लासाय दुर्वादिनां त्रासायासकराय सत्सुगतविश्वासाय दोषद्विषे भासायामुनरम्यतोयसदृशायासाय मासेविने दासायाभयदाय मध्वमुनिहृद्वासाय तुभ्यं नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावात् येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। 18 ಪುರಾಣಗಳ ಅವಲೋಕನ ಅನ್ನುವ ಸಂಕಲ್ಪ ಮಾಡಿಕೊಂಡು ಈಗ 6 ಪುರಾಣ 7 ಪುರಾಣಗಳನ್ನು ಅವಲೋಕನ ಮಾಡಿ ಆಯಿತು. ನಮ್ಮ ಲೀಲಾ ಪ್ರಕಾಶ್ ಅವರ ಒಂದು ಪ್ರಾಯೋಜಕತ್ವದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಆರಂಭ ಆದದ್ದು ಈಗ ಮನೆಯಲ್ಲಿ ನಡೀತಾ ಇದೆ. ಅಂತೂ ಆ ಪುರಾಣಗಳಲ್ಲಿ ಇವತ್ತು ನಾವು ಕಳೆದ ಬಾರಿ ಅಗ್ನಿಪುರಾಣದ ನೋಡಿದ್ದೇವೆ, ವಾಯುಪುರಾಣ ಆಮೇಲೆ ನೋಡಿದ್ದು. ವಾಯುಪುರಾಣ ಆದಮೇಲೆ ಈಗ ವಿಷ್ಣು ಪುರಾಣಕ್ಕೆ ಬರೋಣ. ವಿಷ್ಣು ಪುರಾಣ ಭಾಗವತದ ಹಾಗೆ ಬಹಳ ಪ್ರಸಿದ್ಧ. ಪುರಾಣಗಳಲ್ಲಿ ಎಲ್ಲ ಪುರಾಣಗಳ ಪ್ರಸಿದ್ಧಿ ಇಲ್ಲ. ಪ್ರಸಿದ್ಧಿ ಬರುವುದು ಹೇಗೆ ಅಂತೇಳಿದರೆ, ಉಪನ್ಯಾಸ ಜಾಸ್ತಿ ಮಾಡಿಸಿದರೆ ಪ್ರಸಿದ್ಧಿ ಜಾಸ್ತಿ ಬರ್ತದೆ. ಎಲ್ಲರೂ ಉಪನ್ಯಾಸ ಮಾಡಿಸುವುದು ಭಾಗವತದ್ದು. ಅದಕ್ಕೆ ಕಾರಣ ಏನು ಅಂದರೆ, ಈ ಜ್ಯೋತಿಷ್ಕರು ಶಾರಿ ಹಾಕಿ ಹೇಳ್ತಾರೆ, ನಿಮ್ಮ ಹಿರಿಯರಿಗೊಂದು ಮುಕ್ತಿ ಆಗಲಿಲ್ಲ, ಅದಕ್ಕೆ ಒಂದು ಭಾಗವತ ಸಪ್ತಾಹ ಮಾಡಿಸಿ ಅಂತ. ಭಾಗವತ ಸಪ್ತಾಹ ಹೇಗೆ ನಮ್ಮ ಹಿರಿಯರಿಗೆ ಮುಕ್ತಿಯನ್ನು ಕೊಡುವುದಕ್ಕೆ ಸಾಧನವೋ ಹಾಗೆಯೇ ವಿಷ್ಣು ಪುರಾಣಕ್ಕೂ ಅದೇ ಮಹತ್ವ ಇದೆ. ಅಂದರೆ ಭಾಗವತ ಮತ್ತು ವಿಷ್ಣು ಪುರಾಣ ಎರಡಕ್ಕೂ ಒಂದು ಸಮಾನ ಸ್ಕಂಧತೆ ಬಂದದ್ದು ಯಾವ ಕಾರಣದಿಂದ ಅಂದರೆ, ಒಂದು ಪ್ರೇತ ಮೋಕ್ಷಪ್ರದ ಅನ್ನೋ ಒಂದು ವಿಶೇಷತೆ ವಿಷ್ಣು ಪುರಾಣದಲ್ಲಿದೆ. ಅದಕ್ಕೇನು ಕಾರಣ? ಬೇರೆ ಫಲಗಳುಂಟು, ಅವೆಲ್ಲ ಫಲಕ್ಕಿಂತ ಈ ಒಂದು ಫಲ ಭಾಗವತಕ್ಕೂ ವಿಷ್ಣು ಪುರಾಣಕ್ಕೂ ಬಂದದ್ದಕ್ಕೇನು ಮೂಲ ಕಾರಣ ಅಂದರೆ, ಎರಡೂ ಪುರಾಣದಲ್ಲೂ ಅತ್ಯಂತ ವಿಸ್ತಾರವಾಗಿರುವ ಕಥೆ ಅಂದರೆ ಭಗವಂತನ 8ನೆಯ ಅವತಾರವಾದ ಕೃಷ್ಣಾವತಾರದ ಕಥೆ. ವಿಷ್ಣು ಪುರಾಣದಲ್ಲಿ ಕೃಷ್ಣಾವತಾರದ ಕಥೆ ತುಂಬ ವಿಸ್ತಾರವಾಗಿದೆ. ಶ್ರೀಮದ್ ಭಾಗವತದಲ್ಲೂ ಕೂಡ ಪ್ರತಿಯೊಂದು ಸ್ಕಂದದಲ್ಲೂ ಕೃಷ್ಣ ಕಥೆ ಬರ್ತದೆ. ದಶಮ ಸ್ಕಂದ, ಏಕಾದಶ ಸ್ಕಂದ ಅಂತೂ ಪೂರ್ತಿ ಕೃಷ್ಣನದ್ದೇ ಕಥೆ. ವಿಷ್ಣು ಪುರಾಣದ ಅಧ್ಯಯನ ಮಾಡಿದವ ಶ್ರೀಮದ್ ಭಾಗವತದ ಕೃಷ್ಣ ಕಥೆಯನ್ನು ಸರಿಯಾಗಿ ಹೇಳಲಿಕ್ಕೆ ಆಗ್ತದೆ. ಯಾಕಂದರೆ ಅಲ್ಲಿ ಕೃಷ್ಣನ ಕಥೆ ಸಂಕ್ಷೇಪವಾಗಿದೆ. ಆ ಕೃಷ್ಣನ ಕಥೆ ವಿಷ್ಣು ಪುರಾಣದಲ್ಲಿ ಅಲ್ಲಿದ್ದದ್ದು ಕೆಲವು ಇಲ್ಲ, ಆದರೆ ಇದ್ದ ವಿಷಯಗಳಿಗಿಂತ ಹೆಚ್ಚಿನ ವಿವರಣೆಗಳನ್ನು, ಕೃಷ್ಣನ ಕಥೆಯನ್ನು ನಾವು ವಿಷ್ಣು ಪುರಾಣದಲ್ಲಿ ಅವಲೋಕನ ಮಾಡಲಿಕ್ಕೆ ಆಗ್ತದೆ. ಆದರೆ ವಿಷ್ಣು ಪುರಾಣದಲ್ಲಿ ಕೃಷ್ಣನ ಕಥೆ ಮಾತ್ರ ಇರುವುದಲ್ಲ. ಭಾಗವತದಲ್ಲಿ ಹೇಗೆ ದಶಾವತಾರದ ಕಥೆ, 22 ಅವತಾರದ ಕಥೆ ಭಾಗವತದಲ್ಲಿದೆ, ಇಲ್ಲೂ ಒಂದು 16 ಅವತಾರದ ಕಥೆಯನ್ನು ವಿಷ್ಣು ಪುರಾಣ ಹೇಳ್ತದೆ. ಜೊತೆಗೆ ಭಾಗವತಕ್ಕೂ ವಿಷ್ಣು ಪುರಾಣಕ್ಕೂ ಇರುವ ಒಂದು ನಿಕಟ ಸಂಬಂಧ ಏನು ಅಂದರೆ, ಎರಡೂ ಕೂಡ ಸಾತ್ವಿಕ ಪುರಾಣ. 18 ಪುರಾಣದಲ್ಲಿ ಸತ್ವರಜಸ್ತಮಸ್ಸುಗಳಿಗೆ 6 ಹಾಗೆ ವಿಭಾಗ ಮಾಡಿ ಅದರಲ್ಲಿ ವೈಷ್ಣವಂ ಶುರು ಮಾಡುವುದೇ ಹಾಗೆ. ವೈಷ್ಣವಂ ವಾರಾಹಂ ಅಂತ ವಿಷ್ಣು ಪುರಾಣ, ವರಾಹ ಪುರಾಣಾದಿಗಳು ಅಂದರೆ ಭಾಗವತವೂ ಸೇರಿತು, ಗಾರುಡವೂ ಸೇರಿತು, ಪಾದ್ಮವೂ ಸೇರಿತು. ಈ ಪುರಾಣಗಳೆಲ್ಲ ಸಾತ್ವಿಕ ಪುರಾಣಗಳು ಅಂತ ಉಲ್ಲೇಖ ಮಾಡುವಾಗ ಮೊದಲನೆಯದ್ದಾಗಿ ವಿಷ್ಣು ಪುರಾಣವನ್ನು ನಿರೂಪಣೆ ಮಾಡಿದ್ದಾರೆ. ನಾವು ವಿಷ್ಣು ಪುರಾಣದ ಒಳಗೆ ಪ್ರವೇಶ ಮಾಡಿದರೆ, ಇದು ಕೂಡ ನಡೆದದ್ದು ನೈಮಿಷಾರಣ್ಯದಲ್ಲಿ. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರವಾಗಿ ವಿಷ್ಣು ಪುರಾಣವನ್ನು ಉಪನ್ಯಾಸ ಮಾಡಿದರು ಅನ್ನೋದು ನೈಮಿಷಾರಣ್ಯದಿಂದ ಬಂದ ಪುರಾಣ ಇದು. ಸೂತ ಪುರಾಣಿಕರಿಗೆ ವಿಷ್ಣು ಪುರಾಣ ಹೇಗೆ ಸಿಕ್ಕಿತು ಅಂತೇಳಿದರೆ, ಸೂತ ಪುರಾಣಿಕರು ಈ ವಿಷ್ಣು ಪುರಾಣವನ್ನು ಮೈತ್ರೇಯರು ಹೇಳುವುದನ್ನು ಕೇಳಿಸಿಕೊಂಡ್ರಂತೆ. ಮೈತ್ರೇಯರು ಪರಾಶರರ ಶಿಷ್ಯರು.
ವೇದವ್ಯಾಸರಿಗೆ ನಿಕಟವರ್ತಿಗಳು. ಹೀಗೆ ವೇದವ್ಯಾಸರು ರಚನೆ ಮಾಡಿದಂತಹ ವಿಷ್ಣು ಪುರಾಣ ಮೈತ್ರೇಯರ ಮೂಲಕ ಸೂತ ಪುರಾಣಿಕರಿಗೆ ಬಂದು, ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಪ್ರವಚನ ಮಾಡಿದಾಗ ಅಲ್ಲಿಂದ ಲೋಕದಲ್ಲಿ ಪ್ರಚಾರಕ್ಕೆ ಬಂತು. ಅಂದರೆ ನೈಮಿಷಾರಣ್ಯದ ಪ್ರವಚನ ಅಂತೇಳಿದರೆ ಅದು ಲೋಕ ಪ್ರಚಾರ ಆಗ್ತದೆ ಅಂತ ಲೆಕ್ಕ. ಯಾಕೆ ಅಂತೇಳಿದರೆ ಅಲ್ಲಿ 10,000ಕ್ಕಿಂತ ಹೆಚ್ಚು ಜ್ಞಾನ ಪಿಪಾಸುಗಳು ಸೇರಿದ್ದಂತಹ ಒಂದು ದೊಡ್ಡ ಸತ್ರ ಅದು. ಅಷ್ಟು ಜನ ಇವರು ಉಪನ್ಯಾಸ ಮಾಡ್ತಾ ಇದ್ದ ಹಾಗೆ ಅವರು ಬರ್ಕೊಳ್ತಾ ಇದ್ದರು. ಆ ಬರ್ಕೊಂಡದ್ದು ಆಮೇಲೆ ಗೀತಾ ಪ್ರೆಸ್ ಪ್ರಿಂಟಿಗೆ ಬಂದು ಅಲ್ಲಿಂದ ದೇಶದಲ್ಲೆಲ್ಲ ವ್ಯಾಪ್ತಿಯಾಯಿತು ಅಂತ. ಹೀಗೆ ನೈಮಿಷಾರಣ್ಯದಲ್ಲಿ ಬಂದರೆ ಆಮೇಲೆ ಲೋಕಕ್ಕೆಲ್ಲ ಪ್ರಸಾರ ಆಯಿತು ಅಂತ ಲೆಕ್ಕ. ಅದರಲ್ಲಿ ಆರಂಭದಲ್ಲಿ ಸೃಷ್ಟಿಯ ವಿವರಣೆಗಳು ಇದ್ದಾವೆ. ಅದನ್ನು ಹೆಚ್ಚು ವಿವರಿಸುವುದಿಲ್ಲ. ಎಲ್ಲ ಪುರಾಣದಲ್ಲೂ ಕೂಡ ಸೃಷ್ಟಿಯ ವಿವರಣೆ ನಿರೂಪಣೆ ಸಮಾನವಾಗಿರ್ತದೆ. ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದರೆ ಅದು ಯಾಕೆ ಅಂತೇಳಿ ನಾವು ಅಲ್ಲಲ್ಲೇ ವಿಮರ್ಶೆ ಮಾಡುವುದಕ್ಕೆ ಬೇಕಾದ ವಿಷಯಗಳು ಅದು ಭಾಗವತ ತಾತ್ಪರ್ಯ ಮೊದಲಾದ ಗ್ರಂಥದಲ್ಲಿ ನಿರೂಪಣೆ ಆಗಿದೆ. ಇದಾದ ನಂತರ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮನ ಮೂಲಕ ಸೃಷ್ಟಿ ಪ್ರಾರಂಭ ಆಯಿತು. ಹಾಗೆ ಚತುರ್ಮುಖನ ಸೃಷ್ಟಿಯಲ್ಲಿ ಪೃಥುವಿನ ತನಕ ಬರಬೇಕು ಸೃಷ್ಟಿ. ಪೃಥು ಈ ಭೂಮಿಯನ್ನು ಪೃಥ್ವಿ ಅಂತ ಕರೆಯುವುದಕ್ಕೆ ಕಾರಣನಾದಂತಹ ರಾಜ. ಪೃಥುವಿನ ತನಕ ಈ ದೇಶದಲ್ಲಿ ಈ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಯಾವುದು? ಕೃಷಿ ಮಾಡಿದ ಮೇಲೆ ಆ ಕೃಷಿಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಬೇಳೆ ಬೆಳೆದವ ಅಕ್ಕಿ ತೆಗೊಳ್ಳುವುದು, ಅಕ್ಕಿ ಬೆಳೆದವ ಬೇಳೆ ತೆಗೊಳ್ಳುವುದು ಅಂತ ಈ ವ್ಯವಸ್ಥೆ ಏನಿದೆ ಅಂದರೆ ವಿನಿಮಯ ಪದ್ಧತಿ. ದುಡ್ಡು ಕೊಟ್ಟು ತೆಗೊಳ್ಳುವ ಕ್ರಮ ಆ ಕಾಲದಲ್ಲಿ ಇರಲಿಲ್ಲ. ಈಗ ಹುಣಿಸೆ ಹುಳಿಯನ್ನು ಬೆಳೆದಂಥ ವ್ಯಕ್ತಿ ಅವನು ಅಂಗಡಿಗೆ ಹೋಗಿ ಉಪ್ಪು ತೆಗೊಳ್ಳು, ಇವನು ಅರ್ಧ ಕೆಜಿ ಹುಣಿಸೆ ಕೊಟ್ಟರೆ ಅಲ್ಲಿಂದ 1 ಕೆಜಿ ಉಪ್ಪು ತೆಗೊಳ್ಳೋದು. ಹೀಗೆ ಅವರು ಏನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಪರಸ್ಪರ ವಿನಿಮಯ ಮಾಡುವ ಪದ್ಧತಿ. ಅದಕ್ಕೆ ಬೇಕಾಗಿ ಖೇಟ ಕರ್ವಟ ಮೊದಲಾದ ವ್ಯವಸ್ಥೆ, ಅಂದರೆ ಸಂತೆ ಅಂಗಡಿ ಆಪಣ ಈ ವ್ಯವಸ್ಥೆ. ಇವನ್ನೆಲ್ಲ ಮೊದಲು ಈ ಭೂಮಿಯಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂತಹ ರಾಜ ಅಂತೇಳಿದರೆ ರಾಜ ಪೃಥು. ಅಲ್ಲದೆ ಇದಿಷ್ಟು ಕೃಷಿ ಭೂಮಿ, ಇದಿಷ್ಟು ಕಾಡು ಇರಬೇಕು, ಇದಿಷ್ಟರಲ್ಲೇ ಮನೆ ಕಟ್ಟಬೇಕು, ಇದ್ದಲ್ಲೆಲ್ಲ ಮರ ಕಡಿದು ಮನೆ ಕಟ್ಟುವ ಹಾಗಿಲ್ಲ. ಹೀಗೆ ಒಂದು ಹಳ್ಳಿಯ ಮೇಲೆ ಜನಪದ, ಜನಪದದಲ್ಲಿ ಏನಾದರೂ ಪರಸ್ಪರ ವಿವಾದ ಬಂದರೆ ಆಸ್ತಿ ವಿವಾದಗಳು ಅಥವಾ ದನಕರುಗಳ ಬಗ್ಗೆ ಪಶು ವಿವಾದಗಳು ಇತ್ಯಾದಿಗಳು ಬಂದರೆ ಅದನ್ನು ಸರಿಪಡಿಸುವುದಕ್ಕೆ ಒಬ್ಬ ಗ್ರಾಮಣಿ ಅಂತ ವ್ಯವಸ್ಥೆ. ಆ ಗ್ರಾಮಣಿಯ ಜೊತೆಗೆ ಸಹಕಾರಿಯಾಗಿ ಕುಲಕರ್ಣಿ ಮೊದಲಾದಂತಹ ವ್ಯವಸ್ಥೆಗಳು. ಅವರದ್ದೊಂದು ನ್ಯಾಯಾಂಗ, ಅಲ್ಲಿ ಅವರು ಪಂಚಾಯತಿಗೆ ಮಾಡಿ ನ್ಯಾಯವನ್ನು ಕೊಡುವುದು. ಅಲ್ಲಿಯ ನ್ಯಾಯ ಇಷ್ಟವಾಗದೇ ಹೋದರೆ ಅವನು ರಾಜ್ಯಾಂಗಕ್ಕೆ ಬರಬೇಕು. ರಾಜನ ಹತ್ರ ಹೇಳಿ ರಾಜ ಮಂತ್ರಿಗಳ ಒಂದು ಸಮಿತಿಯನ್ನು ವ್ಯವಸ್ಥೆ ಮಾಡಿ ಅವರ ಮೂಲಕ ನ್ಯಾಯವನ್ನು ಒದಗಿಸಬೇಕು. ಈ ರೀತಿಯ ನ್ಯಾಯ ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಪೃಥ್ವಿನಿಂದ ಆರಂಭ ಆದದ್ದು. ಅಲ್ಲಿಯ ತನಕ ಅನ್ಯಾಯ ಇರ್ತಿರಲಿಲ್ಲ, ಅದರಿಂದ ನ್ಯಾಯಾಂಗ ವ್ಯವಸ್ಥೆ ಇರಲಿಲ್ಲ. ಪೃಥ್ವಿನ ಕಾಲದಿಂದ ನ್ಯಾಯಾಂಗ ವ್ಯವಸ್ಥೆ ಆಯಿತು, ವ್ಯಾಪಾರದ ವ್ಯವಸ್ಥೆ ಆಯಿತು. ಜೊತೆಗೆ ಭೂಮಿ ಅಲ್ಲಲ್ಲಿ ಏರು ತಗ್ಗು ಇತ್ತು. ಎಲ್ಲವೂ ದೇವಮಾತೃಕೆಯಾಗಿತ್ತು ಭೂಮಿಯಲ್ಲಿ 2 ಥರ ಕೃಷಿ ಭೂಮಿ 2, ಒಂದು ದೇವಮಾತೃಕೆ ನದಿ ಮಾತೃಕೆ ಅಂತ 2. ದೇವಮಾತೃಕೆ ಅಂತೇಳಿದರೆ ಮಳೆ ಬಂದರೆ ಮಾತ್ರ ಕೃಷಿ ಅಂತ ಯಾವ ನೆಲ ಉಂಟೋ ಆ ನೆಲಕ್ಕೆ ದೇವಮಾತೃಕಾ ಭೂಮಿ ಅಂತ ಹೆಸರು. ನದಿ ಮಾತೃಕಾ ಅಂತೇಳಿದರೆ ನೀರಾವರಿ ವ್ಯವಸ್ಥೆ ಯಾವ ಪ್ರದೇಶಕ್ಕೆ ಸಿಗ್ತದೋ ಆ ಪ್ರದೇಶಕ್ಕೆ ನದಿ ಮಾತೃಕಾ ಭೂಮಿ ಅಂತ ಹೆಸರು. ಪೃಥು ರಾಜ ಆಗುವಲ್ಲಿಯ ತನಕ ದೇವಮಾತೃಕಾ ಭೂಮಿಗಳಲ್ಲಿ ಮಾತ್ರ ಕೃಷಿ ಆಗ್ತಾ ಇತ್ತು. ಅಂದರೆ ಮಳೆ ಬಂದರೆ ಕೃಷಿ ಉಂಟು, ಇಲ್ಲೇ ಹೋದರೆ ಇಲ್ಲ. ವರ್ಷಕ್ಕೆ ಒಂದೇ ಬಾರಿ ಕೃಷಿ ಅಂತ ಲೆಕ್ಕ. ಮಳೆಗಾಲದಲ್ಲಿ ಕೃಷಿ, ಬೇರೆ ಕಾಲದಲ್ಲಿ ಕೃಷಿ ಇಲ್ಲ ಅಂತ ಈ ಸ್ಥಿತಿ ಇತ್ತು. ಎಲ್ಲಿ ಕೃಷಿ ಮಾಡ್ತಾಯಿದ್ರು? ಪರ್ವತ ದಿಣ್ಣೆ. ಈ ಭಾರತ ದೇಶ ಪೂರ್ತಿ ಪರ್ವತ ಅಂತೆ. ಭಾರತ ದೇಶ ಅಂದರೆ ಪರ್ವತದಾಗ ಆಗರ, ಎಲ್ಲೂ ಕೂಡ ಸರಿ ಸಮತಟ್ಟು ಭೂಮಿ, ಬಯಲು ಸೀಮೆ ಅಂತ ವ್ಯವಸ್ಥೆ ಇರಲಿಲ್ಲ. ಪೃಥ್ವಿಗೆ ಅನಿಸಿತು ಪರ್ವತ ಬೇಕು, ಹೌದು, ಆದರೆ ಇದು ಎಲ್ಲ ಕಡೆ ಪರ್ವತ ಅಂತ ಆದರೆ ಅದು ಭೂಧರ ಅಂತ ಹೇಗಾಗ್ತದೆ? ಪರ್ವತಗಳಿಗೆ ಭೂಧರ ಅಂತ ಹೆಸರು. ಭೂಧರ ಅಂದ್ರೇನು? ಭೂಮಿಯನ್ನು ಧರಿಸಿದ್ದು. ಪರ್ವತವು ಭೂಮಿಯನ್ನು ಧರಿಸಿದ್ದು ಹೇಗೆ? ಅದು ಶೇಷನ ಶಿರಸ್ಸಿನ ಮೇಲೆ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ನಿಂತಿದೆ ಅಂತ ಭೂಮಿ ನಿಂತಿದೆ. ಆ ಶೇಷನ ಶಿರಸ್ಸಿನಲ್ಲಿ ನೇರ ಹೀಗೆ ನಿಂತಿಲ್ಲ, ಸ್ವಲ್ಪ ಅಡ್ಡ ನಿಂತಿದೆ ಅಂತೆ. ಆವಾಗ ಹೀಗೆ ಜಾರಬೇಕಲ್ವ, ಅದಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಪರ್ವತ ಇಟ್ಟದ್ದಂತೆ. ಹೀಗೆ ಪರ್ವತ ಮೇಲೆ ಇಟ್ಟದ್ರಿಂದ ಭೂಮಿ ತನ್ನ ಸಮತೋಲನವನ್ನು ಕಳೆದುಕೊಳ್ಳದೆ ಶೇಷ ಶಕ್ತಿಯಲ್ಲಿ, ಸಂಕರ್ಷಣ ಶಕ್ತಿಯಲ್ಲಿ ತಾನು ನಿಂತಿದೆ ಅಂತ ಇದು ಸ್ಥಿತಿ. ಅದು ಪೇಪರ್ ವೆಯ್ಟ್ ಇದ್ದ ಹಾಗೆ. ಇದರ ಮೇಲೆ ಒಂದು ಭಾರ ಇಟ್ಟರೆ ಅದು ಇದನ್ನು ಧರಿಸಿದೆ, ಯಾಕಂದರೆ ಇಲ್ಲದೆ ಹೋದರೆ ಗಾಳಿಗೆಲ್ಲ ಹಾರಿ ಹೋಗ್ತಿತ್ತು, ಅದು ಧರಿಸಿದೆ. ಹಾಗೆ ಭೂಮಿಯ ಮೇಲೆ ಇರತಕ್ಕಂತಹ ಪರ್ವತಗಳು ಭೂಮಿಯನ್ನು ಧರಿಸಿಕೊಂಡಿದ್ದಾವೆ. ಆದರೆ ಎಲ್ಲ ಕಡೆ ಪರ್ವತವೇ ಅಂತಾದರೆ ಆ ಪರ್ವತ ಯಾಕೆ ಬೇಕು ಅಂತ ಹೀಗೆ ಯೋಚಿಸಿ ಕೃಷಿ ಭೂಮಿಯನ್ನಾಗಿಸಬೇಕು ಅಂತ ತೀರ್ಮಾನ ಮಾಡಿದಂತಹ ರಾಜ ಪೃಥು ತಾನು ತನ್ನ ಧನುಸ್ಸಿನ ಕೋಟಿ ಹಿಡ್ಕೊಂಡು ಹೀಗೆ ಹೊಡೆದಂತೆ. ಹೊಡೆದರೆ
ಪರ್ವತ ಎಲ್ಲ ಸಮತಟ್ಟಾಗೂ ನೆಲ ಕೃಷಿಯೋಗ್ಯವಾದ ಹೊಲಗಳಾದವು. ಹೀಗೆ ಹೊಲಗಳನ್ನು ನಿರ್ಮಾಣ ಮಾಡಿದವ ಪೃಥು. ಆ ಹೊಲಗಳಲ್ಲಿ ಬೇಕಾದಾಗೆ ಹಸುಗಳನ್ನು ಮೇಯಿಸಿ ಆ ಹಸುಗಳ ಸ್ಪರ್ಶದಿಂದಾಗಿ ಅವೆಲ್ಲವೂ ಕೂಡ ಫಲವತ್ತತೆಯನ್ನು ಪಡೆದು ಆ ಫಲವತ್ತಾದ ಭೂಮಿಯಲ್ಲಿ ಬಿತ್ತಿದ ಬೀಜಗಳು ಚೆನ್ನಾಗಿ ಬೆಳೆಯುವ ಹಾಗೆ ವ್ಯವಸ್ಥೆ ಮಾಡಿರತಕ್ಕಂಥವ ಪೃಥು. ಪೃಥುವಿನ ಕಾಲಕ್ಕೆ ದೊಡ್ಡ ಸಮಸ್ಯೆ ಇತ್ತು ಈ ಭಾರತ ದೇಶದಲ್ಲಿ. ಏನಂದರೆ ಪೃಥುವಿನ ಹಿಂದೆ ರಾಜ್ಯಭಾರ ಮಾಡಿದ್ದವ ಯಾರು ಅಂದರೆ ವೇನ ಅಂತ ಹೇಳ್ತಕ್ಕಂಥ ಒಬ್ಬ ರಾಜ. ಈ ವೇನ ರಾಜನ ಕಾಲದಲ್ಲಿ ಏನಾಯಿತು ಅಂದರೆ 12 ವರ್ಷ ಮಳೆಯೇ ಬೀಳಲಿಲ್ಲ ಈ ದೇಶಕ್ಕೆ. ಅದಕ್ಕೆ ಕಾರಣ ವೇನ ಬಹಳ ಅನ್ಯಾಯ ಮಾಡಿದ. ಅವನು ನಾನೇ ದೇವರು ಅಂತ ಹೇಳಿದ, ಏನೇನೋ ಎಡವಟ್ಟು ಮಾಡಿದ. ಈ ವೇನನ ದುರಾಡಳಿತದಿಂದಾಗಿ ದೇಶಕ್ಕೆ ತುಂಬ ಹಾನಿಯಾಯಿತು. ಕೊನೆಗೇನಾಯಿತು, ಮಳೆ ಬಂತು. ಮಳೆ ಬಂದರೂ ಕೂಡ ಬಿತ್ತಿದ ಬೀಜವನ್ನು ಭೂಮಿ ನುಂಗುವುದಕ್ಕೆ ಪ್ರಾರಂಭ ಮಾಡಿತಂತೆ. ಬಿತ್ತಿದ ಬೀಜದಿಂದ ಮೊಳಕೆಯೊಡೆದು ಮತ್ತೆ ಫಸಲು ಬರುವಂತಹ ವ್ಯವಸ್ಥೆ ಇಲ್ಲ ಅನ್ನುವ ಪರಿಸ್ಥಿತಿ ಒಂದೊದಗಿದ್ದಾಗ ಪೃಥು ರಾಜನಾದದ್ದು. ವೇನನ ಶರೀರದ ಮಥನದಿಂದ ಹೊರಬಂದಂತಹ ಪೃಥು ತಾನು ಸಿಂಹಾಸನವನ್ನು ಏರಿತು. ಭಗವಂತನ ಆವೇಶದ ಕಾರಣದಿಂದ ರಾಜ ಪೃಥುವಿನಿಂದ ಈ ಭೂಮಿಯಲ್ಲಿ ಮತ್ತೆ ಬೆಳೆ ಭಾಗ್ಯ ಇವೆಲ್ಲವೂ ಬೆಳೆಯುವುದಕ್ಕೆ ಸಾಧ್ಯವಾಯಿತು. ಅಂತಹ ರಾಜ ಪೃಥು. ಇವನ ರಾಜ ಪೃಥುವಿನ ನಂತರದ ಕಥೆ ಬಹಳ ಮುಖ್ಯವಾದದ್ದು. ಪ್ರಾಚೀನ ಬರ್ಹಿ ಅಂತ ಅದೇ ವಂಶದಲ್ಲಿ ಬಂದಂತಹ ರಾಜ. ಆ ಪ್ರಾಚೀನ ಬರ್ಹಿಗೆ 10 ಜನ ಗಂಡು ಮಕ್ಕಳಿದ್ದರು. ಆ ಗಂಡು ಮಕ್ಕಳ ಹೆಸರೇನು? ಪ್ರಚೇತಸರು ಅಂತ 10 ಜನರ ಹೆಸರು. ಈ ಪ್ರಚೇತಸರ ಕಥೆ ಈ ವಿಷ್ಣು ಪುರಾಣದಲ್ಲಿ ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟು ಬೇರೆ ಎಲ್ಲೂ ಇಲ್ಲ. ಭಾಗವತದಲ್ಲಿದೆ, ಬಹಳ ಸಂಕ್ಷಿಪ್ತವಾಗಿದೆ. ಆದರೆ ಇಲ್ಲಿ ತುಂಬ ವಿಸ್ತಾರವಾಗಿ ಪ್ರಚೇತಸರ ಕಥೆಯನ್ನು ನಾವು ಕೇಳ್ತೇವೆ. ಇವತ್ತು ಪ್ರಮುಖವಾಗಿ ನಾನು ಪ್ರಚೇತಸರ ಕಥೆ ಹೇಳ್ತೇನೆ. ಯಾಕೆಂದರೆ ವಿಷ್ಣು ಪುರಾಣದಲ್ಲಿ ಒಟ್ಟು 6 ಅಂಶಗಳಿದ್ದಾವೆ. ಪ್ರಥಮ ಅಂಶ, ದ್ವಿತೀಯ ಅಂಶ, ಅಲ್ಲಿ ಹೇಗೆ ಸ್ಕಂದ ಉಂಟಲ್ವ, ಭಾಗವತದಲ್ಲಿ 12 ಸ್ಕಂಧಗಳು ಅಥವಾ ರಾಮಾಯಣದಲ್ಲಿ 7 ಕಾಂಡಗಳು ಇದ್ದ ಹಾಗೆ ಈ ವಿಷ್ಣು ಪುರಾಣದಲ್ಲಿ 6 ಅಂಶಗಳು. ಆದರೆ ಇದು ವಿಷ್ಣು ಪುರಾಣದ 3ನೇ ಅಂಶದಲ್ಲಿ ಬರ್ತದೆ ಅಂತ ಹೇಳಿದರೆ, ಅಂಶ ಅಂದರೆ ಒಂದು ಭಾಗ ಅಂತ ಅರ್ಥ. ಆ ವಿಷ್ಣು ಪುರಾಣದ ಅಂಶಗಳಲ್ಲಿ ಮೊದಲನೇ ಅಂಶದಲ್ಲಿ ಏನು ಕಥೆ ಇದೆ ಅಂದರೆ, ಮೊದಲು ಬರುವುದು ಪ್ರಾಚೀನ ಯಾರ್ದು ಪ್ರಚೇತಸರ ಕಥೆ ಇದೆ ಅಂತ. ಅದು ಒಂದು ಪ್ರಮುಖವಾದ ಭಾಗ ಇಲ್ಲಿ. ಅದು ಪ್ರಾಚೀನ ಬರ್ಹಿಯ ಮಕ್ಕಳಾದಂತಹ ಪ್ರಚೇತಸರು 10 ಜನ ಇದ್ದಾರೆ. ಈ ಪ್ರಚೇತಸ ಅನ್ನೋದಕ್ಕೆ ಏಕವಚನದ ಶಬ್ದವೇ ಇಲ್ಲ, ಪ್ರಚೇತಸರು ಅಂತ. 10 ಜನರಿಗೂ ಕೂಡ ಪ್ರಚೇತಸರು ಅಂತಲೇ ಹೆಸರು. ಒಬ್ಬರಿಗೆ ನಾವು ಅಕಸ್ಮಾತ್ ಒಬ್ಬನನ್ನು ಕರಿಬೇಕು ಅಂತೇಳಿದರೆ, ನೀವು ಪ್ರಚೇತ ಬಾ ಅಂತ ಕರೆದ್ರೆ 10 ಜನರು ಬರುವುದು. ಇನ್ನೂ ವಿಶೇಷ ಅಂದರೆ ತುಲ್ಯ ವೃತ್ತಯ, ತುಲ್ಯ ಕ್ರೀಡಾ, ತುಲ್ಯ ಚೇತಸಃ ಅಂತ ಅವರ ಬಗ್ಗೆ ಪುರಾಣ ಹೇಳ್ತದೆ. ಅವರಿಗೆ ಒಬ್ಬರಿಗೆ ಊಟ ಮಾಡಬೇಕು ಅಂತ ಮನಸ್ಸಾದರೆ 10 ಜನರಿಗೂ ಹಸಿವಾಗೋದು. ಒಬ್ಬರಿಗೆ ಊಟ ಹಾಕಿದರೆ 10 ಜನರು ಕೈ ಹಾಕೋದು. ಅದನ್ನು ಒಂದೇ ಎಲೆ ಸಾಕಾಗ್ತದೆ 10 ಜನರಿಗೆ. ಶರೀರ ಮಾತ್ರ 10, ಆತ್ಮ 1 ಅನ್ನುವ ರೀತಿಯಲ್ಲಿ ಬೆಳೆದಂತಹ 10 ಜನ. ಅವರು ಒಂದು ಸಲ ತಂದೆಯಾದಂತಹ ಪ್ರಾಚೀನ ಬರ್ಹಿಗೆ ನಮಸ್ಕಾರ ಮಾಡ್ತಾರೆ. ಪ್ರಾಚೀನ ಬರ್ಹಿ ಹೇಳ್ತಾನೆ, ಏನೋ ದೃಢ ಸಂಕಲ್ಪ ಮಾಡಿದ ಹಾಗುಂಟು, ಏನು ಕಥೆ ಅಂತ ಕೇಳ್ತಾನೆ. ಆಗ ತಾವು ಆಶೀರ್ವಾದ ಮಾಡಬೇಕು, ನಾವು ಏನು ಅಂದುಕೊಂಡಿದ್ದೇವೋ ಅದನ್ನು ಸಾಧಿಸಿ ಬರುವುದಕ್ಕೆ ತಮ್ಮ ಆಶೀರ್ವಾದ ಬೇಕು ಅಂತ ತಂದೆಗೆ ನಮಸ್ಕಾರ ಮಾಡಿದರು. ಪ್ರಾಚೀನ ಬರ್ಹಿ ಹೇಳಿದ, ನೀವು ಕೆಟ್ಟ ಯೋಚನೆ ಮಾಡಿರುವುದಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಳ್ಳೆ ಸಾಧನೆ ಮಾಡುವುದಕ್ಕೆ ಹೊರಟ ಹಾಗೆ ಅನಿಸ್ತಾ ಇದೆ. ಆದ್ದರಿಂದ ನೀವೇನು ಸಂಕಲ್ಪಿಸಿದ್ದೀರಿ ಆ ಸಿದ್ಧಿಯನ್ನು ಪಡೆದು ಬನ್ನಿ, ಅಲ್ಲಿಯ ತನಕ ನಾನು ಸಿಂಹಾಸನದಲ್ಲಿ ಇರ್ತೇನೆ. ನೀವು ಬಂದ ಮೇಲೆ ರಾಜ್ಯಭಾರದ ಜವಾಬ್ದಾರಿಯನ್ನು ತಗೊಳ್ಬೇಕು. ನೋಡಿ, ವಿಶೇಷ ಅಂದರೆ ಅಪ್ಪ ಏನು ಅಂತ ಕೇಳಲಿಲ್ಲ, ಯಾವುದಕ್ಕೆ ಹೊರಟಿದ್ದೀರಿ ಏನು ಕಥೆ ಅಂತ ಕೇಳಲಿಲ್ಲ. 10 ಜನ ಹೊರಟು ಹೋದದ್ದೆಲ್ಲಿಗೆ? ಊರೆಲ್ಲ ಸುತ್ತಾಡಿದ್ದು. ಊರೆಲ್ಲ ಸುತ್ತಾಡಿದ್ದು ಯಾಕೆ ಅಂತ ಹೇಳಿದರೆ, ತಪಸ್ಸು ಮಾಡುವುದಕ್ಕೆ ಯೋಗ್ಯವಾದ ಭೂಮಿ ಯಾವುದು ಅಂತ ಅವರು ತಪಸ್ಸಿಗೋಸ್ಕರ ಹೊರಟದ್ದು. ತನ್ನ ಊರಿನಲ್ಲಿ ಸುತ್ತಾಡಿದರು. ಭರತ ಭೂಮಿಯಲ್ಲಿ ಯಾವ ಭೂಮಿಯೂ ಕೂಡ ಅವರಿಗೆ ತಪಸ್ಸಿಗೆ ಯೋಗ್ಯ ಅಂತ ಅನಿಸಲಿಲ್ಲಂತೆ. ಎಲ್ಲಿಯಾದರೂ ಯಾವುದೋ ಒಂದು ರೀತಿಯ ಪ್ರತ್ಯರ ಅಂದ್ರೇನು? ಡಿಸ್ಟರ್ಬೆನ್ಸ್, ಒಂದು ರೀತಿಯ ತೊಂದರೆ, ಯಾವುದೋ ಒಂದು ರೀತಿಯ ತೊಂದರೆ ಇದೆ. ಪೂರ್ತಿ ತಪಸ್ಸಿಗೆ ಯಾವ ತೊಂದರೆಯೂ ಇಲ್ಲದೇ ಇದ್ದ ಭೂಮಿ ಈ ಭರತಖಂಡದಲ್ಲಿ ಸಿಗದೇ ಹೋದಾಗ ಅವರು ಸೀದಾ ಸಮುದ್ರದ ಒಳಗೆ ಪ್ರವೇಶ ಮಾಡಿದರು. ಸಮುದ್ರದ ಒಳಗೆ ಹೋಗಿ ಸಮುದ್ರದ ಒಳಗೆ 10,000 ವರ್ಷ ತಪಸ್ಸು ಮಾಡ್ತಾರೆ ಪ್ರಚೇತಸರು. 10 ಜನರು ಕೂಡ ತಪಸ್ಸು, ಒಬ್ಬೊಬ್ಬರು 1,000 ಅಲ್ಲ, 10,000 ಜನರು ಕೂಡ 10,000 ವರ್ಷ ಒಟ್ಟಿಗೆ ತಪಸ್ಸು ಮಾಡ್ತಾರೆ. ಸಮುದ್ರದ ಒಳಗೆ ಅವರು ಹೇಗೆ ಇದ್ದರು ಅಂತೇಳಿದರೆ ಅದಕ್ಕೊಂದು ಇತಿಹಾಸ ಉಂಟು. ಈ ಪ್ರಚೇತಸರ ಅಮ್ಮ, ಅವಳ ಹೆಸರು ಸಾಮುದ್ರಿ ಅಂತ, ಸಮುದ್ರನ ಮಗಳು ಅಂತ ಅವಳ ಹೆಸರು. ಅಂದ ಸಮುದ್ರನ ಮಗಳನ್ನೇ ಪ್ರಾಚೀನ ಬರ್ಹಿ ಮದುವೆ ಆದದ್ದು. ಹಾಗಾಗಿ ಸಮುದ್ರನ ಮಗಳ ಮಗ ಆದ್ದರಿಂದ
ಸಮುದ್ರ ಅಂತೇಳಿದರೆ ಇವರಿಗೆ ಹತ್ತಿರದ ಸಂಬಂಧ ಆಗಬೇಕಲ್ವ. ಸಮುದ್ರ ಅದು ಅಜ್ಜನ ಮನೆ ಆಯಿತು, ಮಾತಾಮಹನ ಮನೆ ಆಯಿತು. ಅದರಿಂದ ಅಜ್ಜನ ಮನೆಯಲ್ಲಿ ಹೋಗಿ ಇವರ ತಪಸ್ಸು ಅಂತ ಲೆಕ್ಕ. ಸಮುದ್ರದ ಒಳಗೆ ಹೋಗಿ ಇವರು ತಪಸ್ಸು ಮಾಡ್ತಾರೆ. ಅವರಿಗೆ ಸಮುದ್ರದ ಒಳಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ. ಯಾಕೆಂದರೆ ಯಾವುದರ ಸಮಸ್ಯೆ ಬರಬೇಕು? ಮಕರ ಮತ್ಸ್ಯಾದಿಗಳ ಸಮಸ್ಯೆ ಬರಬೇಕು, ಅಂದರೆ ಜಲಚರಗಳಿಂದ ಸಮಸ್ಯೆ ಬರಬೇಕು. ಆದರೆ ಜಲಚರಗಳು ನೀರಿನ ಮೇಲೆ ಇರ್ತಾವೆ ಹೊರತು ನೀರಿನ ಒಳಗೆ ಅಡಿಯಲ್ಲಿ ಇರುವುದಿಲ್ಲಂತೆ. ನಮ್ಗೆ ಗೊತ್ತಿಲ್ಲ, ಇದು ಸ್ವಲ್ಪ ನೋಡಿ ಹೋಗಬೇಕು. ಸಮುದ್ರದಲ್ಲಿ ಪೂರ್ತಿ ಅಡಿಯಲ್ಲಿ ರತ್ನಗಳೆಲ್ಲ ಇರ್ತವೆ. ಆ ರತ್ನಗಳ ಸನಿಹಕ್ಕೆ ಈ ಜಲಚರಗಳ ಪ್ರವೇಶ ಇಲ್ಲ. ಹಾಗಾಗಿ ಇವರು ರತ್ನದ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡಿದ್ರಂತೆ. ತಪಸ್ಸು ಮಾಡಿ 10,000 ವರ್ಷ ಆದಾಗ ಒಳಗಿನಿಂದ ಅವರಿಗೆ ಭಗವಂತನ ದರ್ಶನ ಆಯಿತು. ಇದಕ್ಕಿಂತ ಹಿಂದೆ ಶಿವನಿಂದ ಉಪದೇಶ ಪಡೆದದ್ದು ಎಲ್ಲ ಬೇರೆ ವಿಷಯ. ಆದರೂ ಅಲ್ಲಿ ಭಗವಂತನ ದರ್ಶನವಾಯಿತು. ಭಗವದ್ ದರ್ಶನ ಆದ ಮೇಲೆ ಇವರು ಸಮುದ್ರದಿಂದ ಮೇಲಕ್ಕೆ ಎದ್ದರು. ಸೀದಾ ಬಹಳ ಎತ್ತರಕ್ಕೆ ಬಂದರು. ಸಮುದ್ರದಿಂದ ಎತ್ತರಕ್ಕೆ ಬಂದು ಸಮುದ್ರದಿಂದ ಹೊರಗೆ ಬರೋಣ ಅಂತ ನೋಡಿದರೆ ಏನಾಗಿತ್ತು ಅಂತೇಳಿದರೆ, ಇಡೀ ಭರತಖಂಡ ತಂದೆಯಾದಂತಹ ಪ್ರಾಚೀನ ಬರ್ಹಿಯ ಆಳ್ವಿಕೆ, ಅದರಲ್ಲೂ ಪ್ರಾಚೀನ ಬರ್ಹಿಗೆ ತುಂಬ ವಯಸ್ಸಾಗಿದೆ. ಈ ವಯಸ್ಸಿನ ಸ್ಥಿತಿಯಲ್ಲಿ ಆತನ ಕಾಲದಲ್ಲಿ ಎಲ್ಲ ಭೂಮಿಯನ್ನು ಕೂಡ ಮರ ಗಿಡ ಗುಂಟೆಗಳು ವ್ಯಾಪಿಸಿ ಬಿಟ್ಟಿದ್ದಾರೆ. ಎಲ್ಲೂ ಕಾಲಿಡುವುದಕ್ಕೆ ಜಾಗ ಇಲ್ಲ ಅನ್ನುವಷ್ಟು ಈ ಪ್ರದೇಶವನ್ನು ವೃಕ್ಷಗಳು, ಮರಗಳು, ಕಾಡು ಆವರಿಸಿ ಬಿಟ್ಟಿದೆ ಅನ್ನೋ ಪ್ರಸಂಗ ಇತ್ತು ಇವರು ಹೊರಗೆ ಬರುವಾಗ. ಮೊದಲು ಕೂಡ ಭರತಖಂಡ ಹೀಗೆ ಇತ್ತು. ಈಗ ಭರತಖಂಡದಲ್ಲಿ ಎಷ್ಟು 140 ಕೋಟಿಯ 142 ಆಗಿರ್ಬೋದು. ಇವತ್ತು ನಾವು ಹೇಳ್ತಾ ಇರುವಾಗಲೇ 1 ಕೋಟಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅಂತೂ ಇಷ್ಟು ಕೋಟಿ ಜನಸಂಖ್ಯೆ ಇರುವುದರಿಂದ ಈಗ ಕಾಡು ಕಡಿಮೆ ಆಗಿದೆ. 1947ರಲ್ಲಿ ಈ ದೇಶಕ್ಕೆ 33 ಕೋಟಿ ಜನ ಇದ್ದದ್ದು. ಈಗ 33 ಕೋಟಿ ಜನ ಮಾತ್ರ ಇಲ್ಲಿದ್ದದ್ದು. ಅದಕ್ಕಿಂತ ಹಿಂದೆ ಆಲೋಚನೆ ಮಾಡಿದರೆ 1857 ಸಿಪಾಯಿ ದಂಗೆ ಆಯಿತಲ್ವ, ಆ ದಂಗೆ ಆಗುವ ಕಾಲದಲ್ಲಿ ಈ ದೇಶದಲ್ಲಿದ್ದದ್ದು 22 ಕೋಟಿ ಜನ. ಹಾಗಾದರೆ ಈ ಎಷ್ಟು ಜನ ಕಡಿಮೆ ಇದ್ದರು ಅಂತ ಯೋಚನೆ ಮಾಡಿ. ಆ 22 ಈಗ 6 ಪಟ್ಟು ಜಾಸ್ತಿ ಆಗಿದೆ, 7 ಪಟ್ಟು ಜಾಸ್ತಿ ಆಗಿದೆ. 7 ಪಟ್ಟು ಕಡಿಮೆ ಜನಸಂಖ್ಯೆ ಇದ್ದಾಗ ಕಾಡು ಎಷ್ಟಿದ್ದಿರಬೇಡ ಈ ದೇಶದಲ್ಲಿ. ಅದಕ್ಕಿಂತ ಪೂರ್ವಭಾವಿಯ ಕಥೆ ಅಲ್ವಾ. ಇನ್ನೂ ಪ್ರಜಾಪತಿ, ದಕ್ಷ ಪ್ರಜಾಪತಿ ಇನ್ನೂ ಹುಟ್ಟಿಲ್ಲ. ಇಲ್ಲಿ ಸೃಷ್ಟಿ ಜಾಸ್ತಿ ಆದದ್ದು ದಕ್ಷ ಪ್ರಜಾಪತಿಯ ಕಾಲದಲ್ಲಿ. ದಕ್ಷ ಪ್ರಜಾಪತಿ ಹುಟ್ಟುವುದಕ್ಕಿಂತ ಹಿಂದಿನ ಕಥೆ ಇದು. ಆ ಕಾಲದಲ್ಲಿ ಜನಸಂಖ್ಯೆ ಅನ್ನೋದು ತೀರಾ ಕಡಿಮೆ. ಇವರೆಲ್ಲ ಜನಸಂಖ್ಯೆ ಜಾಸ್ತಿ ಮಾಡುವುದಕ್ಕೋಸ್ಕರವೇ ಬ್ರಹ್ಮನಿಂದ ಆದಿಷ್ಟರಾದ ಪ್ರಜಾಪತಿಗಳು. ಪ್ರಾಚೀನ ಬರ್ಹಿಯನ್ನೂ ಪ್ರಜಾಪತಿಯಿಂದ ಕರೀತಾರೆ. ಆದ್ದರಿಂದ ಪ್ರಾಚೀನ ಬರ್ಹಿಯ ಕಾಲದಲ್ಲಿ ಎಲ್ಲ ಕಡೆ ಕಾಡು. ಎಷ್ಟು ಕಾಡಿನ ಸಮಸ್ಯೆ ಅಂದರೆ ಇವರಿಗೆ ಆ ಸಮುದ್ರದಿಂದ ಹೊರಗೆ ಬಂದ ಮೇಲೆ ತಮ್ಮ ರಾಜಧಾನಿಗೆ ಹೋಗುವುದಕ್ಕೆ ದಾರಿ ಇಲ್ಲ ಅಂತ ಆಗೋಗಿತ್ತು. ಈ ತಪಸ್ಸು ಮಾಡಿ ಎದ್ದಾಗ ಯಾರಾದರೂ ಫಲಾಹಾರಕ್ಕೋ ತ್ರಿಷೆಗೋ ಕೊಡುವುದಕ್ಕೆ ಯಾರಾದರೂ ಬೇಕು ನಿಜವಾಗಿ. ಈಗ ನಮ್ಮಲ್ಲಿ ಕೆಲವರು 21 ದಿವಸ ಸತ್ಯಾಗ್ರಹ ಮಾಡುವುದು, ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದರೆ ಆಗ ಯಾರೋ ರಾಜಕಾರಣಿಗಳು ಬಂದು 1 ಲೋಟ ಜ್ಯೂಸ್ ಕುಡಿಸಿ ಉಪವಾಸವನ್ನು ನಿಲ್ಲಿಸುವುದೆಲ್ಲ ಉಂಟಲ್ಲ. ಹಾಗೆ ಇವರು ಈಗ 10,000 ವರ್ಷ ತಾವು ತಪಸ್ಸು ಮಾಡಿ ಏನೂ ತೆಗೊಳ್ಳದೇ ಇದ್ದವರು ಹೊರಗೆ ಬಂದಿದ್ದಾರೆ, ತಪಸ್ಸು ಬಿಟ್ಟಿದ್ದಾರೆ. ಎಷ್ಟು ಹಸಿವಾಗಿರೋದಿಲ್ಲ ಆವಾಗ ಯಾರಾದರೂ ಏನು ತಿನ್ನುವುದಕ್ಕೆ ಕೊಡಬೇಕಲ್ವಾ? ಯಾರೂ ಇಲ್ಲ. ಈ ಅಜ್ಜನೂ ಕೂಡ ಸಮುದ್ರದಿಂದ ಹೊರಗೆ ಬಂದ ಮೇಲೆ ಒಂದು ಸುದ್ದಿ ಇಲ್ಲ. ಸಮುದ್ರದಿಂದ ಹೊರಗೆ ಬಂದು ಸೀದಾ ಮನೆಗೆ ಹೋಗಿ ಅಮ್ಮ ಕೊಟ್ಟ ಆಹಾರ ತಗೊಳ್ಬೇಕು ಅಂತ ಇವರಿಗೆ ಆಸೆ. ಆದರೆ ಸುತ್ತಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಈ ಮರ ಬಳ್ಳಿಗಳೆಲ್ಲ ಆವರಿಸಿ ಬಿಟ್ಟಿದ್ದಾವೆ. ಆವಾಗ ಸಹಜವಾಗಿ ಸಿಟ್ಟು ಬಂತಂತೆ 10 ಜನರಿಗೂ. ಸಿಟ್ಟು ಬಂದ ಕಾರಣದಿಂದ, ಸಿಟ್ಟು ಬಂದದ್ದೇ ತಡ, ಅವರ 2 ಕಣ್ಣಿನಲ್ಲೂ ಬೆಂಕಿ ಹೊರಗೆ ಬರುವುದಕ್ಕೆ ಪ್ರಾರಂಭ ಆಯಿತು. ಕಣ್ಣಿನಿಂದ ಹೊರಬಂದಂತಹ ಬೆಂಕಿ ಕಾಡಿಗೆ, ಹಸಿ ಕಾಡಿಗೆ ಅಂಟಿತು. ಈಗ ಒಣ ಕಾಡಿಗೆ ಅಂಟುವುದು ಬೇರೆ, ಇದು ಹಸಿ ಕಾಡಿಗೆ. ಇವರ ಕಣ್ಣಿನಲ್ಲಿ ಕಾಡಿಗೆ ಇದ್ದದ್ದಲ್ಲ, ಕಣ್ಣಿನಲ್ಲಿ ಬೆಂಕಿ, ಬೆಂಕಿ ಕಾಡಿಗೆ ಅಂಟಿತು ಅಂತೆ. ಕಾಡೆಲ್ಲ ಸುಟ್ಟು ಬೂದಿಯಾಗುವುದಕ್ಕೆ ಪ್ರಾರಂಭ ಆಯಿತು. ಮೊದಲು ಕರಕಲಾಯಿತು, ಕರಕಲಾದ ಮೇಲೆ ಬೂದಿಯಾಗುವುದಕ್ಕೆ ಪ್ರಾರಂಭವಾಯಿತು. ಇವರು ಹೀಗೆ ಕಣ್ಣಿನಿಂದ ಬೆಂಕಿ ಬರುವುದು ನೋಡಿ ಅವರಿಗೆ ಖುಷಿ ಆಯಿತು. ಈ ಕಾಡು ಸುಟ್ಟು ಹೋಗ್ತಾ ಇದೆ ಅಲ್ವ ಅಂತ ಯಾವ ದಾರಿಯಲ್ಲಿ ಹೋಗಬೇಕು ಅಲ್ಲೆಲ್ಲ ಬೆಂಕಿ ಹಚ್ಚಿತು. ಕೊನೆಗೆ ಅದು 8 ದಿಕ್ಕುಗಳಿಗೂ ಬೆಂಕಿ ಹಚ್ಚಿಕೊಂಡು ಕಾಡುಗಳು ಸುಟ್ಟು ಬೂದಿಯಾಗುವುದಕ್ಕೆ ಪ್ರಾರಂಭವಾಯಿತು. ವಿಷ್ಣು ಪುರಾಣ ಹೇಳುತ್ತದೆ, ಈ ಭರತಖಂಡದಲ್ಲಿ ಎಲ್ಲೆಡೆ ತುಂಬಿದ್ದ ಕಾಡು ಕೂಡ ಬೂದಿಯಾಗಿ ಹಿಂದೆ ಪೃಥು ಮಹಾರಾಜ ಯಾವುದನ್ನೆಲ್ಲ ಗದ್ದೆಗಳನ್ನಾಗಿಸಿದ್ನೋ ಆ ಗದ್ದೆಗಳು ಮತ್ತೆ ಕಾಣಿಸಿಕೊಂಡವು ಅಂತ. ಅಂದರೆ ಪೃಥು ಮಹಾರಾಜ ಏನೋ ಗದ್ದೆ ಮಾಡಿದ, ಕೃಷಿ ವ್ಯವಸ್ಥೆ ಮಾಡಿದ, ಎಲ್ಲ ಆಗಿತ್ತು. ಆದರೆ ಆಮೇಲೆ ಪ್ರಾಚೀನ ಬರ್ಹಿಯ ರಾಜ್ಯಾಡಳಿತ ಮತ್ತೆ ಮುಂದುವರೆದಾಗ ಅಲ್ಲಿ ಯಾವುದೂ ಇಲ್ಲ ಅಂತಾಯಿತು. ಯಾವುದೂ ಇಲ್ಲ ಅಂತಾದ ಸ್ಥಿತಿಯಲ್ಲಿ ಮತ್ತೆ ಈ ಪ್ರಾಚೇತಸರು ತಾವು ಕಣ್ಣಿನಿಂದ ಆ ಮರ ಗಿಡ ಗಂಟಿಗಳನ್ನೆಲ್ಲ ಹೊಡೆದು ಹಾಕಿ ಮತ್ತೆ ಆ ಗದ್ದೆಗಳೆಲ್ಲ ಸರಿಯಾಗುವ ಹಾಗೆ ವ್ಯವಸ್ಥೆ ಮಾಡಿದರು. ಇಷ್ಟೆಲ್ಲ ಆಗಿ ಎಷ್ಟು ಗದ್ದೆ ಬೇಕೋ ಅಷ್ಟೆಲ್ಲ ಸಿದ್ಧ ಆಯಿತು.
ಆದರೆ ಇವರ ಕಣ್ಣಿನ ಬೆಂಕಿ ನಿಲ್ತಾ ಇಲ್ಲ. ನಿಜವಾಗಿ ಕಾಡು ಇದ್ದರೆ ಈ ಹೊಲಕ್ಕೆ ಬೆಲೆ. ಕಾಡು ಸುಟ್ಟು ಹೋದರೆ ಹೊಲದಲ್ಲಿ ಮಳೆ ಸುರಿಯುವುದಿಲ್ಲ. ಮಳೆ ಸರಿಯಾಗಿ ಬರುವುದಕ್ಕೆ ಒಂದಿಷ್ಟು ಕಾಡು ಬೇಕು ಅಂತ ನಿಯಮ ಉಂಟು. ಈಗ ಅದಕ್ಕಿಂತ ಹೆಚ್ಚು ಕಾಡನ್ನು ಸುಡುವುದಕ್ಕೆ ಇವರು ಸಿದ್ಧರಾದಾಗ ವನಸ್ಪತಿ ಪತಿ ಅಂತ ಚಂದ್ರನಿಗೆ ಹೆಸರು. ಕಾಡುಗಳು ಕಾಡುಗಳಾಗಿಯೇ ಇರುವ ಹಾಗೆ ನೋಡಿಕೊಳ್ಳುವ ದೇವ ಅಂತೇಳಿದರೆ ಚಂದ್ರ. ಚಂದ್ರ ಅಲ್ಲಿ ಆವಿರ್ಭೂತನಾಗ್ತಾನೆ. ಆವಿರ್ಭೂತನಾಗಿ ಅವನ ತಂಪು ನೋಡಿದಾಗ ಇವರ ಕಣ್ಣಿನ ಬೆಂಕಿ ನಿಂತಿದಂತೆ. ಆದರೆ ಕಣ್ಣಿನ ಬೆಂಕಿ ನಿಂತಿತು, ಯಾಕೆ ಚಂದ್ರನ ತಂಪು. ಆದರೆ ಅಲ್ಲಿ ಸುಡ್ತಾ ಇದ್ದ ಬೆಂಕಿ ನಿಲ್ಲಬೇಕಲ್ಲ. ಇವ ಹೇಳ್ತಾನೆ, ಆ ಬೆಂಕಿಯನ್ನು ನಂದಿಸುವುದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳ್ತಾನೆ. ಚಂದ್ರ, ನೀನೇನು ಮಾಡಿದರೂ ಚಂದ ಅಂತ ಹೇಳಿದರು ಇವರು. ಚಂದ್ರ ಹೀಗೆ ನೋಡಿದಂತೆ. ನೋಡಿದರೆ ತಂಪಾಗಿ ಎಲ್ಲವೂ ಕೂಡ ಸರಿ ಹೋಯಿತು. ಈಗ ಚಂದ್ರ ನೋಡಿದರೆ ನೀರು ಬರ್ತದೆ, ಇವರು ನೋಡಿದರೆ ಬೆಂಕಿ ಬರ್ತದೆ. ಇವನು ಅಗ್ನಿಶಾಮಕ ದಳ ಇದ್ದ ಹಾಗೆ ಚಂದ್ರ ಅಂತೇಳಿದರೆ ಅವನು ನೋಡಿದ ಎಲ್ಲವೂ ಕೂಡ ಆರಿ ಹೋಯಿತು. ಒಂದು ಚಂದ್ರ ತಂಪು ಕೊಡುವವ. ಅದಕ್ಕೆ ಹೆಂಗಸರಿಗೆ ಚಂದ್ರಮುಖಿಯರು ಅಂತ ಕರೆಯೋದು, ತಂಪು ಮಾಡುವವರು ಅಂತ. ಗಂಡಸರು ಆಗಲ್ಲ, ಸೂರ್ಯಮುಖಿ, ಸೂರ್ಯವಂಶದವರು ಅಂತ ಕರೆಯೋದು. ಹೀಗೆ ಚಂದ್ರನಿಂದಾಗಿ ಮತ್ತೆ ಸರಿ ಹೋಯಿತು ಪ್ರದೇಶ ಸರಿ ಹೋಯಿತು. ಆದರೆ ಚಂದ್ರ ಹೇಳ್ತಾನೆ, ಈ ಪ್ರಾಚೇತಸರಲ್ಲಿ ಹೇಳ್ತಾನೆ, ಮಕ್ಕಳೇ, ಹೀಗೆ ನೀವು ಸಿಟ್ಟು ಮಾಡಿಕೊಂಡ್ರೆ ಹೇಗೆ? ಸಿಟ್ಟು ಬೇಕು, ಆದರೆ ಸಿಟ್ಟು ಜಡದ ಮೇಲೆ ಬರಬಾರ್ದು. ಯಾರಿಂದಾಗಿ ನಮಗೆ ತೊಂದರೆಯಾಗಿದೆಯೋ ಆ ವ್ಯಕ್ತಿಯ ಮೇಲೆ ಸಿಟ್ಟು ಬರಬೇಕು. ಈ ಮರಗಳು ನಿಮಗೇನು ಮಾಡಿದವು? ಯಾವಾಗ ನಾವು ಕೃಷಿ ಮಾಡುವವರು ಜನ ಇಲ್ಲ ಅಂತಾಗುತ್ತೋ ಆವಾಗ ಕೃಷಿ ಭೂಮಿಯಲ್ಲಿ ತಾನಾಗಿ ಗಿಡಗಳು ಹತ್ತಿಕೊಳ್ತವೆ. ಅದು ಅದರ ಸ್ವಭಾವ. ಅದು ಎಲ್ಲಿ ತಾನು ಬೆಳೆಯುವುದಕ್ಕೆ ಅವಕಾಶ ಇದೆ ಅಲ್ಲಿ ಹುಡ್ತಾವೆ. ಅದರ ಮೇಲೆ ಸಿಟ್ಟು ಮಾಡಿಕೊಳ್ಳುವುದೇನು? ಆಗ ಪ್ರಾಚೇತಸರು ಹೇಳ್ತಾರೆ, ನಾವು ಸಿಟ್ಟು ಮಾಡಿಕೊಂಡದ್ದಲ್ಲ, ಕಣ್ಣಿನಿಂದ ಬೆಂಕಿ ಬಂದದ್ದಷ್ಟೇ ಅಂತೇಳಿದರು. ಯಾಕಂದರೆ ಹೊಲದಲ್ಲೆಲ್ಲ ಮರಗಿಡಗಳು ಇವತ್ತು ಮಾತ್ರ ಇದ್ದದ್ದಲ್ಲ. ಹಿಂದೆ ನಮ್ಮ ಹಿರಿಯರಾದ ಪೃಥು ಮಹಾರಾಜರಿದ್ದಾಗಲೂ ಅಲ್ಲೆಲ್ಲ ಇತ್ತು. ಪೃಥು ಮಹಾರಾಜ ಅದನ್ನೆಲ್ಲ ಕಡಿಸಿಬಿಟ್ಟ, ನಾವು ಸುಟ್ಟುಬಿಟ್ವಿ ಅಷ್ಟೇ. ಚಂದ್ರ ಸುಮ್ಮನಾದ. ಸರಿ, ನೀವು ಮಾಡಿದ್ದು ಎಷ್ಟಾಗಬೇಕೋ ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ಮರಗಳನ್ನು ಸುಟ್ಟದ್ದಾಗಿದೆ. ಆದರೆ ನನಗೆ ಹೆದರಿಕೆ ಏನಂದರೆ, ನೀವು ಮತ್ತೆ ಮನೆಗೆ ಹೋದ ಮೇಲೆಯೂ ಆಗಾಗ ಸಿಟ್ಟು ಮಾಡಿಕೊಳ್ತಾ ಇದ್ದೀರೋ ಅಂತ ಹೆದರಿಕೆ. ಅದಕ್ಕೋಸ್ಕರ ನಿಮಗೊಂದು ಮದುವೆ ಮಾಡಿಬಿಡಬೇಕು ಅಂತ ಯೋಚಿಸಿದ್ದೇನೆ. ಮದುವೆ ಮಾಡಿದ ಮೇಲೆ ಅಷ್ಟೆಲ್ಲ ಸಿಟ್ಟು ಬರೋಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಒಂದು ಹೆಣ್ಣು ತಂದಿದ್ದೇನೆ ಅಂತ ಹೆಣ್ಣನ್ನು ಮುಂದೆ ಇರಿಸಿದ. ತನ್ನ ಹಿಂಭಾಗದಲ್ಲಿದ್ದ ಹೆಣ್ಣನ್ನು ಮುಂದೆ ಇಟ್ಟ. ಅವಳ ಹೆಸರು ಮಾರಿಷೆ ಅಂತ. ಆ ಮಾರಿಷೆಯನ್ನು ಮುಂದಿಟ್ಟ. ಈ 10 ಜನರಿಗೂ ಕೂಡ ಇವಳನ್ನು ವಿವಾಹವಾದರೆ ಚೆನ್ನಾಗಿರ್ತದೆ ಸಂಸಾರ ಅಂತ ಅನಿಸಿತು. ಆದರೆ ಅವಳ ಕುಲಗೋತ್ರವನ್ನು ವಿಚಾರಿಸದೆ ವಿವಾಹವಾಗುವುದು ಹೇಗೆ? ಅದಕ್ಕೋಸ್ಕರ ಚಂದ್ರನ ಹತ್ರ ವಿಚಾರಿಸಿದರು. ಚಂದ್ರ ಹೇಳಿದ, ಇವಳು ಮರದ ಮಗಳು, ನೀವು ಮರಗಳನ್ನೆಲ್ಲ ಸುಡುವುದಕ್ಕೆ ಹೊರಟವರು. ಆದ್ದರಿಂದ ಮರದ ಮಗಳ ಜೊತೆಗೆ ನಿಮಗೆ ಮದುವೆ ಮಾಡಿಸಿಬಿಟ್ರೆ ಆಮೇಲೆ ಮರಗಳು ಕ್ಷೇಮವಾಗಿರ್ತವೆ. ಈ ಪ್ರಾಚೇತಸರು ಅಂದರೆ ಮರ ಸುಡುವವರು ಅಂತ ಅರ್ಥ. ಅದಕ್ಕೋಸ್ಕರ ವಾರ್ಕ್ಷಿ ಅಂದ್ರೇನು? ವೃಕ್ಷದ ಮಗಳು. ವೃಕ್ಷದ ಮಗಳಾದ ಇವಳ ಜೊತೆಗೆ ನಿಮಗೊಂದು ವಿವಾಹ ಮಾಡಿಸುವ ಸಂಕಲ್ಪ ನಮ್ಮದು ಅಂತ. ಆಶ್ಚರ್ಯ ಪಡ್ತಾರೆ ಪ್ರಾಚೇತಸರು. ಅಲ್ಲ, ಮರಗಳಿಗೂ ಒಂದು ಇಂಥ ಸುಂದರಿಯಾದ ಮಗಳು ಹುಡ್ತಾಳ? ಅದಕ್ಕೊಂದು ಕಥೆ ಹೇಳ್ತೇನೆ ಅಂತ ಕಥೆ ಶುರುವಾಯಿತು. ಏನಂದರೆ, ಕಂಡು ಅಂತ ಒಬ್ಬ ಮಹರ್ಷಿ. ಈ ಕನ್ನಡದಲ್ಲಿ ಕಂಡು ಅಂತ ಹೆಸರು ಇಡುವುದಿಲ್ಲ, ಯಾಕಂದರೆ ಕಳ್ಳತನ ಮಾಡಿದವನಿಗೆ ಕಂಡು ಅಂತ ಹೆಸರಿದೆ, ಕಂಡವನಿಗೂ ಕಂಡು ಅಂತ ಹೆಸರಿದೆ. ಈ ಸಂಸ್ಕೃತದಲ್ಲಿ ಕಂಡು ಅಂದರೆ ಕಂಡವ ಅಂತ ಅರ್ಥ. ಭಗವಂತನನ್ನು ಕಂಡಂತಹ ಒಬ್ಬ ಮಹರ್ಷಿ. ವಸ್ತುತಃ ಅವ ಒಬ್ಬ ರಾಜ. ಕಂಡು ಎಂಬ ರಾಜ ತಾನು ರಾಜ್ಯಭಾರವನ್ನೆಲ್ಲ ಮುಗಿಸಿ ನಂತರದಲ್ಲಿ ಕಾಡಿಗೆ ಹೋದ. ತಪಸ್ಸು ಮಾಡುವುದಕ್ಕೋಸ್ಕರ ತಾನು ನಿಂತ. ಅವನಿಗೆ ಸಂಧ್ಯಾವಂದನೆ ಅಂತೇಳಿದರೆ ಬಹಳ ಇಷ್ಟ. ದೀರ್ಘಕಾಲ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದ. ಕಾಡಿಗೆ ಹೋದವ ಅಂದರೆ ವಾನಪ್ರಸ್ಥ ಸ್ಥಿತಿಯಲ್ಲಿ ಆತ ನದಿ ತೀರದಲ್ಲೇ ತನ್ನ ಒಂದು ಪರ್ಣಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿ ಸಾಯಂಕಾಲ ಅಂತೇಳಿದರೆ ಸೂರ್ಯ ಇರಬೇಕಾದರೆ ಹೋಗಿ ಸ್ನಾನ ಮಾಡುವುದು. ಒಂದು ಸಾಯಂಕಾಲದ ಸವನ ಸ್ನಾನ ಮಾಡಿ ಸಂಧ್ಯಾವಂದನೆ ಶುರು ಮಾಡಿದ ಅಂತಾದರೆ ಆಕಾಶದಲ್ಲಿ ಸಪ್ತರ್ಷಿ ಮಂಡಲ, ಪಕ್ಕದಲ್ಲಿ ಧ್ರುವ, ಆ ಧ್ರುವನ ಪಕ್ಕದಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ನಕ್ಷತ್ರಪುಂಜ ಕಾಣಿಸುವಲ್ಲಿಯ ತನಕವೂ ಅವನ ಸಾಯಂಕಾಲದ ಸಂಧ್ಯಾವಂದನೆ. ಋಷಯ ದೀರ್ಘ ಸಂಧ್ಯಾತ್ವಾತ್ ದೀರ್ಘಮಾಯುರವಾಪ್ನಿಯು. ಇವ ದೀರ್ಘ ಸಂಧ್ಯಾವಂದನೆಯ ಕಾರಣದಿಂದ ದೀರ್ಘಾಯುಷ್ಯವನ್ನು ಪಡೆದಿದ್ದ. ಅವನಿಗೆ ವಯಸ್ಸಾದದ್ದೇ ಗೊತ್ತಾಗ್ತಿರಲಿಲ್ಲ, ಯುವಕನಾಗೇ ಇದ್ದಾನಂತೆ ಸಂಜೆಯ ಬಲದಿಂದ. ಆ ರೀತಿ ಸಂಧ್ಯಾವಂದನೆ ಮಾಡ್ತಾ ಇದ್ದವನಿಗೆ ಅವನನ್ನು ನೋಡಿ ಅಸೂಯೆ ಆದದ್ದು ಯಾರಿಗೆ ಅಂದರೆ ಇಂದ್ರನಿಗೆ. ಇಷ್ಟು ಸಂಧ್ಯಾವಂದನೆ ಮಾಡ್ತಾನಲ್ಲ ಈ ರಾಜ, ಇವನು ಈ ಸಂಧ್ಯಾವಂದನೆಯ ಕಾರಣದಿಂದಲೇ ನನ್ನ ಸೀಟಿಗೆ ಬಂದು ಕೂತ್ರೆ ಅಂತ ಅವನಿಗೆ ಅನಿಸಿತು.
ಅನಿಸಿದ ಇಂದ್ರ ಏನು ಮಾಡಿದ ಅಂತೇಳಿದರೆ ಒಂದು ಹೆಣ್ಣು ಮಗಳನ್ನು ಕಳಿಸಿದ. ಪ್ರಮ್ಲೋಚೆ ಅಂತ ಆಕೆಯ ಹೆಸರು. ತನ್ನ ಲೋಕದ ಪರಮಶ್ರೇಷ್ಠ ಅಪ್ಸರ ಸ್ತ್ರೀ ಎನಿಸಿದಂತಹ ಪ್ರಮ್ಲೋಚೆಯನ್ನು ಈತ ಯಾವ ನದಿ ತೀರದಲ್ಲಿ ಇದ್ದಾನೆ ಅಲ್ಲಿಗೆ ಯಾವಾಗ ಸಾಯಂಕಾಲ ಕಳಿಸಿದ್ದಲ್ಲ, ಬೆಳಗ್ಗಿನ ಸಂಧ್ಯಾವಂದನೆ ಮುಗಿತಾ ಬರಬೇಕಾದರೆ ಕಳಿಸಿದ. ಇವನ ಸಂಧ್ಯಾವಂದನೆ ಮುಗಿಯುವುದಕ್ಕೂ ಅವಳು ಬಂದದ್ದು ಸರಿ ಹೋಯಿತು. ಅವಳ ಶರೀರದಿಂದ ಹೊರಸೂಸತಕ್ಕಂತಹ ಸುಗಂಧಭರಿತವಾದ ವಾತಾವರಣದಿಂದ ಈತ ಪುಳಕಿತನಾಗ್ತಾನೆ. ಅವಳ ಗೆಜ್ಜೆಯ ದನಿಗೆ ಸರಿಯಾಗಿ ತಾನು ಹಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಸಂಸಾರ ಮಾಡಬೇಕು ಅಂತ ಇವನಿಗೆ ಅನಿಸಿಬಿಡ್ತದೆ. ಅವಳ ಜೊತೆಗೆ ಸಂಸಾರ ಮಾಡ್ತಾನೆ. ಪರ್ಣಕುಟೀರ ಇಲ್ಲಿಯ ತನಕ ಇವನು ವಾನಪ್ರಸ್ಥ ಜೀವನಕ್ಕಿದ್ದರೆ ಮತ್ತೆ ಹೊಸ ಗಾರ್ಹಸ್ಥ್ಯವನ್ನು ಅಲ್ಲಿ ಪ್ರಾರಂಭಿಸಿದ. 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 60 ವರ್ಷಗಳು ದಾಟಿದವು. 60 ವರ್ಷ ಆದಾಗ ಅವಳು ಹೇಳ್ತಾಳೆ, ನಾನು ದೇವಲೋಕದಿಂದ ಬಂದವಳು, ಇಂದ್ರ ನನ್ನನ್ನು ಕಳಿಸಿದ್ದು ಒಂದು ಸಲ ಭೂಮಿಗೆ ಹೋಗಿ ತಿರುಗಾಡಿ ಬಾ ಅಂತ. ಆದರೆ ನಿನ್ನನ್ನು ನೋಡಿದ ಮೇಲೆ ನಿನ್ನ ಆಕರ್ಷಣೆ ನನಗೂ ಆಕರ್ಷಣೆ ಆಯಿತು, ನಿನ್ನಂಥ ತಪಸ್ವಿ ಅಂತ ಅಂದ್ಕೊಂಡು ನಾನು ಸಂಸಾರ ಮಾಡಿದೆ, ನಾನು ಮತ್ತೆ ದೇವೇಂದ್ರ ಲೋಕಕ್ಕೆ ಹೋಗಬೇಕು ಅಂತ ಅವಳು ಹೇಳಿದ್ಳು. ಇವನು ಹೇಳ್ತಾನೆ, ನೀನು ಬಂದು ಇನ್ನೂ ಎಷ್ಟು ಕಾಲ ಆಗಿ, ಎಷ್ಟು ಬೇಗ ನೀನು ಹೊರಡುವುದಾ ಅಂತ ಹೇಳ್ತಾನೆ. ಹೌದಲ್ವ, ಹಾಗಾದರೆ ಒಂದು 2 ದಿವಸ ಇರ್ತೇನೆ ಅಂತ ಮತ್ತೆ ಇದ್ಲು. ಮತ್ತೆ ಇದ್ದು ಮತ್ತೆ 60 ವರ್ಷ ದಾಟುತ್ತೆ. ದಾಟಿದ ಮೇಲೆ ಮತ್ತೆ ಹೇಳ್ತಾಳೆ, ಈಗ ಒಂದು 4-5 ಸಲ ನಮಗೆ ಪುರಾಣ ಬೋರ್ ಆಗ್ತದೆ ಆವಾಗ. ಅಷ್ಟು 4-5 ಸಲ ಅಷ್ಟಾದರೂ ಕೂಡ ಇವನು ಬಿಡೋಲ್ಲ, ನೀನು ಹೋಗುವ ಹಾಗಿಲ್ಲ, ನೀನು ಇರಲೇಬೇಕು. ಇವಳಿಗೇನು ಹೆದರಿಕೆ ಅಂದರೆ, ನಾನು ಹೋದರೆ ಇವ ಶಾಪ ಕೊಟ್ಟರೆ ಅದು ಶಾಪಕ್ಕೆ ನಾನು ಹೆದರ್ತೇನೆ ಅಂತ ಅವಳಿದ್ದಾಳೆ. ಇಷ್ಟಾಯಿತು. ಅದೊಂದು ದಿವಸ ಇವಳು ಬಂದು ಎಷ್ಟು 100 ವರ್ಷಗಳು ದಾಟಿದ್ದಾವೆ ಅಂತ ಗೊತ್ತಿಲ್ಲ. ಅಷ್ಟಾದಾಗ ಒಂದು ದಿವಸ ಸಾಯಂಕಾಲ ಒಂದು 4:15 ಗಂಟೆ ಆಗಿದೆ. ಇದ್ದಕ್ಕಿದ್ದ ಇವಾಗ ಕಮಂಡಲುಯಲ್ಲಿ ಕೃಷ್ಣಾಜಿನೆಯಲ್ಲಿ ಅಂತ ಹಿಡ್ಕೊಂಡು ಬಡ 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 ಹೊರಟಾಗ ಇವಳು ಕೇಳ್ತಾಳೆ, ಏನು ಹೊರಡ್ತಾ ಇದ್ದೀರಿ, ಏನು ವಿಶೇಷ ಇವತ್ತು? ಅಲ್ಲ, ಸಂಧ್ಯಾವಂದನೆಗೆ ಸಮಯ ಆಯಿತು ನೋಡು ಸೂರ್ಯ ಅಂತ ಇಲ್ಲಿ ತೋರಿಸ್ತಾನೆ ಇವನು. ಸೂರ್ಯ ಅಲ್ಲಿ ಮುಳುಗಲಿಕ್ಕೆ ಹತ್ರ ಆಗಿದೆ, ಸಂಧ್ಯಾವಂದನೆ ಸಮಯ ಸ್ವಲ್ಪ ವಿಳಂಬ ಆಯಿತು, ಬೇಗ ಬೇಗ ಅಂತ ಹೊರಟ. ಇವಳು ಜೋರಾಗಿ ನಕ್ಕು ಬಿಡ್ತಾಳೆ. ನಕ್ಕೆ ಹೇಳ್ತಾಳೆ, ಅಲ್ಲ ಇಷ್ಟು ದಿವಸ ಆಯಿತು, ಒಂದು ದಿವಸ ಸಂಧ್ಯಾವಂದನೆಗೆ ಹೋದವರಲ್ಲ, ಇವತ್ತು ಇದ್ದಕ್ಕಿದ್ದ ಹಾಗೆ ಸಂಧ್ಯಾವಂದನೆಗೆ ಹೊರಟಿದ್ದೀರಲ್ಲ. ಅವನಿಗೆ ಎದೆಗೆ ಹೊಡೆದ ಹಾಗೆ ಆಯಿತು. ಏನು, ಇವತ್ತು ಬೆಳಿಗ್ಗೆ ನಾನು ಸಂಧ್ಯಾವಂದನೆ ಮಾಡ್ತಾಯಿದ್ದೆ, ನೀನು ಬಂದು ಸಾಯಂಕಾಲ ಆಯಿತು, ಸಾಯಂಕಾಲ ಸಂಧ್ಯಾವಂದನೆಗೆ ಹೊರಟಿದ್ದೇನೆ ಅಂತ ಹೇಳಿದ. ಹಾಗಾದರೆ ಮಾಧ್ಯಾಹ್ನಿಕ ಮಾಡ್ತಿರಲಿಲ್ಲ ಅಂತ ಅರ್ಥ ಆಯಿತು. ಅದು ಬೆಳಗ್ಗೆ ಬಂದಿದ್ದೀನಿ, ಈಗ ಸಾಯಂಕಾಲಕ್ಕೆ ನಾನು ಹೊರಟಿದ್ದೇನೆ. ಇವಳು ನಕ್ಕೆ ಹೇಳ್ತಾಳೆ, ಸ್ವಾಮಿ ನಾನು ಎಷ್ಟು ಬಾರಿ ಹೇಳಿದೆ ನಾನು ಹೊರಟು ಹೋಗ್ತೇನೆ ಅಂತ, ನೀವು ಕೇಳಲೇ ಇಲ್ಲ, ಮತ್ತೆ ಇರು 60,000 ವರ್ಷ ಆಯಿತು ನಾನು ಬಂದು ಅಂತ ಹೇಳ್ತಾರೆ. ಇಷ್ಟು ಸಮಯ ಆಯಿತು, ಒಂದು ದಿವಸ ಸಂಧ್ಯಾವಂದನೆ ತಾವು ಮಾಡಲಿಲ್ಲ, ನಾನು ಅದಕ್ಕೋಸ್ಕರವೇ ಮಧ್ಯದಲ್ಲಿ ಹೋಗ್ತೇನೆ ಅಂತ ಹೇಳ್ತಾ ಇದ್ರೂ ನೀವು ಬಿಡ್ತಿರಲಿಲ್ಲ, ನೀವೆಲ್ಲಿ ಶಾಪ ಕೊಡ್ತೀರೋ, ಅತಿಕೋಪನರು ಬೇರೆ ಅಂತ ಹೇಳಿಕೊಂಡು ನಾನು ನಿಮ್ಮ ಜೊತೆಗೆ ಸಂಸಾರ ಮಾಡಬೇಕಾಯಿತು, ದಯವಿಟ್ಟು ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಬೇಕು ಅಂತ ಹೇಳಿದರೆ, ಇವ ಒಂದು ಬೈಲಿಕ್ಕೆ ಶುರು ಮಾಡ್ತಾನೆ. ಯಾರಿಗೆ? ಅವನಿಗೆ. ಅವ ಬೈಯೋದು ಅವಳಿಗೆ ಅಲ್ಲ. ಹೌದಲ್ವ, ನೀನು ಹೊರತಿ ಅಂತ ಹೇಳಿದರೂ ಕೂಡ ನಾನು ತಡೆಯಿಲ್ಲ, ಬೇಡ ಇರಲೇಬೇಕು ಅಂತ. ಎಂಥ ಕಾಮನೆಗೆ ಒಳಗಾಗಿಬಿಟ್ಟೆ, ಯಾವ ಮಾಯೆಗೆ ಸಿಲುಕಿಬಿಟ್ಟೆ, ಯಾಕಾದರೂ ದೇವರು ನನ್ನನ್ನು ಈ ದುರತ್ಯಯವಾದ ಮಾಯೆಯಲ್ಲಿ ಸಿಡುಕಿಸಿಬಿಟ್ಟರು, ಎಂಥ ಅನರ್ಥ ಆಗಿ ಹೋಯಿತು. ಸಂಧ್ಯಾವಂದನೆ ಅನ್ನುವುದೇ ನನ್ನ ಜೀವನದ ಪರಮ ತಪಸ್ಸು ಅಂತ ಭಾವಿಸಿಕೊಂಡು ದಿನಕ್ಕೆ 2 ಸಂಧ್ಯೆಯನ್ನು ಕಿಂಚಿತ್ತೂ ನ್ಯೂನತೆ ಇಲ್ಲದೆ ಕಾಲದಲ್ಲಿ ಯಾವ ಕಾಲದಲ್ಲಿ ಅದನ್ನು ನಡೆಸಬೇಕೋ ಅದೇ ಕಾಲದಲ್ಲಿ ಯಾವ ಒಂದು ದಿವಸವೂ ಕೂಡ ಅಕಾಲವಾಗದಂತೆ ನಾನು ಸಂಧ್ಯೆಯನ್ನು ಅನುಷ್ಠಾನ ಮಾಡ್ತಾ ಬಂದರೆ ಯಾವ ಮಾಯೆಗೆ ಸಿಲುಕಿ ಹೇಗಾಗಿ ಹೋದೆ, ಈ ಆತ್ಮನಿಗೆ ಧಿಕ್ಕಾರ ಇರಲಿ ಅಂತ ತನ್ನನ್ನು ತಾನು ಧಿಕ್ಕಾರ ಹಾಕಿಕೊಳ್ತಾನೆ. ಕೆಲವರೆಲ್ಲ ಇನ್ನೊಬ್ಬರಿಗೆ ಬೈಯುವುದಕ್ಕಿಂತ ಜಾಸ್ತಿ ತಮಗೆ ಬೈದುಕೊಳ್ಳುವುದೇ ಜಾಸ್ತಿ. ಅದು ಇನ್ನೊಬ್ಬರಿಗೆ ಹೆದರಿಕೆ ಆಗೋದು ಇನ್ನೊಬ್ಬರಿಗೆ. ನೀನು ಹಾಗೆ ಮಾಡುವುದಾದರೆ ನಾನು ಮಂಗಾಗಿ ಬಿಡ್ತೇನೆ ಅಂತ ಇವ ಹೇಳ್ಕೊಳ್ಳೋದು, ಇಲ್ಲ ನಾನು ಆಮೇಲೆ ಪಿಶಾಚಿ ಆಗ್ತೇನೆ ಜಾಗ್ರತೆ ಅಂತ ಇವನನ್ನೇ ಬೈದುಕೊಳ್ಳೋದು ಎಲ್ಲ ನಡೀತದೆ. ಇವನು ಹಾಗಲ್ಲ, ಅವಳಿಗೆ ಬೈಯುವುದೇ ಇಲ್ಲ, ಇವಳದ್ದು ತಪ್ಪಿಲ್ಲ, ನಾನಲ್ವ ಮನಸೋತದ್ದು, ಮನಸೋತು ಎಂಥ ಅನರ್ಥಕ್ಕೆ ಈಡಾದೆ ಅಂತ ಹೀಗೆ ಯೋಚನೆ ಮಾಡ್ತಾನೆ, ಬೈತಾನೆ. ಅವಳು ಮತ್ತೆ ಕಾಲು ಹಿಡ್ಕೊಂಡು ನನ್ನಿಂದ ತಪ್ಪಾಗಿದೆ, ತಾವು ಸಂಧ್ಯಾವಂದನೆಗೆ ಹೊರಡ್ಬೋದು ಅಂತ ಹೇಳ್ತಾಳೆ. ಹೇಳಿದರೂ ಕೂಡ ಇವ ಬಿಡೋಲ್ಲ, ತನ್ನನ್ನು ತಾನು ನಿಕೃಷ್ಟವಾಗಿ ಬೈತಾ ಇದ್ದಾನೆ. ಆ ಭಗವಂತ ಯಾಕಾದರೂ ನನಗಿಂಥ ಬುದ್ಧಿಯನ್ನು ಕೊಟ್ಟನು, ಈ ಜೀವನಕ್ಕೇ ಒಂದು ಧಿಕ್ಕಾರ ಅಂತ ಈಗ ಬೈತಾ ಇದ್ದಾನೆ. ಅಷ್ಟೊತ್ತಿಗೆ ಇವರು ಈಗ ಇವರಿಗೆ ಬೈದುಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಾದರೆ ನನಗೂ ಬರ್ಬೋದು ಅಂತ ಇವಳಿಗೆ ಅರ್ಥ ಆಯಿತು. ಅರ್ಥ ಆಗಿ ಅವರನ್ನು ಬೈಕೊಂಡು ಆ ಕಡೆ ನೋಡ್ತಾ ಇದ್ದರೆ ಹಿಂದಿನಿಂದ ಜಾರಿ ಮರಗಳ ಮೇಲಿಂದ ಸಾಗಿ ಹೋಗ್ತಾಳಂತೆ. ಸಾಗುವಾಗ ಅವಳ ಮೇಯ ಬೆವರುಗಳನ್ನೆಲ್ಲ ಮರಕ್ಕೆ ಅಂಟಿಸಿ ಹೋಗ್ತಾಳೆ.
ಹಾಗೆ ಆ ಮರಗಳ ಮೇಲೆ ಮರದಿಂದ ಮರಕ್ಕೆ ಹಾರ್ತಾ ಹಾರ್ತಾ ತನ್ನ ಶರೀರದ ಬೆವರನ್ನೆಲ್ಲ ಮರಗಳಲ್ಲಿ ಒರೆಸಿಕೊಂಡು, ಯಾಕಂದರೆ ಭೂಲೋಕದ ಬೆವರದು, ಸ್ವರ್ಗಲೋಕಕ್ಕೆ ಹೋಗುವಾಗ ಶುದ್ಧವಾಗಿ ಹೋಗಬೇಕಲ್ಲ. ಮರದ ತುದಿಯಲ್ಲೆಲ್ಲ ಇಬ್ಬನಿಗಳು ಬೀಳ್ತಕ್ಕಂಥ ಕಾಲ, ಆ ಇಬ್ಬನಿಗಳಲ್ಲೆಲ್ಲ ಒರೆಸಿಕೊಂಡು ತಾನು ಆಕಾಶ ಮಾರ್ಗದಲ್ಲಿ ದೇವಲೋಕಕ್ಕೆ ಸಾಗಿ ಹೋದಳು. ಸಾಗಿ ಹೋದರೆ ಏನಾಯಿತು? ಇವಳ ಬೆವರು ಯಾವ ಮರಗಳಲ್ಲಿ ಸೇರಿತ್ತು ಅದರ ಮೇಲೆ ಪ್ರಶಾಂತ ಗಾಳಿ ಬೀಸಿತು. ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಚಂದ್ರೋದಯವಾಯಿತು. ಚಂದ್ರ ಆ ಬೆವರುಗಳ ಮೇಲೆ ತನ್ನ ತಂಪು ಕಿರಣಗಳನ್ನು ಬೀಳಿಸಿದ. ಆವಾಗ ಆಕೆಯ ಶರೀರದ ಸ್ವೇದೋದ್ಭೂತವಾದದ್ದೆಲ್ಲ ಆ ಗಾಳಿಗೆ ಒಟ್ಟಂದದಲ್ಲಿ ಮರದ ಮೇಲೆ ನಿಂತಿತು. ನಿಂತದ್ದಕ್ಕೆ ಚಂದ್ರನ ಬೆಳಕು ಬಿದ್ದ ಹಾಗೆ ಅದೊಂದು ಮಗುವಾಯಿತಂತೆ. ಹೀಗೊಂದು ವಿಶಿಷ್ಟವಾದ ಸೃಷ್ಟಿಯಾಯಿತು. ಈ ಪ್ರಮ್ಲೋಚೆ ಆಕಾಶದಲ್ಲಿ ಹಾರಿ ಹೋಗುವಾಗ ತನ್ನ ಬೆವರ ಹನಿಯನ್ನು ಮರಗಳಿಗೆ ಅಂಟಿಸಿ, ಮರಗಳು ಅದನ್ನು ಗರ್ಭಧಾರಣೆ ಮಾಡಿಕೊಂಡು ಮರಗಳಿಂದ ಆವಿರ್ಭವಿಸಿದ ಒಂದು ಹೆಣ್ಣು ಮಗಳದು. ಮರಗಳು ಬೆಳೆಸಿದ ಮಗು ಆದ್ದರಿಂದ ಅದಕ್ಕೆ ವಾರ್ಕ್ಷಿ ಅಂತ ಹೆಸರು. ಅವಳೇ ಈ ಪ್ರಮ್ಲೋಚೆ, ಮಾರಿಷೆ. ಪ್ರಮ್ಲೋಚೆಯ ಮಗಳು ಈ ಮಾರಿಷೆ. ಕಂಡು ಇದರ ಜನ್ಮಕ್ಕೆ ಕಾರಣ. ಯಾಕಂದರೆ ಆಕೆಯ ಬೆವರಿನ ರೂಪದಲ್ಲಿ ಬಂದಿರತಕ್ಕಂಥದ್ದು ಕಂಡುವಿನ ಪ್ರಜನನ ರೇತಶಕ್ತಿ. ಆ ಶಕ್ತಿಯನ್ನು ವೃಕ್ಷಗಳ ಮೇಲೆ ಸುರಿಸಿದ ಕಾರಣದಿಂದ ಕಂಡುವಿನ ಮೂಲಕ ವೃಕ್ಷದಿಂದ ಹುಟ್ಟಿದ ಮಗು ಇದು. ಇದರ ಬೆಳವಣಿಗೆಗೆ ನನ್ನ ಬೆಳದಿಂಗಳೇ ಅದಕ್ಕೆ ಆಹಾರ. ಪಯೋಧರದಿಂದ ಸುರಿಸತಕ್ಕಂತಹ ಎದೆ ಹಾಲಿನ ಹಾಗೆ ನಾನು ನನ್ನ ಕಿರಣವನ್ನು ಇದಕ್ಕೆ ಕೊಟ್ಟು ಈ ಮಗುವನ್ನು ಬೆಳೆಸಿದ್ದೇನೆ. ಹಾಗಾಗಿ ವನಸ್ಪತಿಪತಿಯಾದ ನನ್ನ ಮಗಳು ಹೌದು, ವೃಕ್ಷಗಳ ಮಗಳು ಹೌದು, ಆ ಕಂಡು ಮಹರ್ಷಿ ಮತ್ತು ಪ್ರಮ್ಲೋಚೆಯ ಮಗಳು ಹೌದು. ಅಂತಹ ಈಕೆ ನೋಡಿ ಬೆಳದಿಂಗಳಿನ ಹಾಗೆ ಹೊಳಿತಾ ಇದ್ದಾಳೆ ಈ ಬಾಲೆ, ಈಕೆಯನ್ನು ನೀವು ಸ್ವೀಕರಿಸಬೇಕು ಅಂತ ಹೇಳಿದರೆ, ಇವರು ಅವಳನ್ನು ಸ್ವೀಕರಿಸೋದು ಬಿಟ್ಟು ಪಾಪ ಕಂಡುವಿನ ಗತಿ ಎಂಥದ್ದು ಅಂತ ಕೇಳ್ತಾರೆ ಇವರು. ಇವು ಸರಿ, ಇವಳನ್ನು ಮದುವೆ ಆಗೋದು ಸರಿ, ಪಾಪ ಆ ಕಂಡು ಈ ಮಗು ಏನೋ ಹುಟ್ಟಿದ್ದು ಸರಿ ಹೋಯಿತು. ಆದರೆ ಆ ಪ್ರಮ್ಲೋಚೆಯ ಕಾರಣದಿಂದಾಗಿ ಅವರ ತಪಸ್ಸಿಗೆ ಭಗ್ನ ಆಯ್ತಲ್ಲ, ಅವರದ್ದು ಮುಂದೆ ಏನಾಯಿತು? ಚಂದ್ರ ಹೇಳ್ತಾನೆ, ಸರಿ ಆ ಕಥೆ ಹೇಳದೆ ಇವರು ಮದುವೆ ಆಗೋದಿಲ್ಲ ಅಂತ ಸ್ಪಷ್ಟ ಆಯಿತು. ಅದಕ್ಕೆ ಕಥೆ ಮುಂದುವರಿಸ್ತಾನೆ ಚಂದ್ರ. ಸೋಮವುವಾಚ, ಏನು ಹೇಳಿದ ನೋಡು. ಆ ಕಂಡು ಮಹರ್ಷಿ ತುಂಬ ಪಶ್ಚಾತ್ತಾಪ ದಗ್ಧನಾಗ್ತಾನೆ. ತಪ್ಪಾಗಿ ಹೋಯ್ತಲ್ವಾ ಅಂತ ಯೋಚನೆ ಮಾಡ್ತಾನೆ. ಒಬ್ಬ ತಪ್ಪು ಮಾಡುವುದು ಅನ್ನೋದು ಮಾನುಷ ಸಹಜ ಸ್ವಭಾವ. ಆದರೆ ತಪ್ಪು ಮಾಡಿ ನಾನು ಮಾಡಿದ್ದು ಸರಿ ಅಂತ ಹೇಳಿಕೊಳ್ಳುವಂಥದ್ದು ತಾಮಸ ಸ್ವಭಾವ. ತಪ್ಪು ಮಾಡಿದ ಮೇಲೆ, ಅದು ತಪ್ಪು ಅಂತ ಗೊತ್ತಾದ ಮೇಲೆ ಅದನ್ನು ಹಾಗೆ ಏನೋ ಘಟಿಸಿ ಹೋಯಿತು, ಮನುಷ್ಯರಲ್ವ ನಾವು ಅಂತ ಬಿಟ್ಟು ಬಿಡುವುದು, ಅದು ರಜೋಗುಣದ ಪ್ರಭಾವ. ತಪ್ಪು ಆದ ಮೇಲೆ, ಇದು ತಪ್ಪು ಅನ್ನೋದು ಅರ್ಥವಾದ ಮೇಲೆ, ಯಾಕಾದರೂ ಇಂತಹ ತಪ್ಪಾಯ್ತಪ್ಪ ಅಂತ ತನ್ನ ಮೇಲೆ ತಾನು ಬೇಸರಿಸಿಕೊಂಡು ತಾನು ಪಶ್ಚಾತ್ತಾಪ ದಗ್ಧನಾಗಿ ಭಗವಂತನನ್ನು ಪ್ರಾರ್ಥಿಸುವಂಥದ್ದು ಸಾತ್ವಿಕ ಸ್ವಭಾವ. ಯಾರು ಸಾತ್ವಿಕನಿದ್ದಾನೆ ಆತ ತಪ್ಪನ್ನು ಮಾಡಿ ತಾನು ಪಶ್ಚಾತ್ತಾಪ ದಗ್ಧನಾಗಿ ಭಗವಂತನನ್ನು ಸ್ಮರಿಸ್ತಾನೆ. ಇಷ್ಟರಿಂದಲೇ ಆತನ ಪಾಪಗಳು ಅದೆಷ್ಟೋ ಭಸ್ಮವಾಗ್ತವೆ. ಆನಂತರದಲ್ಲಿ ಆತ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾನೆ. ಹೀಗೆ ಪಶ್ಚಾತ್ತಾಪ ಅನ್ನೋದು ಮೊದಲ ಪ್ರಾಯಶ್ಚಿತ್ತವಾದರೆ, ನಂತರದಲ್ಲಿ ಆತ ಮಾಡಿಕೊಳ್ತಕ್ಕಂತಹ ಪ್ರಾಯಶ್ಚಿತ್ತ ಅನ್ನೋದು ಪಾಪದ ಲೇಷವನ್ನೆಲ್ಲ ಭಸ್ಮ ಮಾಡಿಬಿಡ್ತದೆ. ಈ ಕಂಡು ಮಹರ್ಷಿ ಏನು ಮಾಡಿದ, ತಂದಿತ್ತ ತಪ್ಪಾಯ್ತಲ್ವಾ ಅಂತ ಹೇಳಿ ತಾನು ಹರಿಧ್ಯಾನದಲ್ಲಿ ಕೈಗೊಳ್ತಾನೆ. ಹರಿಧ್ಯಾನವನ್ನು ಮಾಡ್ತಾನೆ. ಹರಿಧ್ಯಾನವನ್ನು ಮಾಡ್ತಾ ಮಾಡ್ತಾ ಅವನಿಗೊಂದು ಸ್ತೋತ್ರ ಕಾಣಿಸಿಕೊಳ್ತದೆ. ಆ ಸ್ತೋತ್ರಕ್ಕೆ ಬ್ರಹ್ಮಪಾರ ಸ್ತೋತ್ರ ಅಂತ ಹೆಸರು. ಬ್ರಹ್ಮಪಾರಂ ಮುನೇ ಶ್ರೋತುಂ ಇಚ್ಛಾಮ ಪರಮಂ ಸ್ತವಂ ಜಪತಾ ಕಂಡುನಾ ದೇವೋ ಏನಾರಾಧ್ಯತ ಕೇಶವಃ. ಪ್ರಚೇತಸರು ಹೇಳ್ತಾರೆ, ಓ ಚಂದ್ರ, ಅವನು ಬ್ರಹ್ಮಪಾರ ಸ್ತೋತ್ರವನ್ನು ಕಂಡು ಅದನ್ನು ತಾನು ಧ್ಯಾನ ಮಾಡ್ತಾ ಕೇಶವನನ್ನು ಆರಾಧಿಸಿದಂತೆ. ಆ ಬ್ರಹ್ಮಪಾರ ಸ್ತೋತ್ರದಿಂದ ಅವನು ಆರಾಧಿಸಿ ತನ್ನ ಪಾಪಗಳನ್ನು ಕಳೆದುಕೊಂಡು ಮತ್ತೆ ಮೋಕ್ಷವನ್ನು ಪಡೆದ ಅಂತ ನಾವು ಕೇಳ್ತಾ ಇದ್ದೇವೆ. ಆ ಬ್ರಹ್ಮಪಾರ ಸ್ತೋತ್ರ ನಮಗೆ ಕೇಳಬೇಕು. ಬ್ರಹ್ಮಪಾರಂ ಮುನೇ ಶ್ರೋತುಂ ಇಚ್ಛಾಮಃ, ನಾವು ಅದನ್ನು ಕೇಳಬೇಕು ಅಂತಿದ್ದೇವೆ. ಸಾಮಾನ್ಯ ಅಲ್ಲ, ಅದು ಪರಮಂ ಸ್ತವಂ, ಅದು ಸರ್ವಶ್ರೇಷ್ಠವಾದ ಸ್ತೋತ್ರ. ಆ ಬ್ರಹ್ಮಪಾರ ಸ್ತೋತ್ರವನ್ನು ನಾವು ಕೇಳಬೇಕು. ಏನಾರಾಧ್ಯತ ಜಪದಾ ಕಂಡುನಾ ದೇವ, ಜಪ ಮಾಡತಕ್ಕಂತಹ ಕಂಡು ಮಹರ್ಷಿಯಿಂದ ಆ ಕೇಶವ ಯಾವ ಸ್ತೋತ್ರದ ಮೂಲಕ ಆರಾಧಿಸಲ್ಪಟ್ಟು ಪ್ರೀತನಾಗಿದ್ದಾನೋ ಅಂತಹ ಬ್ರಹ್ಮಪಾರ ಸ್ತೋತ್ರ ನಮಗೆ ಕೇಳಬೇಕು. ಆಗ ಸೋಮವುವಾಚ, ಚಂದ್ರ ಹೇಳಿದ, ಈ ಬ್ರಹ್ಮಪಾರ ಸ್ತೋತ್ರ ಅಂತ ನಾವಿವತ್ತು ದೇವರ ಪೂಜೆ ಮಾಡುವಾಗ ಆರಂಭದಲ್ಲಿ ಹೇಳಿಕೊಳ್ತೇವೆ. ಒಂದು ದೇವರ ಪೂಜೆ ಅದು ಸರ್ವ ಸಂಪನ್ನವಾಗಬೇಕಾದರೆ ಅದರಲ್ಲಿ ಬ್ರಹ್ಮಪಾರ ಸ್ತೋತ್ರವೂ ಒಂದು ಸೇರಬೇಕು.
ಬ್ರಹ್ಮಪಾರ ಸ್ತೋತ್ರವನ್ನು ಹೇಳದೇ ದೇವರ ಪೂಜೆ ಮಾಡಿದರೆ ಅದು 32 ಅಪರಾಧಗಳಲ್ಲಿ ಒಂದು ಅಪರಾಧ ಅಂತ ಕರೆಸಿಕೊಳ್ತದೆ. ಅದಕ್ಕೆ ಕೆಲವು ಈಗ ನಾವೆಲ್ಲ ಭಾರಿ ಪುರುಸೊತ್ತಿರುವುದಿಲ್ಲ, ಅದಕ್ಕೆ ಬ್ರಹ್ಮಪಾರಾಯ ನಮಃ ಅಂತ ಹೇಳೋದು ಮುಂದೆ ಹೋಗೋದು. ಇಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೇವಲ್ವ, ಅದಕ್ಕೋಸ್ಕರ ಒಂದು ಬ್ರಹ್ಮಪಾರಾಯ ನಮಃ. ಪೂರ್ತಿ ಸ್ತೋತ್ರ ಹೆಚ್ಚಿಲ್ಲ, ಬರೀ 5 ಶ್ಲೋಕಗಳಿರುವುದು. ಆ ಸ್ತೋತ್ರ ಪುರುಷ ಸೂಕ್ತ ಹೇಳದೆ ಹೋದರೆ ಅದು 32 ಅಪರಾಧಗಳಲ್ಲಿ ಒಂದಾಗ್ತದೆ. ದೇವರ ಗಂಟಾಮಣಿ ಇಲ್ಲದೇ ಪೂಜೆ ಮಾಡಿದರೆ, ಗಂಟಾಮಣಿ ಇಲ್ಲ, ಮನೆಯವರ ಹತ್ರ ಹೇಳೋದು ಒಳಗೆ ಅದಕ್ಕೊಂದು ಬಡಿ ಅಂತ, ಒಳಗೆ ಅವರು ಪ್ಲೇಟಿಗೆ ಬಡಿಯೋದು, 1 ಗಂಟೆ ಅದು ಹಾಗೆ ಆಗ್ತದೆ ಅಂತ. ಇಷ್ಟರಲ್ಲೇ ಪೂಜೆಯನ್ನು ನಡೆಸಿದರೆ ಅದು ಕೂಡ ಅಪರಾಧಗಳಲ್ಲಿ ಒಂದಾಗ್ತದೆ. ತುಳಸಿ ನೆಡುವುದಕ್ಕೆ ಅವಕಾಶ ಇದ್ದು ತಾನೇ ತುಳಸಿಯನ್ನು ಒಂದು ತುದಿ ಆದರೂ ಪರವಾಗಿಲ್ಲ, ತುಳಸಿ ತಂದು ದೇವರ ಪೂಜೆ ಮಾಡಬೇಕು. ತುಳಸಿ ಇಲ್ಲದೇ ಪೂಜೆ ಮಾಡುವಂತಹ ಪ್ರಸಂಗ ಬಂದರೆ ಅಥವಾ ಅಂಗಡಿಯಿಂದ ತುಳಸಿ ತಂದು ಪೂಜೆ ಮಾಡಬೇಕಾದ್ರೆ ಅದು ಕೂಡ ಒಂದು ಅಪರಾಧ ಆಗ್ತದೆ. ಅಂತ ಬೆಂಗಳೂರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕು, ಆದರೆ ಸರಿಯಾದ ಕ್ರಮ ಆ ರೀತಿ ಮಾಡಬೇಕು ಅನ್ನೋದನ್ನು ಹೇಳುವುದಕ್ಕೋಸ್ಕರ ಇರತಕ್ಕಂಥ 30 ಅಪರಾಧ ಸ್ತೋತ್ರ ಅಂತಿದೆ. ಅಂದರೆ 32 ಅಪರಾಧ, ಇನ್ನು 100 ಅಪರಾಧ, ಶತಾಪರಾಧ ಸ್ತೋತ್ರ ಅಂತಿದೆ. ಪೂಜೆಯಲ್ಲಿ ಶತಾಪರಾಧಗಳು ಎಲ್ಲ ಹೇಳ್ತಾ ಹೋದರೆ ನಮ್ಮದು ಕೂಡ ದೊಡ್ಡ ದೊಡ್ಡ ಅಪರಾಧಗಳಾಗ್ತವೆ. ಅಂತೂ ಆದಷ್ಟು ಅಪರಾಧಗಳು ಆಗದೇ ಇದ್ದ ಹಾಗೆ ದೇವತಾ ಪೂಜೆಯನ್ನು ನಡೆಸಬೇಕು. ಅದರಲ್ಲಿ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳುವುದು ಪೂಜೆಯಲ್ಲಿ ಒಂದು ಅಪರಾಧ ನ್ಯೂನ ಆಗ್ತದೆ, ಅದಕ್ಕೊಂದು ಮಹತ್ವ ಬರ್ತದೆ ಅಂತ. ಪಾರಂ ಪರಂ ವಿಷ್ಣುರಪಾರಪಾರ ಪರಪರೇಭ್ಯ ಪರಮಾರ್ಥರೂಪೀ ಸಬ್ರಹ್ಮಪಾರ ಪರಪಾರಭೂತಃ ಪರಪರಾಣಾಂ ಅಪಿ ಪಾರಪಾರಃ ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತುಃ ಪರಹೇತುಹೇತುಃ ರೂಪೇಷು ಚೈವಂ ಸಹಿ ಕರ್ಮಕರ್ತೃರೂಪೈರಶೇಷೈಃ ಅಖಿಲೈರಸಂಗೀ. ಇಲ್ಲಿ ಒಟ್ಟು ಬ್ರಹ್ಮಪಾರ ಸ್ತೋತ್ರ ಏನು ಹೇಳ್ತದೆ ಅಂದರೆ, ಭಗವಂತ ಅಪಾರನಿದ್ದಾನೆ ಅಂತ ಹೇಳ್ತದೆ. ಬ್ರಹ್ಮ ಅಂದರೆ ಪರಮಾತ್ಮ, ಅವನಿಗೆ ಬ್ರಹ್ಮ ಅಂತ ಯಾಕೆ ಹೆಸರು? ಬೃಹತ್ವಾತ್ ಬ್ರಹ್ಮ ಇತ್ಯಾಹುಃ, ದೊಡ್ಡದ್ದನ್ನು ಬ್ರಹ್ಮ ಅಂತ ಕರೆಯುವುದು. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಯಾವುದು? ಶಬ್ದರಾಶಿ. ಎಷ್ಟು ಶಬ್ದ ಉಂಟು ಪ್ರಪಂಚದಲ್ಲಿ ನಮ್ಗೆ ಗೊತ್ತಿಲ್ಲ. ವೇದ, ಅನಂತವಾದದ್ದು ವೇದ. ಅದನ್ನ ವೇದಗಳನ್ನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮೋಪದೇಶ ಅಂತ ಹೇಳಿದರೆ ವೇದ ಮಂತ್ರದ ಉಪದೇಶ ಅಂತ ಅರ್ಥ. ಬ್ರಹ್ಮ ಅಂದರೆ ವೇದ. ಈ ವೇದಗಳು ಏನಿದೆ, ಅನಂತ ಶಬ್ದರಾಶಿ ಇದೆ. ಆ ಶಬ್ದರಾಶಿ ಒಂದು ತತ್ವವನ್ನು ಹೊಗಳ್ತಾ ಇದೆ, ಒಂದು ತತ್ವವನ್ನು ನಿರಂತರವಾಗಿ ಅದರ ಗುಣಗಾನವನ್ನು ಮಾಡ್ತಾ ಇದೆ. ಅದು ಈ ವೇದರಾಶಿ ಅನಂತವು ಅನಂತದಷ್ಟು ಹೇಳಿದರೂ ಕೂಡ ಆ ಭಗವಂತನ ಹೇಳದೇ ಇದ್ದ ಅಂಶ ಅನಂತದಷ್ಟೇ ಉಳಿದಿದೆ. ಹಾಗಾದರೆ ಈ ವೇದ ಬ್ರಹ್ಮಕ್ಕಿಂತಲೂ ಕೂಡ ದೊಡ್ಡ ಬ್ರಹ್ಮ ಅದು. ಶಬ್ದ ಬ್ರಹ್ಮಕ್ಕಿಂತ ದೊಡ್ಡ ಬ್ರಹ್ಮ ಆದ್ದರಿಂದ ಆ ಭಗವಂತನನ್ನು ಪರಬ್ರಹ್ಮ ಅಂತ ಕರಿತೇವೆ. ಪರಬ್ರಹ್ಮ ಅಂತ ಯಾಕೆ ಕರೆಯುವುದು ಅಂದರೆ, ಆ ಪರಬ್ರಹ್ಮ ಅನ್ನುವ ತತ್ವಕ್ಕೆ ಯಾವತ್ತೂ ಒಂದು ಚೌಕಟ್ಟು ಹಾಕಿ ಇಷ್ಟಕ್ಕೆ ಮುಗಿಯಿತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಅಮಿತವಾದದ್ದು. ಪಾರಂ ಪರಂ ವಿಷ್ಣು, ಅದು ಅಮಿತವಾದ ವಿಷ್ಣು ಏನಿದ್ದಾನೆ ಅವನನ್ನು ಪಡೆಯುವುದಕ್ಕೋಸ್ಕರವೇ ನಾವು ಹೆಜ್ಜೆ ಇಟ್ಟಿರುವುದು. ನಾವೆಲ್ಲ ಪಥಿಕರು ಅಂತೇಳಿದರೆ ದಾರಿ ಹೋಕರು. ದಾರಿಯಲ್ಲಿ ಸಾಗ್ತಾ ಇದ್ದೇವೆ, ನಾವಿಲ್ಲಿ ಕೂತಿದ್ದೇವೆ ಅಂತ ಅಂದುಕೊಂಡಿದ್ದೇವೆ, ಇಲ್ಲ ಸಾಗ್ತಾ ಇರೋದು, ಈಗ ನಾವು ಹೋಗ್ತಾ ಇರೋದು. ದಾರಿ ಯಾವುದಯ್ಯ ಅಂತ ಕೇಳಿಕೊಂಡು ಹೊರಟಿದ್ದೇವೆ. ಹೊರಡುವವರಿಗೆ ಗಮ್ಯ ಸ್ಥಾನ ಯಾವುದು, ಹೋಗಿ ಸೇರಬೇಕಾದ ಸ್ಥಾನ ಯಾವುದು ಅಂದರೆ ವೈಕುಂಠಕ್ಕೆ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಆ ಭಗವಂತನ ಸ್ಥಾನವನ್ನು ಹೋಗಿ ಮುಟ್ಟುವುದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಭಗವಂತನ ಸ್ಥಾನ ಯಾಕೆ ಬೇಕು ನಮಗೆ? ಯಾಕಂದರೆ ಅಲ್ಲಿ ಭಗವಂತ ಇದ್ದಾನೆ. ಅಂದರೆ ಭಗವಂತನನ್ನು ಮುಟ್ಟುವುದಕ್ಕೋಸ್ಕರ ನಾವು ಹೊರಟಿದ್ದೇವೆ. ನಾವು ಒಬ್ಬರಿಗೆ ನಮಸ್ಕಾರ ಮಾಡಿದರೂ ಅದು ಹೋಗಿ ಸೇರುವುದು ಯಾರಿಗೆ? ಪರಮಾತ್ಮನಿಗೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಹೇಗೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಅದು ಆಕಾಶದಿಂದ ಬಿದ್ದ ನೀರು ಅದು ಎಲ್ಲೇ ಸೇರಿದರೂ ಕೊನೆಗೆ ಹೋಗಿ ಮಹಾನದಿಗೆ ಸೇರಿ ಅದು ಸಮುದ್ರಕ್ಕೆ ಸೇರುವುದು ಹೇಗೋ ಹಾಗೆ ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಕೂಡ ಅವರ ಅಂತರ್ಯಾಮಿಯಾಗಿದ್ದುಕೊಂಡು ಸರ್ವಸ್ವಾಮಿ ಎನಿಸಿದಂತಹ ಭಗವಂತನಿಗೆ ಆ ನಮಸ್ಕಾರ ಸೇರ್ತದೆ. ಹಾಗೆಯೇ ನಾವು ಹೊರಟದ್ದು ಆ ಭಗವಂತನನ್ನು ಮುಟ್ಟುವುದಕ್ಕೆ. ಬೇರೆ ಬೇರೆ ಅದು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಶುರು ಮಾಡುವ, ಅದು ಆದಿಗಳು ಪೂಜಿಪುದು ಗಣನಾಥನ ಹರಿಯಾಜ್ಞೆ ಇದಕ್ಕುಂಟು ಅಂತ ಗಣಪತಿಯಿಂದ ಶುರು ಮಾಡಿಕೊಂಡು 18ನೇ ಕಕ್ಷೆ ಗಣಪತಿ, ಆಮೇಲೆ 18 ಮೆಟ್ಲು ಹೇಳಬೇಕು. ಗಣಪತಿ ಮೊದಲನೇ ಮೆಟ್ಟಿಲು, 18ನೇ ಮೆಟ್ಟಿಲು ಅಂದರೆ ಮೊದಲೇ ಮೆಟ್ಲು, ಆ ಕಡೆಯಿಂದ 18ನೇ ಮೆಟ್ಲು, ಇಲ್ಲಿಂದ 2ನೇ ಮೆಟ್ಲು, ಹೀಗೆ ಏರಿ 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 ವಾಯುದೇವರ ಹತ್ರ ಹೋಗಿ ಅಲ್ಲಿಂದ ಮೇಲೆ ಲಕ್ಷ್ಮೀದೇವಿಯ ಹತ್ರ ಹೋಗಿ 18 ಮೆಟ್ಲು ಏರಿದರೆ ದೇವರು ಸಿಗ್ತಾರೆ. ಅಯ್ಯಪ್ಪ ಸಿಗುವುದಲ್ಲ.
ಆದರೆ 18 ಮೆಟ್ಟಲು ಗಣಪತಿಯಿಂದ ಪ್ರಾರಂಭಿಸಬೇಕು. ಅದು ಅಯ್ಯಪ್ಪನೇ. ಅಯ್ಯ ಅಪ್ಪ ಅಂತ ಹೇಳಿದರೆ ಅವನೇ. ನಮ್ಮ ಅಯ್ಯ ಅಂತ ಹೇಳಿದರೆ ಯಾರು? ಅಯ್ಯ ಅಂದರೆ ಅಜ್ಜ. ಸಂಸ್ಕೃತದಲ್ಲಿ ಆರ್ಯ ಅಂತ ಶಬ್ದ ಉಂಟು. ಆರ್ಯ ಅನ್ನೋದು ಕನ್ನಡದಲ್ಲಿ ಅಜ್ಜ ಮತ್ತು ಅಯ್ಯ ಅಂತ 2 ಶಬ್ದ ಆಗ್ತದೆ. ಅಂದ ಅಯ್ಯ ಅಂದರೆ ಅಜ್ಜ, ಅಜ್ಜ ಅಂದರೆ ಪಿತಾಮಹ, ಪಿತಾಮಹ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಅಯ್ಯನಿಗೆ ಅಪ್ಪ ಯಾರು? ಅದು ಭಗವಂತ. ಅಂದರೆ ಚತುರ್ಮುಖನ ಅಪ್ಪ ಆದ್ದರಿಂದ ಅಯ್ಯಪ್ಪ. ಅಯ್ಯಪ್ಪನನ್ನು ಮುಟ್ಟಬೇಕಾದ್ರೆ 18 ಮೆಟ್ಲು ಏರಬೇಕು. ಅದು ಎಲ್ಲಿಂದ? 18ನೇ ಕಕ್ಷೆಯಲ್ಲಿರುವ ಗಣಪತಿಯಿಂದ ಶುರು ಮಾಡಿಕೊಂಡು ಆದಿಗಳು ಪೂಜಿಪುದು ಗಣನಾಥನ ಅಥವಾ ಮೊದಲೊಂದಿಪೆ ನಿನಗೆ ಗಣನಾಥ ಅಂತ ಅವನಿಗೆ ನಮಸ್ಕರಿಸಿ, ಅಲ್ಲಿಂದ ಆಕಾಶ ತತ್ವದ ಮೂಲಕವಾಗಿ ಎಲ್ಲ ಜ್ಞಾನವು ನಮ್ಮ ಒಳಗೆ ಬರುವುದಕ್ಕೆ ಬೇಕಾಗಿ ವಿದ್ಯಾಗಣಪತಿಯನ್ನು ಅಭಿನಂದಿಸಿ, ಅಲ್ಲಿಂದ 18ನೇ ಮೆಟ್ಟಲು 18ಕ್ಕೆ ಏರಿದರೆ ಅಲ್ಲಿ ಭಗವಂತ ನಮಗೆ ಸಿಗುವುದು. ಆ ಏರುವುದಕ್ಕೆ ನಾವು ಹೊರಟವರು. ದಾರಿ ಯಾವುದಯ್ಯ ಅಂತ ಅಲ್ಲಿ ಮೆಟ್ಲಲ್ಲಿ ಹತ್ತುವುದಕ್ಕೆ ಹೊರಟವರು. ಹಾಗೆ ಸಾಗ್ತಾ ಇರತಕ್ಕಂತಹ ನಮಗೆ ಕೊನೆಗೆ 18 ಮೆಟ್ಲು ಹತ್ತಿದ ಮೇಲೆ ಇನ್ನೊಂದು 19 ಹತ್ತುವ ಅಂತ ನೋಡಲಿಕ್ಕೆ ಉಂಟು. ಆ ಕಡೆ ಅಲ್ಲಿ ಹತ್ತಿದ ಮೇಲೆ ಮತ್ತೆ ಇಲ್ಲ, ಅದು ಕೊನೆ. ಅಲ್ಲಿಗೆ ಪಾರಂ ಪರಂ. ಪಾರಂ ಪರಂ ಅಂದರೆ ಅದು ಕೊನೆಯ ಪಾರ, ಕೊನೆಯ ದಡ. ಅದು ದಾಟಿ ಮತ್ತೊಂದು ಕಡೆಗೆ ಸಾಗುವುದಕ್ಕೆ ಮತ್ತೆ ಇಲ್ಲ, ಅದು ಕೊನೆ. ಯಾರದು? ವಿಷ್ಣು. ಪಾರಂ ಪರಂ ವಿಷ್ಣು. ಕೊನೆಯ ಪಾರ. ಪಾರ ಯಾವುದು ಅಂತೇಳಿದರೆ ಅದು ವಿಷ್ಣು. ಈ ಪಾರ ಅಂದರೆ ದಡ ಅಂತ ಅರ್ಥ. ಅಪಾರವಾದ ಸಮುದ್ರ ಅಂದರೆ ದಡವೇ ಕಾಣಿಸದೇ ಇರುವ ಸಮುದ್ರ ಅಂತ ಅರ್ಥ. ಪಾರ ಅಂದರೆ ದಡ. ಅವರು ಪಾರಂಗತರು ಅಂತ ಹೇಳೋದಿಲ್ಲ, ಇದೆಲ್ಲ ನಾವು ಬಳಸ್ತೇವೆ. ಅವರು ಅಡಿಗೆಯಲ್ಲಿ ಪಾರಂಗತರಪ್ಪ ಅಂತ. ಅವರು ವ್ಯಾಕರಣದಲ್ಲಿ ಪಾರಂಗತರು. ಅಂದರೆ ವ್ಯಾಕರಣವೆಂಬ ಸಮುದ್ರದ ದಡವನ್ನು ಮುಟ್ಟಿದವರು. ಪಾರಂ ಗತಃ ಅಂದರೆ ದಡವನ್ನು ಕುರಿತು ಸಾಗಿದವ ಅಂತ ಅರ್ಥ. ಪಾರ ಅಂದರೆ ದಡ. ಹಾಗೆ ಪಾರಂಪರಂ ವಿಷ್ಣು, ಎಲ್ಲದರ ಕೊನೆಯ ದಡ ಭಗವಂತ. ಅವನನ್ನು ಆಮೇಲೆ ಅಲ್ಲಿಂದ ಮತ್ತೆ ಯಾವುದೋ ದಡ ಉಂಟು ಅಂತ ಹುಡುಕಲಿಕ್ಕಿಲ್ಲ, ಮುಗೀತು. ಈ ಸಂಸಾರ ಸಾಗರ ಏನಿದೆ, ಸಂಸಾರ ಸಾಗರದ ಅತ್ತಲಿನ ದಡ ಅಂತೇಳಿದರೆ ಭಗವಂತ. ಈ ಸಂಸಾರ ಸಾಗರದಲ್ಲಿ ಮೊಸಳೆಗಳಿದ್ದಾವೆ, ಸಂಸಾರ ಸಾಗರದಲ್ಲಿ ಹಾವುಗಳಿದ್ದಾವೆ, ನೀರು ಹಾವುಗಳು, ವಿಚಿತ್ರವಾದ ದಂಷ್ಟ್ರವೋಪೇತವಾದ ಹಾವುಗಳಿದ್ದಾವೆ, ನಾನಾ ರೀತಿಯ ತಿಮಿಂಗಿಲ ಗಿಲಗಳೆಲ್ಲ ಇದ್ದಾವೆ. ಇವುಗಳಿಂದೆಲ್ಲ ನಾನಾ ಸೊಳ್ಳೆಗಳಿದ್ದಾವೆ ಸಮುದ್ರದಲ್ಲಿ. ನಾನಾ ರೀತಿಯ ನಮ್ಮನ್ನು ಮೇಯ್ಚುಚ್ಚತಕ್ಕಂತಹ ಅನೇಕ ಪ್ರಾಣಿ ಸಂಕುಲಗಳು ಅದರಲ್ಲಿದ್ದಾವೆ. ಭೂತ ಪ್ರೇತ ಪಿಶಾಚಿಗಳು ಸಾಗರದಲ್ಲಿದ್ದಾವೆ. ಇವೆಲ್ಲವುಗಳು ಈ ಸಂಸಾರ ಸಾಗರದಲ್ಲಿ ಉಪದ್ರವ ಮಾಡ್ತಾ ಇದ್ದಾವೆ. ಇಂತಹ ಕ್ಲೇಶದಾಯಕವಾದ ಪರಮ ನರಕ ಸದೃಶವಾದ ಸಂಸಾರವೆಂಬ ಸಾಗರವನ್ನು ದಾಟಿ ಹೋಗಿ ಶಾಂತವಾಗಿರುವುದಕ್ಕೋಸ್ಕರ, ಮುಕ್ತ ಸ್ಥಿತಿಯನ್ನು ಅನುಭವಿಸುವುದಕ್ಕೋಸ್ಕರ ಮನುಷ್ಯ ಈ ಸಂಸಾರ ಸಾಗರದಲ್ಲಿ ಈಜುತ್ತಾ ಇದ್ದಾನೆ. ಈಜುವವ ಹೋಗಿ ಮುಟ್ಟಬೇಕಾದ ಪಾರಂ ಪರಂ ವಿಷ್ಣು. ವಿಷ್ಣು ಅಪಾರ ಪಾರ. ಅಪಾರ ಪಾರ ಅಂದ್ರೇನು? ಈ ಅಪಾರವಾದದ್ದು ಅಂತೇಳಿದರೆ ಈ ಬ್ರಹ್ಮಾಂಡಕ್ಕೆ ಅದು ಅಪಾರ. ನಾವೀಗ ಭೂಮಿಯನ್ನೇ ಅಪಾರ ಅಂತ ಹೇಳ್ತೇವೆ. ಆದರೆ ಈಗ ಸ್ವಲ್ಪ ಭೂಮಿ ನಮಗೆ ಅಪಾರ ಆಗಲಿಲ್ಲ, ಯಾಕಂದರೆ ವಿಮಾನದಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ. ಈಗ ಅಯೋಧ್ಯೆಯು ನಮ್ಮ ಪಕ್ಕದಲ್ಲೇ ಇದ್ದಾಗ ಉಂಟೀಗ. ಹಾಗೆ ಈ ಭೂಮಿಯಲ್ಲಿ ಈಗ ಏನಾಗ್ತದೆ, ಇಲ್ಲಿ ಕೂತ್ಕೊಂಡು ಇಲ್ಲಿಂದ ವಿಮಾನ ಹೀಗೆ ಹೋದರೆ ಇಲ್ಲಿ ಬರ್ತದೆ, ಇಲ್ಲಿಂದ ಹೋದರೂ ಅಲ್ಲಿಗೆ ಬರ್ತದೆ ಅಂತ ಎಲ್ಲ ಗೊತ್ತಾದ ಮೇಲೆ ಭೂಮಿ ಅಪಾರ ಅಲ್ಲ ಅಂತ ಹೀಗೆ ಗೊತ್ತಾಗಿಬಿಟ್ಟಿದೆ ಮನುಷ್ಯನಿಗೆ. ಭೂಮಿ ಅಪಾರ ಅಲ್ಲ. ಆದರೆ ಈ ಭೂಮಿ ಇಷ್ಟು ದೊಡ್ಡದಾದ ಏನು ಭೂಮಿ ಇದೆ, ಇದು ಬ್ರಹ್ಮಾಂಡದಲ್ಲಿ ಒಂದು ಸಾಸಿವೆ ಕಾಳಿಗೂ ಸದೃಶ ಅಲ್ಲ. ಅಷ್ಟು, ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಬ್ರಹ್ಮ ಅಂದರೆ ಬೃಹತ್, ದೊಡ್ಡದಾದ ಮೊಟ್ಟೆ ಅದು ಆ ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂತ ಶ್ರೀಮದ್ ಭಾಗವತ ಮತ್ತು ವಿಷ್ಣು ಪುರಾಣ ಹೇಗೆ ಹೇಳ್ತದೆ ಅಂದರೆ, ಆ ಬ್ರಹ್ಮಾಂಡದ ಮೇಲಿನ ಕರ್ಪರದಿಂದ ಒಮ್ಮೆ ನೀರು ಸುರಿಯಿತು. ನಮ್ಮ ವಾಮನನ ಕಾಲು, ತ್ರಿವಿಕ್ರಮನಾಗಿ ಭಗವಂತನ ಕಾಲು ಅಲ್ಲಿ ತಾಗಿದಾಗ ಸುರಿದ ನೀರು ಅದು ಈ ಭೂಮಿಯ ಮೇಲೆ ಬೀಳುವುದಕ್ಕೆ ಯುಗ ಸಹಸ್ರೋಪಲಕ್ಷಿತೇನ ಮಹತಾ ಕಾಲೇನ ಭುವೋಮೂರ್ಧಾನಂ ಅವತತಾರ. ಆ ಗಂಗೆ ಬೀಳುವುದಕ್ಕೆ ಸಾವಿರ ಯುಗ ಆದಮೇಲೆ ಆ ನೀರು ಬಿತ್ತು ಅಂತ. ಅಂದರೆ ವೇಗವಾಗಿ ಹರಿಯುವ ಗಂಗೆಯೂ ಕೂಡ ಭೂಮಿಗೆ ಬರುವುದಕ್ಕೆ ಸಹಸ್ರಾರು ಯುಗಗಳು ಬೇಕಾದವು. 1 ದಿನ 2 ದಿನ ಅಲ್ಲ, 1000 ವರ್ಷ 2000 ವರ್ಷ ಅಲ್ಲ, 432 ಕೋಟಿ ವರ್ಷಗಳು ಅಲ್ಲ, ಸಹಸ್ರಾರು ಯುಗಗಳ ನಂತರ ಅದು ಬಿತ್ತು. ಅಂದರೆ ಈ ಬ್ರಹ್ಮಾಂಡದ ಅರ್ಧ ಭಾಗ ಇಷ್ಟು ದೊಡ್ಡದಿದೆ ಅಂತ ಆದಮೇಲೆ ಇಡೀ ಬ್ರಹ್ಮಾಂಡ ಅದೆಷ್ಟು ದೊಡ್ಡದು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಬ್ರಹ್ಮಾಂಡಗಳು ಎಷ್ಟುಂಟೋ ಅಂತ ಒಂದು ಸಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡಗಳು, ಇಷ್ಟು ದೊಡ್ಡ ಬ್ರಹ್ಮಾಂಡ ಏನಿದೆ, ಆ ಬ್ರಹ್ಮಾಂಡದ ಮಧ್ಯದಲ್ಲಿ ಪುಟ್ಟದಾದ ಭೂಮಿ ಇದೆ. ಪುಟ್ಟದಾದ ಭೂಮಿ ಅಂದರೆ ಏನು? ಒಂದು ಸಾಸಿವೆ ಕಾಳಿಗೂ ಸಮ ಅಲ್ಲ. ಈ ಬ್ರಹ್ಮಾಂಡವನ್ನು ಅಳೆಯುವ ಭಗವಂತ ಕಾಲಿಟ್ಟ ಅಲ್ವಾ, ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದದೇ ಪದಂತ ಕಾಲಿಟ್ಟ. ಅವನ ಈ ಕಾಲು ಬೆಳೀತಾ ಇದ್ದ ಹಾಗೆ ಈ ಕಾಲು ಬೆಳಿಬೇಕಲ್ಲ, ಇಲ್ಲದೆ ಹೋದರೆ ಎಡವಟ್ಟಾಗುತ್ತೆ.
ಈ ಭೂಮಿಯ ಮೇಲೆ ಇಟ್ಟ ಕಾಲು ಬಲಿ ಪಕ್ಕದಲ್ಲಿದ್ದಾನೆ, ಪಕ್ಕದಲ್ಲಿ ದೇವರು ಇಟ್ಟಿದ್ದಾನೆ ಕಾಲು ಭೂಮಿಯ ಮೇಲೆ. ಈ ಕಾಲು ಬೆಳಿಬೇಕು ಬ್ರಹ್ಮಾಂಡದ ಕರ್ಪರದ ತನಕ. ಹಾಗೆ ಬೆಳೀತಾ ಹೋದಾಗ ಈ ಕಾಲು ಬೆಳೆಯಿತು. ಬೆಳೆದು 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 ಏನಾಯಿತು ಅಂತೇಳಿದರೆ ಈ ಭೂಮಿ ಇವನ ಅಂಗುಷ್ಟದ ಪಕ್ಕದಲ್ಲಿ ಒಂದು ಧೂಳಿನ ಕಣ ಆಗೋಯ್ತಂತೆ. ಸಮೂಲವಸ್ಯ ಪಾಂಸರಿ, ಭೂಮಿಯ ಮೇಲೆ ಕಾಲೇ ಇಲ್ಲ, ಕಾಲಿಗೆ ಭೂಮಿ ಮುಚ್ಚಿಬಿಟ್ಟ ಧೂಳಿನ ಕಣದ ಹಾಗೆ ಕಾಣಿಸ್ತಾ ಇತ್ತು ಅಂತ. ಅಷ್ಟು ದೊಡ್ಡದಾಗಿ ಬ್ರಹ್ಮಾಂಡದಲ್ಲಿ ಒಂದು ಕಾಲು ಬೆಳೆಯುತ್ತೆ ಅಂದರೆ ಹಾಗಾದರೆ ಭೂಮಿ ಬ್ರಹ್ಮಾಂಡದಲ್ಲಿ ಎಷ್ಟು ಚಿಕ್ಕದು ಅಂತ ಆಲೋಚನೆ ಮಾಡೋಣ. ಹಾಗಾದರೆ ಬ್ರಹ್ಮಾಂಡಕ್ಕೆ ಅಪಾರ ಅಂತ ಹೆಸರು. ಅದು ಎಷ್ಟು ಅಂತ ನಮ್ಮ ಕಲ್ಪನೆಗೆ ನಿಲುಕದೇ ಇರೋದಷ್ಟು ದೊಡ್ಡದಾದ ಬ್ರಹ್ಮಾಂಡ. ಈ ಬ್ರಹ್ಮಾಂಡವೂ ಕೂಡ ಭಗವಂತನಿಂದಾಗಿ ನಿಂತಿದೆ, ಭಗವಂತನಿಂದಾಗಿ ಚಲಿಸ್ತದೆ. ಬ್ರಹ್ಮಾಂಡ ಚಲಿಸಬೇಕಾದರೆ ಭಗವಂತ ಬೇಕು. ಈಗ ಬ್ರಹ್ಮಾಂಡ ಯಾಕೆ ನಿಂತಿದೆ ಅಂತ ಒಂದು ಪ್ರಶ್ನೆ ಕೇಳಬೇಕು. ಬ್ರಹ್ಮಾಂಡ ಎಲ್ಲಿ ನಿಂತಿದೆ, ಯಾಕೆ ನಿಂತಿದೆ? ಬ್ರಹ್ಮಾಂಡ ಇರುವುದು ಅವ್ಯಾಕೃತ ಆಕಾಶದಲ್ಲಿ. ಭೂಮಿಯಲ್ಲಿದೆ, ಬ್ರಹ್ಮಾಂಡದಲ್ಲಿದೆ. ಬ್ರಹ್ಮಾಂಡದ ಕೆಳಗೆ ಭಗವಂತ ಪರಮಪುರುಷ ಕೂರ್ಮ, ಆ ಪರಮಪುರುಷ ಕೂರ್ಮನ ಪುಚ್ಛದಲ್ಲಿ ಒಂದು ವಾಯುಕೂರ್ಮ, ವಾಯುಕೂರ್ಮನ ಪುಚ್ಛದಲ್ಲಿ ಶೇಷ, ಶೇಷನ ಸಂಕರ್ಷಣ ಶಕ್ತಿಯಿಂದ ಶೇಷನ ಹೆಡೆಯಲ್ಲಿ 36,000 ಯೋಜನದಷ್ಟು ಮೇಲಕ್ಕೆ ಭೂಮಿ ನಿಂತಿದೆ. ಹೀಗೆ ಭೂಮಿ ಅನ್ನೋದು ಹೇಗೆ ನಿಂತಿದೆ ಅಂತ ಹೇಳಿದರೆ ಅದಕ್ಕೊಂದು ಆಧಾರ ಇದೆ. ಈ ಭೂಮಿಗೆ ಆಧಾರ ಇದೆ. ಭೂಮಿ ನಮಗೆಲ್ಲ ಆಧಾರ, ಆದರೆ ಭೂಮಿ ನಿಲಯ ಅಲ್ಲ. ಆಧಾರ ನಿಲಯೋ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಆಧಾರ ನಿಲಯ ಅಂತ ಕರೀತಾರೆ. ನಿಲಯ ಅಂದರೆ ಅದಕ್ಕೊಂದು ಆಧಾರ ಇಲ್ಲ, ಅದು ಎಲ್ಲಕ್ಕೂ ಆಧಾರ, ಆದರೆ ಅದಕ್ಕೆ ಆಧಾರ ಇಲ್ಲ. ಈಗ ನನಗೆ ಯಾವುದು ಆಧಾರ? ಈ ಮನೆ ಆಧಾರ. ಮನೆಗೆ ಯಾವುದು ಆಧಾರ? ಈ ಟೈಲ್ಸು. ಯಾವ ಕಾಲದ್ದು ಅದು? ಈ ಟೈಲ್ಸ್ ಆಧಾರ. ಈ ಟೈಲ್ಸಿಗೆ ಯಾವುದು ಆಧಾರ? ಮಣ್ಣು ಆಧಾರ. ಮಣ್ಣಿಗೆ ಯಾವುದು ಆಧಾರ? ಅದು ಕೆಳಗೆ ಹೋದರೆ ಶೇಷ ಆಧಾರ ಅಂತ ಹೇಳಬೇಕು. ಶೇಷನಿಗೆ ಯಾವುದು ಆಧಾರ? ವಾಯು. ವಾಯುವಿಗೆ ಯಾವುದು ಆಧಾರ ಅಂತೇಳಿದರೆ ಪರಮಪುರುಷ ಭಗವಂತ. ಆದರೆ ಭಗವಂತನಿಗೆ ಯಾವುದು ಆಧಾರ ಅಂತ ಕೇಳಲಿಕ್ಕುಂಟಾ? ಬ್ರಹ್ಮಾಂಡ ಆಧಾರ. ಯಾಕಂದರೆ ಬ್ರಹ್ಮಾಂಡದಲ್ಲಿ ಭಗವಂತ ಇರೋದು. ಸರಿ, ಬ್ರಹ್ಮಾಂಡಕ್ಕೆ ಯಾವುದು ಆಧಾರ? ಮತ್ತೆ ಭಗವಂತನೇ ಕೂರ್ಮ ರೂಪದಿಂದ ಬ್ರಹ್ಮಾಂಡದ ಹೊರಗೆ ತಾನು ತನ್ನ ಪುಚ್ಛದಲ್ಲಿ ಬ್ರಹ್ಮಾಂಡವನ್ನು ಧರಿಸಿದ್ದಾನೆ. ಆ ಬ್ರಹ್ಮಾಂಡವನ್ನು ಧರಿಸಿದ ಭಗವಂತ ವಿಷ್ಣು ಕೂರ್ಮನಿಗೆ ಯಾವುದು ಆಧಾರ? ಅದಕ್ಕೆ ಆಧಾರ ಇಲ್ಲ. ಅವನು ಸಾಧಾರ, ಅವನು ಮೂಲಾಧಾರ. ಎಲ್ಲಕ್ಕೂ ಮೂಲ ಆಧಾರನೇ ಅವನು. ಆದ್ದರಿಂದ ಎಲ್ಲ ಆಧಾರಗಳಿಗೂ ಯಾವುದು ಆಧಾರವೋ ಆ ಆಧಾರಕ್ಕೆ ಮತ್ತೊಂದು ಆಧಾರ ಇಲ್ಲವೋ ಅದಕ್ಕೆ ಆಧಾರ ನಿಲಯ ಅಂತ ಹೆಸರು. ಎಲ್ಲ ಆಧಾರಗಳು ಕೂಡ ಅವನಲ್ಲಿ ನಿಲಯನಗೊಂಡಿದೆ, ಅವನಲ್ಲಿ ಆಧೃತವಾಗಿದೆ. ಅವನು ಯಾವುದರಿಂದಲೂ ಆಧೃತನಲ್ಲ ಅಂತಾದಾಗ ಭಗವಂತನನ್ನು ಆಧಾರ ನಿಲಯ ಅಂತ ಕರಿತೇವೆ. ಈ ಆಧಾರ ನಿಲಯನಾದಂತಹ ಭಗವಂತ ಏನಾಗಿದ್ದಾನೆ? ಅವನು ಪಾರಂ ಪರಂ ವಿಷ್ಣು ಅಪಾರ ಪಾರ. ಅಪಾರವೆನಿಸಿದಂತಹ ಬ್ರಹ್ಮಾಂಡಕ್ಕೆ ಅವನೇ ಪ ಮತ್ತು ಅರ. ಪಾರ ಅಂದರೆ ಅಂದರೆ ರಕ್ಷಕ, ಅರ ಅಂತ ಹೇಳಿದರೆ ಅದು ಸಂಚರಿಸುವ ಹಾಗೆ ಮಾಡುವ. ಈಗ ಬ್ರಹ್ಮಾಂಡ ಈ ಆಕಾಶದಲ್ಲಿದೆ. ಅವನಿಗೆ ಕೆಲವು ಸಲ ಏನನಿಸುತ್ತೆ ಅಂದರೆ ಈ ಬ್ರಹ್ಮಾಂಡ ಒಂದು ಸುತ್ತ ಹಾಕಲಿ ಅಂತ ದೇವರಿಗೆ ಇರ್ತದೆ. ಅದೇನು ಇದ್ದಲ್ಲೇ ಇರಬೇಕು ಅಂತಿಲ್ಲ, ಸುಮ್ಮನೆ ಆಕಾಶದಲ್ಲಿ ಸುತ್ತ ಹಾಕಲಿ ಅಂತ. ಸುತ್ತ ಹಾಕಲಿ ಅಂತ ಹೇಳಿದರೆ ಏನು ಮಾಡ್ತಾನೆ ಅಂದರೆ ತನ್ನ ಪುಚ್ಛವನ್ನೊಮ್ಮೆ ಹೀಗೆ ಮಾಡ್ತಾನಂತೆ ದೇವರು. ಹಾಗೆ ಅವ ಪುಚ್ಛವನ್ನು, ಯಾವುದು ಕೂರ್ಮ ಪುಚ್ಛವನ್ನು ಹೀಗಂದರೆ ಈ ಬ್ರಹ್ಮಾಂಡ ಬರುವಂತ ಹೀಗೆ ಹೋಗಿ ಮತ್ತೆ ಬಂದು ಆ ಪುಚ್ಛದಲ್ಲಿ ಕೂತ್ಕೊಳ್ತದೆ. ಈಗ ನಮ್ಮ ಭೂಮಿ ಸೂರ್ಯ ಸಂಚರಿಸ್ತದೆ, ನಮಗೆಲ್ಲ ಭೂಮಿ ಸಂಚಾರ ಮಾಡ್ತದೆ, ಸೂರ್ಯ ನಿಂತಲ್ಲೇ ನಿಲ್ತಾನೆ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಾರಲ್ಲ. ಅಂತೂ ಭೂಮಿ ಸಂಚರಿಸುವ ಹಾಗೆ ಈ ಬ್ರಹ್ಮಾಂಡವು ಒಂದು ಸಂಚಾರ ಮಾಡ್ತದೆ. ಸಂಚಾರ ಮಾಡೋದು ಹೇಗೆ ಅಂದರೆ ಈ ಭಗವಂತನ ಪ್ರೇರಣೆಯಿಂದ ಸಂಚಾರ. ಅರ ಋಗತ ಉತ್ತ ಧಾತು, ಅದು ಗಮನಶೀಲವಾಗ್ತದೆ. ಪ ಅರ, ಭಗವಂತನಿಂದಾಗಿ ಅಪಾರವೆನಿಸಿದಂತಹ ಬ್ರಹ್ಮಾಂಡವು ಕೂಡ ರಕ್ಷಿತವಾಗಿದೆ, ಇದ್ದಲ್ಲೇ ಇದೆ. ಅದು ಬೇಕಾದ ಸಂಚಾರ ಮಾಡುವುದು ಕೂಡ ಅದೇ ಭಗವಂತನ ಕಾರಣದಿಂದ. ಅದರಿಂದ ಪಾರಂಪರಂ ವಿಷ್ಣು ಅಪಾರ ಪಾರಹ. ಇನ್ನು ಈ ಶಬ್ದಗಳನ್ನೇ ನೋಡ್ತಾ ಹೋದರೆ ಮುಗಿಯುವುದೇ ಇಲ್ಲ. ಅಂತೂ ಇದು ಏನು ಹೇಳ್ತದೆ ಅಂದರೆ ಭಗವಂತನ ಒಂದು ಗುಣ ಅಥವಾ ವ್ಯಾಪ್ತಿ ಅಥವಾ ಕಾಲವ್ಯಾಪ್ತಿ, ಇದಕ್ಕೆ ಒಂದು ಕೊನೆ ಅನ್ನುವುದು ಇಲ್ಲ. ಅದು ಅಪಾರವಾದದ್ದು. ಪಾರಂಪರಂ ವಿಷ್ಣುರಪಾರ ಪಾರ ಪರಪರೇಭ್ಯ ಪರಮಾರ್ಥರೂಪೀ. ಪ್ರಪಂಚದಲ್ಲಿ ಶ್ರೇಷ್ಠರು ಅಂತ ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗಿಂತ ಇವ ಶ್ರೇಷ್ಠ. ಪರೇಭ್ಯ ಪರ, ಪರಾತ್ಪರ ಅಂತ ಅರ್ಥ. ಪರಾತ್ಪರ, ಪರರಿಗಿಂತ ಪರ, ಶ್ರೇಷ್ಠರಿಗಿಂತ ಶ್ರೇಷ್ಠ. ಪರ ಅನ್ನುವುದಕ್ಕೆ ಪೂರ್ಣ ಅಂತ ಒಂದು ಅರ್ಥ ಇದೆ, ತುಂಬಿದವ ಅಂತ. ಯಾವುದೆಲ್ಲ ತುಂಬಿದೆಯೋ ಅವೆಲ್ಲವೂ ಕೂಡ ತುಂಬಿದ್ದು ಇವನಿಂದಾಗಿ. ಒಂದು ಪಾತ್ರೆ ಇರ್ತದೆ, ಪಾತ್ರೆ ನೀರಿನಲ್ಲಿ ತುಂಬಿರ್ತದೆ. ಬಾವಿ, ಮಳೆಗಾಲದಲ್ಲಿ ಬಾವಿಯೂ ತುಂಬುತ್ತೆ. ನದಿ ತುಂಬಿ ಉಕ್ಕಿ ಹರಿಯುತ್ತೆ. ಸಮುದ್ರವೂ ತುಂಬುತ್ತೆ.
ಎಲ್ಲ ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವೆಲ್ಲ ತುಂಬಿಕೊಂಡಿದೆ. ತುಂಬಿದ್ದೆ ಎಲ್ಲವೂ ಕೂಡ, ಎಲ್ಲವೂ ಪೂರ್ಣ. ಮೋಕ್ಷಕ್ಕೆ ಹೋದಾಗ ಪ್ರತಿಯೊಬ್ಬ ಚೇತನವೂ ಕೂಡ ಅವರವರ ಸ್ವರೂಪ ಅರ್ಹತೆಗೆ ಅನುಗುಣವಾಗಿ ಪೂರ್ಣನಾಗ್ತಾನೆ. ಆದ್ದರಿಂದ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತೇಳಿದರೆ ಆತ ಬ್ರಹ್ಮಜ್ಞಾನಿಯಾಗಿ ಬ್ರಹ್ಮಾಪರೋಕ್ಷವನ್ನು ಸಂಪಾದಿಸಿಕೊಂಡ ಮೇಲೆ ಆತ ಅವನ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣನಾಗ್ತಾನೆ, ತುಂಬುತ್ತಾನೆ. ಆದರೆ ಇವರು ತುಂಬಿದ್ದೆಲ್ಲ ಏನು? ಬಾವಿ ಹಾಗೆ ತುಂಬಿದದ್ದು, ಬಾವಿ ತುಂಬಿದೆ, ಉದ್ಧರಣೆಯೂ ತುಂಬಿದೆ. ಉದ್ಧರಣೆ ಭಾಳ ಕಡಿಮೆ ತುಂಬಿರುವುದು. ತುಂಬಿದೆ, ಹೌದು, ಅದು ತುಂಬಿದೆ, ಇದು ತುಂಬಿದೆ, ಆದರೆ ಅದು ತುಂಬಿದ್ರಲ್ಲಿ ನಿಕೃಷ್ಟವಾದದ್ದು. ಆದರೆ ಬಾವಿ, ಸಮುದ್ರ ಅದು ತುಂಬಿದ್ರಲ್ಲಿ ದೊಡ್ಡದು. ಸಮುದ್ರಕ್ಕಿಂತ ಹೆಚ್ಚು, ಎಲ್ಲಕ್ಕಿಂತ ಹೆಚ್ಚು ತುಂಬಿದ್ದು ಅಂತೇಳಿದರೆ ಅದರಲ್ಲಿ ಇನ್ನೊಂದು ತುಂಬುವುದಕ್ಕೆ ಅವಕಾಶವೇ ಇಲ್ಲ ಅನ್ನುವಷ್ಟು ಸರ್ವಪೂರ್ಣವಾಗಿ ತುಂಬಿದ್ದು ಅಂದರೆ ಅದು ಪರಬ್ರಹ್ಮ. ಆದ ಪರಬ್ರಹ್ಮನನ್ನು ಏನು ಹೇಳ್ತಾರೆ? ಪರಪ್ಪರೇಭ್ಯ, ತುಂಬಿದವರಿಗಿಂತೆಲ್ಲ ಹೆಚ್ಚು ತುಂಬಿದವ. ಅವನನ್ನು ಯಾರು ತುಂಬಿಸಿದ್ದಲ್ಲ, ಅದು ತುಂಬಿಯೇ ಇದ್ದದ್ದು. ವಸ್ತುತಃ ನಾವೆಲ್ಲ ತುಂಬಿಯೇ ಇದ್ದೇವೆ, ಆದರೆ ತುಂಬಿದ್ದೇವೆ ಅಂತ ಗೊತ್ತಿಲ್ಲ ನಮಗೆ. ಹೀಗೆ ನಮ್ಮ ಪೂರ್ಣತೆಯ ಬಗ್ಗೆ, ನಮ್ಮ ಸ್ವರೂಪದ ಅರ್ಹತೆಯ ಬಗ್ಗೆ ನಮಗೆ ಜ್ಞಾನ ಇಲ್ಲ ಅನ್ನೋದು ನಮ್ಮಲ್ಲಿರತಕ್ಕಂತಹ ಸಮಸ್ಯೆ. ಭಗವಂತ ಪರಪ್ಪರೇಭ್ಯ. ಜೊತೆಗೆ ಇದು ಒಂದು ಅರ್ಥ, ಈ ಸಂಸ್ಕೃತದಲ್ಲಿ ಅರ್ಥ ಅಂತೇಳಿದರೆ ಈ ಪುಸ್ತಕ ಒಂದು ಅರ್ಥ. ಪುಸ್ತಕದ ಒಳಗಿರುವುದು ಅದು ಅರ್ಥವೇ. ಪುಸ್ತಕವನ್ನು ತಲೆಯಲ್ಲಿ ಹಾಕಿಕೊಂಡಾಗ ಮಸ್ತಕ, ಆ ಮಸ್ತಕದಲ್ಲೂ ಒಂದು ಅರ್ಥ ತುಂಬುತ್ತದೆ. ಆದರೆ ಅರ್ಥ ಅಂತೇಳಿದರೆ ಏನು? ಶಬ್ದದಿಂದ ಪ್ರತಿಪಾದ್ಯವಾದದ್ದು ಅರ್ಥ. ಈ ಪುಸ್ತಕ ಅರ್ಥ ಯಾಕಾಯಿತು? ಯಾಕಂದರೆ ಪುಸ್ತಕ ಎಂಬ ಶಬ್ದ ಇರುವುದರಿಂದ ಇದು ಅರ್ಥ ಆಯಿತು. ಈಗ ಇದು ಪಾತ್ರೆ, ಈ ಪಾತ್ರೆ ಎಂಬುದು ಒಂದು ಅರ್ಥ. ಯಾಕಂದರೆ ಪಾತ್ರೆ ಎಂಬ ಶಬ್ದ ಇರುವುದರಿಂದ ಇದೊಂದು ಅರ್ಥ ಆಯಿತು. ಹಾಗಾದರೆ ಪ್ರಪಂಚದಲ್ಲಿ ಅರ್ಥವಲ್ಲದೇ ಇದ್ದದ್ದು ಯಾವುದಿದೆ? ಯಾವುದೂ ಇಲ್ಲ. ಯಾಕಂದರೆ ಎಲ್ಲವನ್ನೂ ಹೇಳುವುದಕ್ಕೆ ಒಂದಲ್ಲ ಒಂದು ಶಬ್ದ ಇರ್ತದೆ. ಈಗ ಹಿಮಾಲಯದ ಒಂದು ಗುಹೆಯಲ್ಲಿ ಈಗ ತಾನೇ ಒಂದು ಕೀಟ ಹುಟ್ಟಿ ಸತ್ತಿತು ಅಂತ ಅಂದ್ಕೊಳ್ಳ. ಕೆಲವೊಂದು ಕೀಟಗಳು ಎಷ್ಟು ಅಂತೇಳಿದರೆ ನಾವು ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವುದರ ಒಳಗಾಗಿ ಅದು ಹುಟ್ಟಿ ಮದುವೆಯಾಗಿ ಒಂದು 22 ಮಕ್ಕಳು ಹುಟ್ಟಿ ಅವುಗಳು ಮುದುಕರಾಗಿ ಸತ್ತು ಹೋಗಿರ್ತವೆ ಅಷ್ಟೇ ಕಾಲದಲ್ಲಿ. ಅಂಥ ಕೀಟಗಳು ಪ್ರಪಂಚದಲ್ಲಿದ್ದಾವೆ. ನಮಗೆಲ್ಲ 100 ವರ್ಷ ಆಯುಷ್ಯ ಇದೆ ಅಂತ ಖುಷಿಯಲ್ಲಿದ್ದೇವೆ ನಾವು, 100 ವರ್ಷ ಅಂತ. ಆದರೆ ಕೆಲವಕ್ಕೆ ಆ ಕಣ್ಣು ರೆಪ್ಪೆ ಮಿಟುಕಿಸುವ ಹೊತ್ತಿನಲ್ಲೇ 100 ವರ್ಷ ಆಗಿರ್ತದೆ. ಸಂತಾನ ಎಲ್ಲ ಉತ್ಪತ್ತಿಯಾಗಿ ಅವುಗಳು ಸತ್ತು ಹೋಗಿರ್ತವೆ. ಅಷ್ಟು ಪುಟ್ಟ ಅಲ್ಪಕಾಲಿಕವಾದಂತಹ ಪ್ರಾಣಿ ಚೇತನಗಳು ಕೂಡ ಪ್ರಪಂಚದಲ್ಲಿದ್ದಾವೆ. ಈಗ ಆ ಹಿಮಾಲಯದ ಗುಹೆಯಲ್ಲಿ ಒಂದು ಪ್ರಾಣಿ, ಅದು ನಮ್ಗೆ ಗೊತ್ತೇ ಇಲ್ಲ, ಅಷ್ಟು ಕಾಲದಲ್ಲೇ ಹುಟ್ಟಿ ಸಾಯುವ ಪ್ರಾಣಿಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಅಂಥದ್ದಕ್ಕೆ ಒಂದು ಅದು ಅರ್ಥವೋ ಅಂತ ಒಂದು ಪ್ರಶ್ನೆ. ಅದು ಒಂದು ಅರ್ಥವೋ? ಯಾಕಂದರೆ ಅದನ್ನು ಹೇಳುವುದಕ್ಕೆ ಯಾರು ಶಬ್ದ ಬಳಸ್ತಾರೆ? ಶಬ್ದ ಇಲ್ಲದೆ ಹೋದಾಗ ಅದು ಅರ್ಥ ಹೇಗೆ? ಅದಕ್ಕೆ ಶಾಸ್ತ್ರ ಹೇಳುವುದು, ಪ್ರಪಂಚದಲ್ಲಿ ಒಂದು ವಸ್ತುವನ್ನು ಹೇಳುವುದಕ್ಕೆ ಶಬ್ದ ಇಲ್ಲ ಅಂತ ಇಲ್ಲ. ಮತ್ತು ನಾನು ಇಷ್ಟೊತ್ತು ಹೇಳಿದೆ ಅಲ್ವ, ಅಲ್ಲಿ ಒಂದು ಆ ಪ್ರಾಣಿ ಅದು ಹುಟ್ಟಿ ಈಗ ತಾನೇ ಸತ್ತಿದ್ದು, ಆ ಶಬ್ದದಿಂದ ಅದನ್ನು ಹೇಳ್ತೇವೆಲ್ಲೋ. ಕೊನೆ ಪಕ್ಷ ನಮಗದು ಗೊತ್ತಿಲ್ಲ ಅಂತಾದರೂ ಹೇಳ್ತೇವೆಲ್ಲೋ. ಅನಿರ್ವಚನೀಯ ಅನ್ನೋ ಶಬ್ದದಿಂದ ಆದರೂ ಹೇಳ್ತೇವೆಲ್ಲೋ. ಅಲ್ಲ, ಅರ್ಥ ಅದೊಂದು ವಸ್ತು ಅಂತಾದರೂ ಹೇಳ್ತೇವಲ್ಲ. ಹಾಗಾದರೆ ಶಬ್ದ ಇಲ್ಲದ ವಸ್ತು ಯಾವುದಿದೆ? ಎಲ್ಲವೂ ಕೂಡ ವಾಗರ್ಥಾವಿವ ಸಂಪೃಕ್ತವು ಅಂತ ಇವಾಗ ಕಾಳಿದಾಸ ಒಂದು ಮಾತು ಹೇಳ್ತಾನೆ. ವಾಕ್ ಮತ್ತು ಅರ್ಥ ಅದು ಎರಡು ಅವಿನಾಭೂತವಾದ ಸಂಬಂಧವನ್ನು ಹೊಂದಿದ್ದಾವೆ ಅಂತ. ಮಾತಿಗೂ ಅರ್ಥಕ್ಕೂ ನಿಕಟ ಸಂಬಂಧವಿದೆ. ಆದ್ದರಿಂದ ಮಾತು ಮತ್ತು ಅರ್ಥ ಇದೆಲ್ಲ ಪ್ರಪಂಚದ ಪ್ರತಿಯೊಂದು ವಸ್ತುವಿಗೂ ಕೂಡ ಅರ್ಥ ಅಂತ ಹೆಸರು. ಒಂದು ಮಾತಿನ ಅರ್ಥ, ಒಂದು ಶಬ್ದದ ಅರ್ಥ ಅದು. ಆದರೆ ಶಬ್ದ ಯಾವುದನ್ನು ಹೇಳ್ತದೆ? ಈಗ ಗೋಡೆ ಅಂತ ಹೇಳ್ತೇನೆ, ಇದು ಗೋಡೆ. ಈಗ ಚಿಕ್ಕ ಮಗುವನ್ನು ಮುಂದಿಟ್ಟುಕೊಂಡು ಗೋಡೆ ಯಾವುದು ಅಂತ ಕೇಳಿದರೆ ಅದು ಹೇಳ್ತದೆ ಇದು ಗೋಡೆ. ನಾನು ಅದನ್ನು ಕೆರೆದು ತೆಗೆದರೆ ಗೋಡೆ ಕೆಳಗೆ ಬಿತ್ತು ಅಂತ ಹೇಳುತ್ತೆ ಅದು. ಯಾಕಂದರೆ ಇದು ಬಿಳಿ ಬಣ್ಣ ಉಂಟಲ್ವ, ಗೋಡೆ ಅಂತ ಹೇಳಿದ್ಕೊಳ್ಳೆ ಈ ಬಿಳಿ ಬಣ್ಣವನ್ನು ಗೋಡೆ ಅಂತ ತಿಳ್ಕೊಳ್ತದೆ. ಯಾರಾದರೂ ಗೋಡೆಯನ್ನು ಕೆರೆದು ಒಳಗಿನ ಸಿಮೆಂಟ್ ಕಾಣಿಸಿತು ಅಂದರೆ ಪಾಪ ಗೋಡೆ ಬಿದ್ದೋಯ್ತು ಅಂತ. ಆಗ ಅಮ್ಮ ಹೇಳ್ತಾಳೆ ಮಗುವಿಗೆ, ಮಗು ಅದಲ್ಲ, ಇದು ಗೋಡೆ ನೋಡು, ಅದು ಬರೀ ಸುಣ್ಣ ಅಂತ ಹೇಳ್ತಾರೆ. ಮಗುವಿಗೆ ಕನ್ಫ್ಯೂಷನ್ ಶುರು ಆಯಿತು. ಈಗ ಸುಣ್ಣವು ಗೋಡೆಯೋ ಅಥವಾ ಒಳಗಿರುವ ಸಿಮೆಂಟು ಗೋಡೆಯೋ? ಇವಾಗ ಚಮ್ಮಡಿ ತೆಗೆದು ಬಂದು ಆ ಸಿಮೆಂಟು ತೆಗಿತಾನೆ. ಯಾಕಂದರೆ ಅಪ್ಪ ಕಟ್ಟಿಸಿ ಸುಮಾರು ಕಾಲ ಆಯಿತು, ಇನ್ನೂ ಸ್ವಲ್ಪ ಗಟ್ಟಿ ಮಾಡಬೇಕು ಅಂತೇಳಿ ಸಿಮೆಂಟು ತೆಗೆದ. ಸಿಮೆಂಟು ತೆಗೆದಾಗ ಒಳಗಿನ ಕಬ್ಬಿಣ ಕಾಣಿಸುವುದಕ್ಕೆ ಪ್ರಾರಂಭ ಆಯಿತು, ಇಟ್ಟಿಗೆ ಕಾಣಿಸುವುದಕ್ಕೆ ಶುರುವಾಯಿತು. ಈ ಮಗು ಬೇಸರಿಸಿಕೊಂಡು ಗೋಡೆ ಬಿದ್ದೋಯ್ತು ಛೇ ಅಂತ ಅವನಿಗೆ ಮಗುವಿಗೆ. ಆಗ ಹಿರಿಯರು ಬಂದು ಹೇಳಬೇಕು, ಅದು ಗೋಡೆ ಅಲ್ಲ ಮಗು, ಅದು ಸಿಮೆಂಟು, ಒಳಗಿರುವುದುಂಟಲ್ಲ ಇಟ್ಟಿಗೆ, ಅದನ್ನು ತೋರಿಸಿ ಇದು ಗೋಡೆ ಅಂತ. ಆಮೇಲೆ ಇಟ್ಟಿಗೆಯನ್ನು ಹೊಡೆದು ತೆಗೆದರೆ ಇಟ್ಟಿಗೆ ಅಯ್ಯೋ ಗೋಡೆ ಬಿತ್ತು ಅಂದ. ಈಗ ಪ್ರಶ್ನೆ, ಗೋಡೆ ಯಾವುದು ಅಂತ ಒಂದು ಪ್ರಶ್ನೆ. ಹಾಗಾದರೆ ಗೋಡೆ ಯಾವುದು? ಇವೆಲ್ಲ ಸೇರಿ ಕಾಫಿ ಇದ್ದಾಗೆ ಡಿಕಾಕ್ಷನ್ ಕಾಫಿಯೋ ಸಕ್ಕರೆ ಕಾಫಿಯೋ ಅಥವಾ ಹಾಲು ಕಾಫಿ, ಯಾವ ಕಾಫಿ ಎಲ್ಲ ಸೇರಿ ಒಂದು ಆಯ್ತಲ್ಲ. ಆದರೆ ವಸ್ತುಸ್ಥಿತಿಯನ್ನು ಶಾಸ್ತ್ರ ಹೇಳ್ತದೆ. ಯಾವುದು ಅಂದರೆ
ಇದು ಗೋಡೆಯಾಗಿ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಯಾವುದು ಅದರ ಒಳಗಿರುವ ಶಕ್ತಿಯೋ ಅದು ಗೋಡೆ ಅನ್ನುವ ಶಬ್ದಕ್ಕೆ ಅರ್ಥ. ಇದಕ್ಕೆ ಇನ್ನೂ ಬೇರೆ ದೃಷ್ಟಾಂತ ಕೊಡಬೇಕು. ನಿಜವಾಗಿ ಪರಮಾರ್ಥ ಅಂತ ಕರೆದಿದ್ದಾರೆ ಇಲ್ಲಿ, ಪರಮಾರ್ಥ ರೂಪಿ ಅಂತ. ಆದರೆ ಅರ್ಥ ಯಾವುದು ಅಂತ ನಾವು ಕೇಳಿದರೆ, ನಾವು ಹೊರಗಿನಿಂದ ಯಾವುದನ್ನು ಕಾಣ್ತೇವೋ ಅದು ಪದದ ಅರ್ಥ ಅಲ್ಲ. ಆ ಹೊರಗಿನಿಂದ ಕಾಣಿಸುವ ವಸ್ತುವಿಗೆ ಅಂತಹ ಶಕ್ತಿ ಬರುವುದಕ್ಕೆ ಮೂಲ ಸಾರ ಯಾವುದು, ಸಾರಾತ್ ಸಾರ, ಅದನ್ನು ನಾವು ಆ ಶಬ್ದದ ಅರ್ಥ ಅಂತ ಹೇಳಬೇಕು. ಉದಾಹರಣೆಗೆ ಒಂದು ತೆಂಗಿನಕಾಯಿ ಯಾವುದು ಅಂತ ಮಗುವಿಗೆ ಪರಿಚಯ ಮಾಡಿಸುವ. ಮರದಲ್ಲಿ ತೆಂಗಿನಕಾಯಿ ಇರ್ತದೆ, ಮಗು ಅದು ತೆಂಗಿನಕಾಯಿ ಅಂತ ಹೇಳ್ತೇವೆ. ಮರು ದಿವಸ ಅದು ಬಿತ್ತು, ಮಗು ಖುಷಿಯಿಂದ ಈಗ ಎತ್ತುಕೊಂಡು ಬರ್ತದೆ ಆ ತೆಂಗಿನಕಾಯಿಯನ್ನು. ಹನುಮಂತ ಪರ್ವತ ಎತ್ತಿದಾಗ ಅವುಗಳಿಗೆ ಅಷ್ಟು ತೆಂಗಿನಕಾಯಿ ಇತ್ತೇನೆ ಅಂತ ಹಿಡ್ಕೊಂಡು ಬಂದು ತೆಂಗಿನಕಾಯಿ ಬಿದ್ದಿದೆ ಅಮ್ಮ ಅಂತ. ಅಮ್ಮನಿಗೆ ಖುಷಿ ಆಯಿತು, ಯಾಕಂದರೆ ಹೊಸದಾಗಿ ಫಲ ಬಿಟ್ಟದ್ದು ಆ ತೆಂಗಿನ ಮರ. ಆದ್ದರಿಂದ ಈ ತೆಂಗಿನಕಾಯಿಯಿಂದ ಇವತ್ತು ಹಾಲು ಬಾಯಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಲು ಅಮ್ಮ. ಅದಕ್ಕೋಸ್ಕರ ತೆಂಗಿನಕಾಯಿಯನ್ನು ಸಿಪ್ಪೆ ತೆಗೆದು ಬಿಸಾಡಿದ್ಲು. ಮಗುವಿಗೆ ಬೇಸರ ಆಗ್ತದೆ, ಅಮ್ಮ ತೆಂಗಿನಕಾಯಿ ಹಾಕಿ ಬಿಸಾಡಿದ್ದು ಅಂತ ಕೇಳ್ತಾರೆ, ಯಾಕಂದರೆ ಅದು ಸಿಪ್ಪೆಯನ್ನೇ ತೆಂಗಿನಕಾಯಿ ಅಂತ ತಿಳ್ಕೊಂಡದ್ದು. ಆಗ ಅಮ್ಮ ಹೇಳಿದ್ಲು, ಇಲ್ಲ ಮಗು ಇದು ತೆಂಗಿನಕಾಯಿ ನೋಡು, ಅದು ಅದರ ಸಿಪ್ಪೆ ಅಂತ. ಸರಿ, ತೆಂಗಿನಕಾಯಿ ಒಡೆದು ತುರಿ ಗೆರಟೆ ಬಿಸಾಡಿದ್ಲು. ಮಗುವಿಗೆ ಮತ್ತೆ ಬೇಸರ ಆಗೋದಿಲ್ಲ, ಅದು ಗೆರಟೆ ಅಲ್ಲ ಮಗು, ಇದು ತೆಂಗಿನಕಾಯಿ ಅಂತ ತಟ್ಟೆಯಲ್ಲಿ ತೋರಿಸಿದ್ಲು. ಆಮೇಲೆ ಅದನ್ನು ಹಾಕಿ, ಅಲ್ಲ ಇದು ಮಿಕ್ಸಿಗೆ ಹಾಕಿ ಬರ್ರ್ ಅಂತ ಹೇಳಿದ್ಲು. ಹಾಕಿ ಆಮೇಲೆ ಒಂದು ಬಟ್ಟೆಗೆ ಹಾಕಿ ಬಟ್ಟೆಯಲ್ಲಿ ಹಿಂಡಿ ಹಾಲು ತೆಗೆದು ಹಿಂಡಿಯನ್ನು ಆ ಕಡೆ ಹಾಕಿದ್ಲು. ಮಗುವಿಗೆ ತೆಂಗಿನಕಾಯಿ ಬಿಸಾಡಿದ್ಲು ಅಂತ ಬೇಸರ. ಅದಲ್ಲ ಮಗು ಇದು, ಯಾಕಂದರೆ ಯಾವುದು ತೆಂಗಿನಕಾಯಿ, ಅದರಲ್ಲಿ ಯಾವುದು ಸಾರವೋ ಅದು ತೆಂಗಿನಕಾಯಿ. ಹಾಗಾದರೆ ಎಲ್ಲ ಶಬ್ದಕ್ಕೂ ಯಾವುದು ಅರ್ಥ, ಯಾವುದು ಪರಮಾರ್ಥ ಅಂತ ನೋಡಬೇಕು ನಾವು. ತೆಂಗಿನಕಾಯಿ ಅನ್ನೋ ಶಬ್ದದ ಅರ್ಥ ಹೊರಗೆ ಸಿಪ್ಪೆ ಇತ್ಯಾದಿ ಸೇರಿರ್ತಕ್ಕಂಥ ವಸ್ತು ಹೌದಾದರೂ ತೆಂಗಿನಕಾಯಿ ಅನ್ನೋ ಶಬ್ದದ ಪರಮಾರ್ಥ ಯಾವುದು, ಅದರ ಸಾರ ಅಲ್ವಾ. ಸಾರಾತ್ ಸಾರ ತರೋ ಹರಿಹಿ. ಎಲ್ಲ ವಸ್ತುವಿನಲ್ಲೂ ಇದು ಪುಸ್ತಕವಾಗಿ ಯಾಕಿದೆ ಅಂದರೆ ಅದರ ಒಳಗೆ ಪುಸ್ತಕದ ರೂಪದಲ್ಲಿ ಭಗವಂತ ಪ್ರವೇಶಿಸಿದ್ದಾನೆ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಪ್ರತಿಯೊಂದು ವಸ್ತುವಿನ ಒಳಗೂ ದೇವರು ಪ್ರವೇಶ ಮಾಡಿದ ಕಾರಣದಿಂದ ಆ ವಸ್ತುವಾಗಿ ನಿಂತಿದೆ. ಆದ್ದರಿಂದ ದೇವರಿಗೆ ವಸ್ತು ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಎಲ್ಲ ವಸ್ತುಗಳಿಗೆ ವಸ್ತುತ್ವವನ್ನು ಕೊಟ್ಟಿರತಕ್ಕಂಥ ಶಕ್ತಿ ಭಗವಂತ. ಆದ್ದರಿಂದ ಭಗವಂತನಿಗೆ ವಸ್ತು ಅಂತ ಹೆಸರು, ಪರಮ ವಸ್ತು ಅಂತ ಹೆಸರು. ಅದನ್ನೇ ಪರಮಾರ್ಥ ಅಂತ ಕರೆಯೋದು. ಪರಪರೇಭ್ಯ ಪರಮಾರ್ಥರೂಪಿ. ಎಲ್ಲ ವಸ್ತುಗಳ ಒಳಗೆ ಪ್ರತಿಯೊಂದು ಶಬ್ದದ ಪರಮಾರ್ಥವಾಗಿ ಪರಮ ಮುಖ್ಯ ವೃತ್ತಿಯಿಂದ ಜ್ಞೇಯನಾಗಿ ಸರ್ವಶಬ್ದ ಪ್ರತಿಪಾದ್ಯನಾಗಿ ಎಲ್ಲದರ ಅಂತರ್ಯಾಮಿಯಾಗಿ ನಿಂತಹ ಭಗವಂತ ಅವನು ಪರಮಾರ್ಥರೂಪಿ. ಇಷ್ಟು ವಿವರಣೆ ಯಾಕೆ ಕೊಡಬೇಕಾಯಿತು ಅಂದರೆ ಈ ವಿಷ್ಣು ಪುರಾಣಕ್ಕೆ ಸಿಕ್ಕಾಬಟ್ಟೆ ವ್ಯಾಖ್ಯಾನ ಇದೆ. ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಇದ್ದ ಹಾಗೆ ವಿಷ್ಣು ಪುರಾಣ ಇವತ್ತು ಲೈಬ್ರರಿಯಿಂದ ತರಿಸಿದ್ದೇನೆ ಪುಸ್ತಕ. ಅದು ಒಟ್ಟು 7 ವ್ಯಾಲ್ಯೂಮ್ ಇಷ್ಟು ದಪ್ಪ ಇದೆ ವಿಷ್ಣು ಪುರಾಣ. ನೋಡಿದರೆ ಅದರ ಮೇಲೆ ಇಷ್ಟೇ ವಿಷ್ಣು ಪುರಾಣ, ಉಳಿದದ್ದೆಲ್ಲ ಇವ್ರದ್ದು ವ್ಯಾಖ್ಯಾನಗಳು. ಆ ವ್ಯಾಖ್ಯಾನದಲ್ಲಿ ಒಂದು ವ್ಯಾಖ್ಯಾನ ಪರಮಾರ್ಥ ರೂಪಿ ಅಂದರೆ ಅವನು ಮಾತ್ರ ಪರಮಾರ್ಥ, ಉಳಿದದ್ದೆಲ್ಲ ಸುಳ್ಳು ಅಂತ ಒಂದು ವ್ಯಾಖ್ಯಾನ. ದೇವರು ಪರಮಾರ್ಥ ರೂಪಿ ವಿಷ್ಣು ಅಂದರೆ ಅರ್ಥ ಏನು, ಉಳಿದದ್ದೆಲ್ಲ ಅಪರಮಾರ್ಥ, ಪ್ರಪಂಚವೆಲ್ಲವೂ ಮಿಥ್ಯಾ ಅಂತ ಹೀಗೊಂದು ವ್ಯಾಖ್ಯಾನ. ಇದಕ್ಕೆ ವ್ಯಾಖ್ಯಾನ ಅಂತ ಕರೆಯೋದು, ವ್ಯಾಖ್ಯಾನ ಅಂತ. ಅದು ಏನು ಪರಮಾರ್ಥ ರೂಪಿ ಅಂದರೆ ಏನು, ಎಲ್ಲವೂ ಕೂಡ ಶಬ್ದದ ಅರ್ಥವಾದರೆ ಭಗವಂತ ಪ್ರತಿಯೊಂದು ಶಬ್ದದ ಪರಮಾರ್ಥ. ಅವ ಪ್ರತಿಯೊಂದರ ಒಳಗೂ ಕೂಡ ಅಂತರ್ಯಾಮಿಯಾಗಿ ನಿಂತು ಅದನ್ನು ನಿಯಂತ್ರಿಸತಕ್ಕಂಥ ಶಕ್ತಿಯಾಗಿದ್ದಾನೆ. ಪರಪರೇಭ್ಯ ಪರಮಾರ್ಥ ರೂಪಿ ಸಬ್ರಹ್ಮಪಾರ ಪರಪಾರಭೂತಃ. ಅವನು ಬ್ರಹ್ಮಪಾರ ಅಂದರೆ ಲೋಕದಲ್ಲಿ ಬ್ರಹ್ಮ ಶಬ್ದ ಅನೇಕ ಅರ್ಥದಲ್ಲಿ ಬಳಕೆಯಲ್ಲಿದೆ. ಚತುರ್ಮುಖ ಬ್ರಹ್ಮನನ್ನು ಬ್ರಹ್ಮ ಅಂತಲೇ ಕರೆಯುವುದು. ಈಗ ಬ್ರಹ್ಮದೇವರು ಕೂಡ ಸೃಷ್ಟಿ ಮಾಡುವುದೆಲ್ಲ ಯಾಕೆಂದರೆ ದೇವರ ಆದೇಶ ಇದೆ ಅಂತ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡುವುದು. ಚತುರ್ಮುಖ ಬ್ರಹ್ಮನಿಗೆ ಸಂವತ್ಸರ ಅಂತ ಒಂದು ಹೆಸರಿದೆ, ಉಪನಿಷತ್ತು ಕೊಟ್ಟಂಥ ಹೆಸರು. ಪರಮಾತ್ಮ ಈ ಚತುರ್ಮುಖ ಬ್ರಹ್ಮನ ಮೂಲಕ ವರ್ಷಗಳನ್ನೆಲ್ಲ ಸುತ್ತಿಸುತ್ತಾನೆ. ಸಂವತ್ಸರದ ಸುತ್ತುವಿಕೆ ಚತುರ್ಮುಖನ ಮೂಲಕ ನಡೆಯುತ್ತೆ. ಸಂವತ್ಸ ಅಂದರೆ ಒಳ್ಳೆಯ ಮಗ, ಅವನನ್ನಿಟ್ಟುಕೊಂಡು ರಮಿಸುವ ಭಗವಂತನೂ ಸಂವತ್ಸರ. ಆ ಭಗವಂತನನ್ನಿಟ್ಟುಕೊಂಡು ಭಗವಂತನ ವತ್ಸನಾಗಿ ರಮಿಸತಕ್ಕಂತಹ ಬ್ರಹ್ಮದೇವರಿಗೂ ಸಂವತ್ಸರ ಅಂತ ಹೆಸರು. ಅಂತಹ ಚತುರ್ಮುಖ ಬ್ರಹ್ಮನೂ ಕೂಡ ತಾನು ಸೃಷ್ಟಿಯಾದಿಗಳನ್ನು ಮಾಡಿಕೊಂಡು ನಿರಂತರ ಭಗವದ್ ರತಿಯಲ್ಲಿ ಇರ್ತಾನೆ. ಯಾಕೆ ಅಂತೇಳಿದರೆ ಮೋಕ್ಷ ಪಡೆಯುವುದಕ್ಕೋಸ್ಕರ. ನಿಜವಾಗಿ ಚತುರ್ಮುಖನಿಗೆ ಮೋಕ್ಷ ಬೇಡಂತೆ, ಅವನಿಗೆ ದೇವರೇ ಬೇಕಂತೆ. ಆದರೆ ದೇವರು ಹೇಳ್ತಾನೆ, ನೀನು ಮೋಕ್ಷಕ್ಕೆ ಬರದೇ ಹೋದರೆ ನಾನು ಸಿಗೋದಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಮೋಕ್ಷ ಇರಲಿ ಅಂತ ಹೇಳ್ತಾನಂತೆ. ಇದಕ್ಕೆ ಏಕಾಂತ ಭಕ್ತಿ ಅಂತ ಹೆಸರು. ಆದ್ದರಿಂದ ದೇವರಿಗೋಸ್ಕರ ಆತನೂ ಮೋಕ್ಷವನ್ನು ಬಯಸ್ತಾನೆ ಚತುರ್ಮುಖ ಬ್ರಹ್ಮನೂ ಕೂಡ.
ಆದ್ದರಿಂದ ಚತುರ್ಮುಖ ಬ್ರಹ್ಮನಿಗೂ ಕೂಡ ಕೊನೆಗೆ ಹೋಗಿ ಮುಟ್ಟುವ ಪಾರ ಯಾರು? ಭಗವಂತ. ವಸ್ತುತಃ ಚತುರ್ಮುಖ ಬ್ರಹ್ಮನಿಗೆ ದೇಹ ಇದ್ದರೂ ಇಲ್ಲದೇ ಇದ್ದ ಹಾಗೆ ಒಂದು ಲಿಂಗದೇಹ ಇದೆ. ಆ ಲಿಂಗದೇಹ ಹೇಗಿದೆ ಅಂತ ಹೇಳಿದರೆ ಅದು ಭೂತಿ ಕೂಷ್ಮಾಂಡಾಯುಧ ಅಂತ ಕರೀತಾರೆ. ಅಂದರೆ ಒಂದು ಕುಂಬಳಕಾಯಿ ತರುವುದು, ತಂದು ಕೈಯಲ್ಲಿ ತೆಂಗಿನ ಎಣ್ಣೆ ಎಲ್ಲ ಸರಿ ಹಚ್ಚಿಕೊಂಡು ಅದಕ್ಕೆ ಹೀಗೆ ಮುಟ್ಟಿಬಿಡುವುದು. ಕುಂಬಳಕಾಯಿಯನ್ನು 5 ಬೆರಳುಗಳಲ್ಲಿ ತೆಂಗಿನ ಎಣ್ಣೆಯ ಜೊತೆಗೆ ಹೀಗೆ ಮುಟ್ಟಿ ಆಮೇಲೆ 15 ದಿವಸ ಆದಮೇಲೆ ಆ ಕುಂಬಳಕಾಯಿ ತಂದು ಯಾರಿಗಾದರೂ 25 ರೂಪಾಯಿಗೆ ಮಾರಾಟ ಮಾಡಿಸಿ. ಈ ಮಾರಾಟ ಮಾಡಿದವರು ತೆಗೊಂಡು ಹೋಗ್ತಾರೆ ಮನೆಗೆ. ತೆಗೊಂಡು ಹೋಗಿ ನೋಡಲಿಕ್ಕೆ ಕುಂಬಳಕಾಯಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಿಡ್ಕೊಂಡು ಮೆಟ್ಟು ಕತ್ತಿ ಇಟ್ಕೊಂಡು ಅದಕ್ಕೆ ಪಟ್ಟು ಅಂತ ಹೀಗೆ ಹಾಕ್ತಾರೆ ಅಂತ ಅಂದ್ಕೊಳ್ಳಿ. ಹಾಕಿದ ಕೂಡಲೇ ಭರ್ರ ಅಂತ ನೀರು ಇಷ್ಟು ಸುರಿಯುತ್ತೆ. ಒಳಗೆ ಇದ್ದದ್ದು ಬರೀ ನೀರು ಕೊಳ್ತು ಹೋಗಿರ್ತದೆ. ಒಳಗೆ ಹೊರಗಿದ್ದು ಮಾತ್ರ ತೊಗಟೆ ಗಟ್ಟಿಯಾಗಿರ್ತದೆ. ಇದಕ್ಕೆ ಪೂತಿ ಕೂಷ್ಮಾಂಡ ಅಂತ ಹೆಸರು. ಅಂದರೆ ನೋಡಲಿಕ್ಕೆ ಕುಂಬಳಕಾಯಿ 25 ಅಲ್ಲ, ನೀನು 75 ಕೇಳಿದ್ರು ಕೊಡ್ತೇನೆ ಅಂತ ಹೇಳುವಾಗಿರ್ತದೆ. ಒಳಗೆ ಪೂರ್ತಿ ಕೊಳ್ತು ಹೋಗಿರ್ತದೆ. ಈ ತೆಂಗಿನ ಎಣ್ಣೆ ಇಷ್ಟು ಕಾರ್ಬಾರ್ ಮಾಡಿ ಆಗ್ತದೆ ಕುಂಬಳಕಾಯಿಯನ್ನು. ಅದು ಈ ಕುಂಬಳಕಾಯಿಯನ್ನು ಪೂತಿ ಕೂಷ್ಮಾಂಡ ಆಯಿತಾ ಅಂದರೆ ಅರ್ಥ ಏನು? ಹೊರಗಿಂದ ನೋಡಲಿಕ್ಕೆ ಪೂರ್ತಿ ಕುಂಬಳಕಾಯಿ ಹಾಗೆ ಇದ್ರೂ ಒಳಗೆ ಟೊಳ್ಳು ಅಂತ ಅರ್ಥ. ಹಾಗೆ ಚತುರ್ಮುಖ ಬ್ರಹ್ಮನಿಗೆ ನೋಡಲಿಕ್ಕೆ ಒಂದು ಲಿಂಗ ಶರೀರ ಇದ್ದರೂ ಕೂಡ ಅದು ಇದ್ದೂ ಇಲ್ಲದೇ ಇದ್ದ ಹಾಗೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ದಗ್ಧಪಟನ್ಯಾಯೇನ ಶರೀರವಾನ್ ಅಂತ ಕರೀತಾರೆ. ಆ ರೀತಿಯ ಶರೀರ ಅಂದರೆ ಇದ್ದೂ ಇಲ್ಲದೇ ಇದ್ದ ಹಾಗೆ ಚತುರ್ಮುಖ ಬ್ರಹ್ಮನಿಗೆ. ಆದರೆ ಆ ಶರೀರವನ್ನು ಕಳೆದುಕೊಳ್ಳಬೇಕಾದ್ರೆ ಭಗವಂತ ಹೇಳಬೇಕು, ಅದು ಹೋಗಲಿ ಅಂತ ಹೇಳಬೇಕು. ಅದಕ್ಕೆ ಕಾಲ ಬೇಕು. ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಅಂತ ಹೇಳುವ ಒಂದು ಪರನಾಮ ನಿಮೇಶಕ, ಪರ ಅಂತ ಹೇಳುವ ಆಯುಷ್ಯ ಪೂರ್ಣವಾದಾಗ ಅವನ ಲಿಂಗದೇಹ ಭಗ್ನವಾಗ್ತದೆ. ಚತುರ್ಮುಖನ ಜೊತೆಗೆ ಅವನ ಕಾಲದಲ್ಲಿ ಬಂದಂತಹ ಅಷ್ಟೂ ಸೃಷ್ಟಿಯೂ ಕೂಡ ಭಗವಂತನ ಜೊತೆಗೆ ಚತುರ್ಮುಖನ ಜೊತೆಗೆ ಮೋಕ್ಷಕ್ಕೆ ಹೋಗ್ತದೆ ಅನ್ನುವುದು ಇರತಕ್ಕಂತಹ ಸ್ಥಿತಿ. ಅಂದರೆ ಚತುರ್ಮುಖನಿಗೂ ಕೂಡ ಪಾರ ಅಂದರೆ ಕೊನೆಗೆ ಹೋಗಿ ಮುಟ್ಟಬೇಕಾದಂತಹ ಸ್ಥಿತಿ ಚತುರ್ಮುಖ. ಸಾಕ್ಷಾತ್ ನಾರಾಯಣನಾದ್ರಿಂದ ವಿಷ್ಣುವಿಗೆ ಸಬ್ರಹ್ಮ ಪಾರ, ಬ್ರಹ್ಮನಿಗೂ ಪಾರ, ಬ್ರಹ್ಮನೂ ಹೋಗಿ ಮುಟ್ಟಬೇಕಾದಂತಹ ದೇವತಾ ಸ್ವರೂಪಿಯಾಗಿದ್ದಾನೆ ವಿಷ್ಣು. ಸಬ್ರಹ್ಮ ಪಾರ ಪರ ಪಾರಭೂತ. ಪರರೂತ್ ಯಾರ್ಯಾರಿದ್ದಾರೆ ಅವರಿಗೆ ಪಾರಭೂತ, ಕೊನೆಯ ದಡವಾಗಿ ನಿಂತಿರತಕ್ಕಂಥವ. ಈ ಪರ ಅನ್ನೋದಕ್ಕೆ ಶತ್ರು ಅಂತಲೂ ಒಂದು ಅರ್ಥ ಇದೆ. ಪರರು ಅವರು ಪರರಪ್ಪ ಅಂತ ಹೇಳಿದರೆ ಶತ್ರುಗಳು ಅಂತ. ಇವನ ಶತ್ರುಗಳು ಕೂಡ ಮುಟ್ಟಬೇಕಾದದ್ದು ಅವನನ್ನೇ ಅಂತ ಅವರು ಅಂದ್ಕೊಳ್ತಾರೆ. ನಾವು ಯಾವತ್ತೂ ದೇವರಿಗೆ ಬೆನ್ನು ಹಾಕೇ ಇರ್ತೇವೆ ಅಂತ. ದೇವರಿಗೆ ಬೆನ್ನು ಹಾಕಿದರೂ ಕೂಡ ಎದುರುಗಡೆಗೆ ಕಾಣಿಸುವುದು ದೇವರೇ. ದೇವರಿಗೆ ಬೆನ್ನು ಹಾಕಿದ್ದಾರೆ, ಆದರೆ ಮುಖದಲ್ಲಿರುವುದು ದೇವರೇ. ದೇವರನ್ನು ಬಿಟ್ಟು ಅವರೂ ಏನು ಮಾಡುವುದಿಲ್ಲ. ಅವರೂ ಕೊನೆಗೆ ಈ ದೇವರ ಮೂಲಕವೇ ಯಾವ ಸ್ಥಳಕ್ಕೆ ಹೋಗಬೇಕೋ ಅಲ್ಲಿಗೆ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಅವರವರ ಗತಿಯನ್ನು ಐದಿಸತಕ್ಕಂಥವ ಈ ಪರಮಾತ್ಮ. ಪರಪಾರಭೂತ ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು. ಇಡೀ ಪ್ರಪಂಚಕ್ಕೆ, ಸಮಗ್ರ ಚೇತನಗಳಿಗೆ, ಜಡ ಚೇತನಾತ್ಮಕ ಚರಾಚರಾತ್ಮಕವಾದ ನಿತ್ಯಾನಿತ್ಯಾತ್ಮಕವಾದ ಸಮಗ್ರ ಪ್ರಪಂಚದ ಮೂಲ ಹೇತು, ಮೂಲ ಬೀಜ ಭಗವಂತ. ಭಗವಂತನಿಗೆ ಬೀಜ ಅಂತ, ಬೀಜಮವ್ಯಯಂ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬೀಜ ಅಂತ ಅವನಿಗೊಂದು ಹೆಸರು. ಬೀಜ ಅಂದರೆ ಏನು? ಸೃಷ್ಟಿಗೆ ಬೇಕಾದ ಸಮಗ್ರ ಶಕ್ತಿ ಅದರಲ್ಲಿ ಉಂಟು. ಅದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರ ಬೇರೆದ್ದನ್ನು ಅಪೇಕ್ಷಿಸ್ತದೆ. ಬೀಜ ಇರ್ತದೆ, ಅದಕ್ಕೆ ಗೊಬ್ಬರ ಬೇಕು, ನೀರು ಬೇಕು, ಮಣ್ಣು ಬೇಕು. ಅಷ್ಟಿದ್ರೆ ಮಾತ್ರ ಅದು ಬೇರೆ ಮೇಲೆ ಬರ್ತದೆ. ಭಗವಂತ ಬೀಜ ಅಂದರೆ ಹಾಗೂ. ಅವನು ಸಂಸಾರ ಮಹೀರುಹಸ್ಯ ಬೀಜಾಯ ಅಂತ, ಸಂಸಾರ ಮಹೀರುಹಕ್ಕೆ ಬೀಜ ಅಂತ ಹೇಳಿದರೆ ಅವನಿಗೆ ಬೇರೆದರ ಅಪೇಕ್ಷೆ ಅನಿವಾರ್ಯವಾಗಿದೆಯೋ? ಇಲ್ಲ. ಅನಪೇಕ್ಷ ಬೀಜ ಅಂತ ದೇವರಿಗೆ ಹೆಸರು. ಹಾಗಾದರೆ ಉಳಿದದ್ದೆಲ್ಲ ಸಾಪೇಕ್ಷ ಬೀಜಗಳಾದರೆ ಭಗವಂತ ಏನನ್ನೂ ಅಪೇಕ್ಷಿಸುವುದಿಲ್ಲ. ಆದರೆ ಅವನು ಅವನಾಗಿಯೇ ಸೃಷ್ಟಿ ಮಾಡಿದರೆ ಪಕ್ಕದಲ್ಲಿದ್ದ ಹೆಂಡತಿಗೆ ಸ್ವಲ್ಪ ಬೇಸರ ಆಗ್ತದೆ. ನೀವೇ ಎಲ್ಲ ಹೆತ್ತು ಬಿಡುವುದಾ, ನಾನು ಯಾಕಿರುವುದು ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಆ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಪ್ರಪಂಚದ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಅವನಿಗೆ ಪ್ರಕೃತಿ ಬೇಕು ಅಂತಿಲ್ಲ ಸೃಷ್ಟಿಗೆ, ಆದರೆ ಆ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಸೃಷ್ಟಿ ಮಾಡುವುದು ಅನ್ನೋದು ಭಗವಂತನ ಒಂದು ಸಂಕಲ್ಪ, ಸತ್ಯ ಸಂಕಲ್ಪ. ಆ ಕ್ರಮದಲ್ಲಿ ಅನಪೇಕ್ಷ ಬೀಜನಾದಂತಹ ಆ ಭಗವಂತ ನಮಗೆ ಎಲ್ಲವನ್ನೂ ಐತಿಸತಕ್ಕಂಥವ ಅಂತ ಕಂಡು ಮಹರ್ಷಿ ಬ್ರಹ್ಮಪಾರ ಸ್ತೋತ್ರದ ಮೂಲಕ ಭಗವಂತನನ್ನು ಧ್ಯಾನ ಮಾಡಿ ತಾನು ಪರಮಗತಿಯನ್ನು ಹೊಂದಿದ ಅಂತ ಚಂದ್ರದೇವರು ಪ್ರಾಚೇತಸರು 10 ಜನರಿಗೆ ಕಥೆ ಹೇಳಿದರು. ಪ್ರಾಚೇತಸರು ಹಾಗಾದರೆ ಅಂತಹ ಕಂಡುವಿನ ಮಗಳಲ್ವ, ಮದುವೆ ಆಗ್ತೇವೆ ಅಂತ ಹೇಳಿದರು. ಚಂದ್ರನೇ ವಾಲಗದ ವ್ಯವಸ್ಥೆ ಎಲ್ಲ ಮಾಡಿಸಿದ, ಮದುವೆ ಆಯಿತು. ಮದುವೆ ಆಗಿ ಆಕೆಯನ್ನು 10 ಜನ ಒಬ್ಬಳನ್ನೇ ಮದುವೆ ಆದದ್ದು. ಮುಂದೆ ದ್ರೌಪದಿಯ ಮದುವೆ ಹೊತ್ತಿಗೆ ಈ ಕಥೆ ಬರ್ತದೆ. ಇದೇನು ಮೊದಲನೇ ಸಲ ಅಲ್ಲ, ಹಿಂದೆ ಒಬ್ಬಳನ್ನು 10 ಜನ ಮದುವೆ ಆದದ್ದುಂಟು ಅಂತ ಈ ಕಥೆಯನ್ನು ಉಲ್ಲೇಖ ಮಾಡ್ತಾರೆ ಸಾಕ್ಷಾತ್ ವೇದವ್ಯಾಸರು.
ಹಾಗೆ ಇವರು ಮದುವೆ ಆಯಿತು. ಮದುವೆ ಆಗಿ ಆಕೆಯನ್ನು ಕರೆದುಕೊಂಡು ಹೋಗ್ತಾರೆ. ಹೋಗಿ ತಮ್ಮ ತಂದೆಗೆ ನಮಸ್ಕಾರ ಮಾಡ್ತಾರೆ. ಎಲ್ಲ ನಡೀತದೆ. ಈಗ ಇಲ್ಲಿ ಪ್ರಶ್ನೆ ಬರ್ತದೆ, ಅಲ್ಲ 10 ಜನರನ್ನು ಒಬ್ಬಳು ಮದುವೆ ಆದದರ ಕಥೆ ಏನು? ಅದನ್ನೊಂದು 2 ನಿಮಿಷ ಕಥೆ ಹೇಳಿ ಮುಗಿಸ್ತೇನೆ. ಇಲ್ಲಿ ನಾಳೆ ಅದು 15 ನಿಮಿಷ ಆಗ್ತದೆ. ಅದೇನು ಇತಿಹಾಸ ಏನು ಕಥೆ ಅಂತೇಳಿದರೆ, ಇವಳು ಹಿಂದಿನ ಜನ್ಮದಲ್ಲಿ ಒಬ್ಬಳು ರಾಜಪತ್ನಿ. ಅವಳಿಗೆ 16ನೇ ವಯಸ್ಸಿಗೆ ಮದುವೆಯಾಗಿತ್ತು. ಇವತ್ತು ಈ ಕಾನೂನಿನ ಮುಂದೆ ಇದನ್ನೆಲ್ಲ ಹೇಳಬಾರ್ದು, ಆದರೆ ಇತಿಹಾಸದಲ್ಲೇ ಆದದ್ದಲ್ಲ, ಹೇಳ್ಬೋದು. 16ನೇ ವಯಸ್ಸಿಗೆ ಆಕೆಗೆ ಮದುವೆಯಾಗಿತ್ತು. ಷೋಡಶಿ ವಿವಾಹಿತಳಾಗಿದ್ದಾಳೆ. ಅವಳ 17ನೇ ವರ್ಷಕ್ಕೆ ಆಕೆಯ ಪತಿ ಮೃತನಾದ. ಒಂದು ಯುದ್ಧದಲ್ಲಿ ಹೋರಾಡಿ ಸತ್ತು ಹೋದ. ಈಗ ಉತ್ತರಾದೇವಿಗೆ ಯಾವ ಪರಿಸ್ಥಿತಿ ಬಂದಿತ್ತು ಆ ರೀತಿಯ ಪರಿಸ್ಥಿತಿ ಈಕೆಗೆ ಬಂತು. ಆದರೆ ವಿಶೇಷ ಅಂದರೆ ಈಕೆಯ ಪತಿ ಅವನು ಮಧ್ಯದವ. ಅವನಿಗೆ ಆ ಕಡೆ 7 ಜನ ಅಣ್ಣಂದಿರು, ಈ ಕಡೆ 7 ಜನ ತಮ್ಮಂದಿರು. ಹೀಗೆ 15 ಜನರಲ್ಲಿ ಅವೊಬ್ಬ. ಇದರಲ್ಲಿ ಈ ತಮ್ಮಂದಿರಲ್ಲಿ ಇಬ್ಬರಿಗೆ ಮದುವೆ ಆಗಿರಲಿಲ್ಲಂತೆ, ಉಳಿದವರಿಗೆಲ್ಲ ಮದುವೆ ಆಗಿದೆ. ಈ ಅಣ್ಣಂದಿರಿಗೆಲ್ಲ ವಿವಾಹವಾಗಿದೆ, ಅವರಿಗೆಲ್ಲ ಮಕ್ಕಳು ಇತ್ಯಾದಿ. ಅದರಲ್ಲಿ ಮೊದಲೇ ಅಣ್ಣನಿಗೆ ಮೊಮ್ಮಕ್ಕಳು ಬೇರೆ ಇದ್ದಾರೆ. ಅವರೆಲ್ಲ ಸಪತ್ನೀಕರಾಗಿ ಆನಂದವಾಗಿ ತಮ್ಮ ಗಾರ್ಹಸ್ಥ್ಯ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇರುವಾಗ ಅವರ ಮಧ್ಯದಲ್ಲಿ ಈ ಒಬ್ಬಾಕೆ ಮಾತ್ರ ತಾನು ವೈಧವ್ಯವನ್ನು ಅನುಭವಿಸಬೇಕಾದ ಪ್ರಸಂಗ ಬಂದಾಗ ಅವಳಿಗೆ ಅವರನ್ನು ನೋಡ್ತಾ ಇದ್ದ ಹಾಗೆ ತನ್ನ ಜನ್ಮಾಂತರದ ಕರ್ಮದ ಬಗ್ಗೆ ತನಗೆ ಒಂದು ರೀತಿಯ ಹೇಸಿಗೆಯ ಭಾವನೆ ಬರುವುದಕ್ಕೆ ಪ್ರಾರಂಭ ಆಯಿತು. ಅವಳು ಏನು ಮಾಡಿದ್ಲು ಅಂದರೆ, ಮನೆಯಲ್ಲೇ ತಪಸ್ವಿನಿಯಾಗಿ ಬಿಟ್ಲಂತೆ, ಕಾಡಿಗೆ ಹೋಗಲಿಲ್ಲ. ಯಾಕಂದರೆ ಅದೊಂದು ಧರ್ಮ. ಒಬ್ಬಾಕೆಯೇ ಯೌವನದಲ್ಲಿ ಕಾಡಿನಲ್ಲಿ ಹೋಗಿ ಕೂತ್ಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಮನೆಯಲ್ಲೇ ಸನ್ಯಾಸಿನಿಯ ಹಾಗೆ ತಪಶ್ಚರ್ಯ ಮಾಡುವುದಕ್ಕೆ ಪ್ರಾರಂಭಿಸಿದ್ಲು. ಊಟ ಬಿಟ್ಲು. ನಿರಂತರ ಅವಳ ತಪಸ್ಸಿಗೋಸ್ಕರವೇ ಆ ಸ್ಥಾನದಲ್ಲಿ ಒಂದು ವ್ಯವಸ್ಥೆ ಆಯಿತು. ಅಲ್ಲೇ ಆ ಮರದ ಅಡಿಯಲ್ಲಿ ಕುಳಿತುಕೊಂಡು, ಉಪವನದಲ್ಲಿ ಕುಳಿತುಕೊಂಡು ಅವಳು ತಪಸ್ಸು ಮಾಡ್ತಾ ಇದ್ದಾಳೆ. ತಪಸ್ಸಿಗೆ ಭಗವಂತ ನಾರಾಯಣ ತುಷ್ಟನಾದ. ನಾರಾಯಣ ಅನ್ನುವ ಮಂತ್ರವನ್ನು ಜಪಿಸಿಕೊಂಡು ಅವಳು ತಪಸ್ಸು ಮಾಡಿದ್ದಕ್ಕೆ ನಾರಾಯಣ ತುಷ್ಟನಾದ. ಏನು ಬೇಕು ಅಂತ ಕೇಳಿದರೆ ಇವಳು ಹೇಳ್ತಾಳೆ, ಏನಾದರೂ ವೈಧವ್ಯ ಬರಬಾರ್ದು, ಅದಕ್ಕೋಸ್ಕರ ನನಗೊಂದು ತುಂಬ ಗಂಡಂದಿರನ್ನು ಕೊಟ್ಟುಬಿಡು ಅಂತ ಕೇಳಿದ್ರು. ಇದು ಎಂಥ ವರ ಕೇಳಿದ್ಲೋ ಏನೋ. ಯಾಕೆ ಒಬ್ಬ ಗಂಡ ಹೋದರೂ ಕೂಡ ಆಮೇಲೆ ಗಂಡಂದಿರು ಇರ್ತಾನಲ್ಲ, ಒಟ್ಟು ವೈಧವ್ಯ ಬರಬಾರ್ದು. ಈ ದುಃಖ ನಾನು ಅನುಭವಿಸಲಾರೆ. ನಾರಾಯಣ ನಕ್ಕು ಬಿಟ್ಟ. ನೀ ಏನು ಕೇಳಿದಿ ಮತ್ತೆ ಕೇಳಲಿಲ್ಲವ, ಏನು ಕೇಳಿ ಇವಳು ಏನೋ ಒಂದು ಯೋಚನೆಯ ಲಹರಿಯಲ್ಲಿ ಕೇಳಿಬಿಟ್ಟಿದ್ದಾಳೆ. ಕೇಳಿಬಿಟ್ರೆ ನಾರಾಯಣ ಹೇಳ್ತಾನೆ, ನೋಡು ಮಗಳೇ, ನಿನಗೆ ಮುಂದಿನ ಜನ್ಮದಲ್ಲಿ 10 ಜನ ಮಹಾಬಲಶಾಲಿಗಳಾದ ಪತಿಯರು ಸಿಗ್ತಾರೆ. ಅದರ ಜೊತೆಗೆ ಲೋಕವೆಲ್ಲವೂ ಯಾರ ಕಡೆಗೆ ಕೈ ಮುಗಿದು ನಮಸ್ಕರಿಸಬೇಕು ಅಂತಹ ಮಹಾದಕ್ಷನಾದ ವ್ಯಕ್ತಿಗೆ ತಾಯಿ ಆಗ್ತೀನಿ ನೀನು. ಈ ತಾಯ್ತನದ ಕಾರಣದಿಂದ ಮುಂದೆ ನಿನಗೆ ವೈಧವ್ಯ ಬರದೇನೆ ನೀನು ಮುಕ್ತಳಾಗಬೇಕಾದಂತಹ ಪ್ರಸಂಗ ನಿನಗೆ ಒದಗಿ ಬರ್ತದೆ. ಅಂತಹ ಮಗನಿಗೆ ಅಮ್ಮನಾಗಿ, ಈ 10 ಜನರಿಗೆ ಪತ್ನಿಯಾಗಿ ನೀನು ಆತ್ಮಶ್ರೇಯಸ್ಸಿನ ಸಾಧನೆಯನ್ನು ಮಾಡಿಕೊಳ್ತೀ ಅಂತ ನಾರಾಯಣ ಅವತ್ತು ಅನುಗ್ರಹಿಸಿದ. ಅದರ ಪರಿಣಾಮವಾಗಿ ಆಕೆ ಇವತ್ತು 10 ಜನ ಪ್ರಾಚೇತಸರ ಪತ್ನಿಯಾಗಿದ್ದಾಳೆ. ಮುಂದಕ್ಕೆ ದಕ್ಷನೆಂಬಂತಹ ಮಗನಿಗೆ ತಾಯಿ ಆಗ್ತಾಳೆ ಅನ್ನುವ ಪರಮ ಪುಣ್ಯ ಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯ